ಆತ್ಮೀಯ ಬಂಧುಗಳೇ, ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪಾಣೆಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಆಶ್ರಯದಲ್ಲಿ ನಡೆಯಲಿರುವಂಥ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ವಿಚಾರ ಸಂಕಿರಣ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ವಲಯಗಳ ವಲಯಾಧ್ಯಕ್ಷರುಗಳು ಮತ್ತು BLAಗಳು ದಯವಿಟ್ಟು ಸಭಾಂಗಣದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಈಗಾಗಲೇ ನಮಗೆಲ್ಲರಿಗೂ ಸೂಚಿಸಿದ ಹಾಗೆ ಸಭಾಂಗಣದಲ್ಲಿ ವಲಯಾಧ್ಯಕ್ಷರುಗಳು BLAಗಳು ಆದಷ್ಟು ತಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮೋಡಲ್ಲಿ ಇಟ್ಟು ತರಬೇತಿಯ ಕೊನೆಯವರೆಗೆ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಾವಧಾನವಾಗಿ ಇದ್ದುಕೊಂಡು ಕುಳಿತಲ್ಲಿಂದ ಏಳದೆ ಯಾವುದೇ ವೈಯಕ್ತಿಕ ಕಾರ್ಯಗಳು ಇದ್ದರೆ ಬದಿಗೊತ್ತಿ ಈ ಸಭಾಂಗಣದಲ್ಲಿ ಕೊನೆಯವರೆಗೆ ಈ ತರಬೇತಿಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇಂದಿನ ಈ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರಾದ ಶ್ರೀ ಬಿ ರಮಾನಾಥ್ ರೈ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಈ ಕಾರ್ಯಕ್ರಮದ ಸಂಘಟನೆಯ ಪ್ರಮುಖ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಪಾಣೆಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಾದ ಚಂದ್ರಶೇಖರ್ ಭಂಡಾರಿ ಹಾಗೂ ಬಾಲಕೃಷ್ಣ ಅಂಚನ್ರವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಂದಿನ ಈ ತರಬೇತಿ ಕಾರ್ಯಕ್ರಮದ ಮುಖ್ಯ ತರಬೇತುದಾರರಾದ ಡಾಕ್ಟರ್ ವಾಸು HV ತಮ್ಮನ್ನು ವೇದಿಕೆಗೆ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಸಹ ತರಬೇತುದಾರರಾಗಿ ನಮ್ಮೊಂದಿಗೆ ಸಹಕರಿಸಲಿಕ್ಕಿರುವಂಥ ಈ ದಿನ ಸಂಸ್ಥೆಯ ಪ್ರಮುಖರಾಗಿರುವಂಥ ರಜನಿಕಾಂತ್ರವರು, ಜಾಗೃತ ಕರ್ನಾಟಕ ರಾಜ್ಯ ಸಮಿತಿಯ ಸದಸ್ಯರಾಗಿರುವಂಥ ಸಂತೋಷ್ ರವರು, ಹಾಗೆ ಜಾಗೃತ ಕರ್ನಾಟಕದ ಸದಸ್ಯರು IAS ಮತ್ತು KAS ತರಬೇತುದಾರರು ಆಗಿರುವಂಥ ಮೋಹನ್ JK ತಾವು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಇಂದಿನ ತರಬೇತಿಯ ಉದ್ದೇಶದ ಬಗ್ಗೆ ತಮಗೆಲ್ಲರಿಗೂ ತಿಳಿದೇ ಇದೆ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ವಿಚಾರ ಸಂಕಿರಣ. ನಾವೆಲ್ಲರೂ ರಾಜಕೀಯವಾಗಿ ಅಥವಾ ಮತದಾನದ ಬಗ್ಗೆ ಅಲ್ಪ ಸ್ವಲ್ಪ ಅನುಭವ ಉಳ್ಳವರಾಗಿದ್ದರೂ ಕೂಡ ಪರಿಪೂರ್ಣ ಅನುಭವದ ಕೊರತೆ ನಮಗೆಲ್ಲರಿಗೂ ಇದ್ದೇ ಇದೆ. ಆದ್ದರಿಂದ ಈ ರೀತಿಯ ತರಬೇತಿಯನ್ನು ಮಾಡುವುದರ ಮೂಲಕ ನಾವು ಅದರ ಬಗ್ಗೆ ಅರಿತುಕೊಳ್ಳಬೇಕು ಎನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇರುವಾಗ ನಮ್ಮ ಎರಡು ಬ್ಲಾಕ್ಗಳು ಪಾಣೆಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿಯ ಸಹಕಾರದೊಂದಿಗೆ, ನಮ್ಮ ಪಕ್ಷದ ಪ್ರಚಾರ ಸಮಿತಿ, ಚುನಾವಣಾ ಪ್ರಚಾರ ಸಮಿತಿಯ ಸಹಕಾರದೊಂದಿಗೆ ಇಂದಿನ ವಿಶೇಷ ತರಬೇತಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ನಾವೆಲ್ಲರೂ ಅತ್ಯಂತ ಉತ್ಸಾಹದಿಂದ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ವಲಯಗಳ ವಲಯಾಧ್ಯಕ್ಷರುಗಳು ಮತ್ತು BLAಗಳು ಭಾಗವಹಿಸ್ತಾ ಇದ್ದೇವೆ. ತಮ್ಮೆಲ್ಲರನ್ನ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದೀಗ ವೇದಿಕೆಯಲ್ಲಿರುವಂಥ ಗಣ್ಯರನ್ನ, ನಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ಭಂಡಾರಿ ಇವರು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಪಾಣೆಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕಿನ ವಲಯಾಧ್ಯಕ್ಷರ ಮತ್ತು BLAಗಳ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ
ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ನಮ್ಮೆಲ್ಲರ ಪ್ರೀತಿಯ ನಾಯಕರು, ಮಾಜಿ ಸಚಿವರು ಆಗಿರುವಂಥ ಸನ್ಮಾನ್ಯ ಶ್ರೀ ಬಿ ರಮನಾಥ್ ರೈ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ತರಬೇತುದಾರರಾಗಿ ಭಾಳಷ್ಟು ದೂರದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದ ಡಾಕ್ಟರ್ ವಾಸ್ ಎಚ್ ವಿ ಇವರಿಗೂ ಕೂಡ ಸೇರಿದಂಥ ಪಾಣಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕಿನ ವಲಯಾಧ್ಯಕ್ಷರು ಮತ್ತು BLAಗಳ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಡಾಕ್ಟರ್ ಪ್ರಸಾದ್, ಜಿಲ್ಲಾ ಉಸ್ತುವಾರಿ ದುರ್ಗಾಪ್ರಸಾದ್, ಜಿಲ್ಲಾ ಉಸ್ತುವಾರಿ ಸಮಿತಿ ಸದಸ್ಯರು, ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಡೆನಿಸ್ ಡಿ ಸಿಲ್ವಾ ಇವರನ್ನು ಕೂಡ ಸೇರಿದಂಥ ಸಮಸ್ತ ಕಾಂಗ್ರೆಸ್ ಪಕ್ಷದ ವಲಯಾಧ್ಯಕ್ಷರ ಅದೇ ರೀತಿ BLAಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಹಿರಿಯ ವಕೀಲರು, ಲೀಗಲ್ ಸೆಲ್ ದಕ್ಷಿಣ ಕನ್ನಡ ಜಿಲ್ಲಾ ಇದರ ಅಧ್ಯಕ್ಷರಾದಂಥ ಮನೋರಾಜ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಕಾಂಗ್ರೆಸ್ ಮುಖಂಡರಾದ ನಮ್ಮ ಜಯಂತಿ ಪೂಜಾರಿ ಅವರು, ಐಡಾ ಸುರೇಶ್ರವರು, ಅದೇ ರೀತಿ ಸುದೀಪ್ ಶೆಟ್ಟಿ ಅವರು, ಬೇಬಿ ಕುಂದರ್ ಅವರು, ಅಬ್ಬಾಸ್ ಅಲಿ ಅವರು, ಪದ್ಮನಾಭ ರೈ ಅವರು, ಎಲ್ಲರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಪಾಣಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕಿನ ನನ್ನ ಎಲ್ಲ ಪ್ರೀತಿಯ ವಲಯಾಧ್ಯಕ್ಷರುಗಳನ್ನು ಮತ್ತು BLAಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ತರಬೇತಿ ತಂಡದ ಮುಖ್ಯ ತರಬೇತುದಾರರು ಡಾಕ್ಟರ್ ವಾಸು ಎಚ್ ವಿ. ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೊಸೂರು ಗ್ರಾಮದವರು ಶ್ರೀಯುತರು. ವೃತ್ತಿಯಿಂದ ವೈದ್ಯರು. ಆದರೆ ಕಳೆದ 25 ವರ್ಷಗಳಿಂದ ಸಾಮಾಜಿಕ ಚಳವಳಿ ಮತ್ತು ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಅವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಗೌರಿ ಮೀಡಿಯಾ ಪತ್ರಿಕೆಯ ಸಂಪಾದಕರಾಗಿ, ಪ್ರಸ್ತುತ ಈ ದಿನ .com ಡಿಜಿಟಲ್ ಮಾಧ್ಯಮದ ಮುಖ್ಯಸ್ಥರಾಗಿದ್ದಾರೆ. ಜಾಗೃತ ಕರ್ನಾಟಕ ಎನ್ನುವ ರಾಜಕೀಯ ಸಂಘಟನೆಯ ಸಂಚಾಲಕರಾಗಿ, ಪ್ರಸ್ತುತ ರಾಜಕೀಯದಲ್ಲಿ ಬದಲಾವಣೆ ಮತ್ತು ಹೊಸತನ ತರುವ ಕೆಲಸವನ್ನು ಅವರು ಪ್ರಮುಖವಾಗಿ ಮಾಡುತ್ತಿದ್ದಾರೆ. ಭಾರತ್ ಜೋಡೋ ಅಭಿಯಾನದ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಉಪನ್ಯಾಸ ಮತ್ತು ತರಬೇತಿಯನ್ನು ಕೂಡ ನೀಡುತ್ತಿದ್ದಾರೆ. BJP ಮತ್ತು ಕೋಮುವಾದಿ ವಿಚಾರಧಾರೆಯ ವಿರುದ್ಧ ನಿರಂತರ ಕೆಲಸ ಕಾರ್ಯವನ್ನು ಮಾಡುತ್ತಿರುವಂಥ ಶ್ರೀಯುತ ಡಾಕ್ಟರ್ ವಾಸು ಎಚ್ ವಿ ಇವರು ಇಂದಿನ ನಮ್ಮ ತರಬೇತಿ ಕಾರ್ಯಕ್ರಮದ ಪ್ರಮುಖ ತರಬೇತುದಾರರು. ಅವರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಮ್ಮ ನಾಯಕರಾಗಿರುವಂಥ ಶ್ರೀ ಬಿ ರಮನಾಥ್ ರೈ ಅವರು ಡಾಕ್ಟರ್ ವಾಸು ಎಚ್ ವಿ ಇವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಾಲು ಹೊದಿಸಿ ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಇನ್ನೋರ್ವ ತರಬೇತುದಾರರು, ಸಹ ತರಬೇತುದಾರರಾಗಿ ನಮ್ಮ ಜೊತೆಗೆ ಇರುವಂಥ ಈ ದಿನ ಸಂಸ್ಥೆಯ ಶ್ರೀಯುತ ರಜನಿಕಾಂತ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಬಾಲಕೃಷ್ಣ ಅಂಚನ್ರವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಜನಿಕಾಂತ್ರವರು. ಇಂದಿನ ಈ ತರಬೇತಿ ಕಾರ್ಯಕ್ರಮದ ಇನ್ನೋರ್ವ ತರಬೇತುದಾರ, ಜಾಗೃತ ಕರ್ನಾಟಕ ರಾಜ್ಯ ಸಮಿತಿಯ ಸದಸ್ಯರಾಗಿರುವಂಥ ಶ್ರೀಯುತ ಸಂತೋಷ್ ರವರು. ಅವರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ಭಂಡಾರಿಯವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೋರ್ವ ತರಬೇತುದಾರರು ಮೋಹನ್ ಜಿ ಕೆ, ಜಾಗೃತ ಕರ್ನಾಟಕದ ಸದಸ್ಯರು
ಹಾಗೆ IAS ಮತ್ತು KAS ತರಬೇತುದಾರರು ಆಗಿರುವಂಥ ಮೋಹನ್ ಜಿಕೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವರಿಗೆ ಕೂಡ ಚಂದ್ರಶೇಖರ್ ಭಂಡಾರಿ ಅವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಇದೀಗ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂಥ ಶ್ರೀ ಬಿ ರಮಾನಾಥ್ ರೈ ಅವರು ತನ್ನ ದಿವ್ಯ ಹಸ್ತದಿಂದ ಇಂದಿನ ತರಬೇತಿ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನಗೊಳಿಸುವ ಮೂಲಕ ಉದ್ಘಾಟಿಸಲಿಕ್ಕಿದ್ದಾರೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ವಲಯಗಳ ವಲಯಾಧ್ಯಕ್ಷರುಗಳಿಗೆ ಮತ್ತು BLAಗಳಿಗೆ ಪಾಣೆಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಡೆಯುತ್ತಾ ಇರುವಂಥ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ವಿಚಾರ ಸಂಕಿರಣ ಈ ವಿಚಾರ ಸಂಕಿರಣದ ಉದ್ಘಾಟನೆಯನ್ನು ಶ್ರೀ ಬಿ ರಮಾನಾಥ್ ರೈ ಅವರು ನೆರವೇರಿಸಿದ್ದಾರೆ. ಇದೀಗ ಉದ್ಘಾಟನಾ ಮಾತು ಶ್ರೀ ಬಿ ರಮಾನಾಥ್ ರೈ ಅವರಿಂದ. ಬೂತ್ ಲೆವೆಲ್ ಏಜೆಂಟ್ BLAಗಳಿಗೆ ಒಂದು ಮಾಹಿತಿ ವಿಶೇಷ ತರಬೇತಿ ಕೊಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ವಲಯ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದ ನಾವು ಆಹ್ವಾನಿಸಿದ್ದೇವೆ. ಈಗಿನ ಈ ತರಬೇತಿ ಮುಂದಿನ ನಮ್ಮ ಕೆಲಸಗಳಿಗೆ ಅದು ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಈ ತರಬೇತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ನೀವು ಬಂದಂಥವರೆಲ್ಲರೂ ಆಸನವನ್ನು ಸ್ವೀಕರಿಸಿ ಪೂರ್ತಿ ದಿವಸ ಇದ್ದು ಮಧ್ಯದಲ್ಲಿ ಯಾವುದೇ ಕಾರಣಕ್ಕಾಗಿ ಯಾವುದೇ ತುರ್ತು ಕಾರ್ಯಕ್ರಮಕ್ಕೆ ಗಮನ ಇಟ್ಕೊಳ್ಳದೆ ನೀವು ನಿರ್ಗಮಿಸ್ತಾ ಎಲ್ಲೇ ಇದ್ದು ಪೂರ್ತಿ ತರಬೇತಿಯ ವಿಚಾರಗಳನ್ನು ತಿಳಿದುಕೊಳ್ಳುವಂಥದ್ದನ್ನು ಮಾಡಬೇಕು ಅಂತೇಳಿ ತಮ್ಮ ಮೊಟ್ಟ ಮೊದಲು ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು SIR ಬಗ್ಗೆ ಕೆಲವು ಜನರಿಗೆ ತಪ್ಪು ಕಲ್ಪನೆಗಳು ಬೇರೆ ಬೇರೆ ವಿಚಾರಗಳು ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ನೀಡ್ತಕ್ಕಂಥ ದೃಷ್ಟಿಯಲ್ಲಿ ನನ್ನ ಜೊತೆ ಒಬ್ಬರು ನಿವೃತ್ತ ACF ಅವರಿದ್ದರು ನನ್ನ ಮಂತ್ರಿ ಆಗಿದ್ದಾಗ. ಅವರು ಪೂರ್ತಿ ಕೆಲವು ದಿವಸ ನಿಮ್ಮ ಬಂಟ್ವಾಳ ಪಾಣೆಮಂಗಳೂರು ಬ್ಲಾಕ್ನ ಜೊತೆ ಸಂಪರ್ಕವನ್ನು ಇಟ್ಕೊಂಡು SIR ಬಗ್ಗೆ ನಿಮಗೆ ಪ್ರತಿಯೊಂದು ಅಸಿಸ್ಟೆನ್ಸನ್ನು ಮಾಡಲಿಕ್ಕೆ ಅವರು ಇದ್ದಾರೆ. ಅವರು ಈಗ ಉಳ್ಳೇರ ಮೊಹಮ್ಮದ್ ಬನ್ನಿ ಮೊಹಮ್ಮದ್ ಅಂತೇಳಿ ಅವರು ACF ಆಗಿ ನಿವೃತ್ತಿ ಆದವರು. ಅವರು ನಿಮಗೆ ಯಾವುದೇ ಸಂಶಯಗಳಿದ್ದಾಗೆ ಈ ತರಬೇತಿ ಆದ ನಂತರ ನಿಮಗೆ ಅವರ ನಂಬರೆಲ್ಲ ಕೊಡ್ತಾರೆ. ಎಲ್ಲ ಸಂಶಯಗಳಿಗೆ ಅವರು ಪರಿಹಾರ ನಿವಾರಣೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಅವ್ರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದು ಭಾಷಣದ ವೇದಿಕೆ ಅಲ್ಲ, ಇದು ರಾಜಕೀಯ ಭಾಷಣ ಮಾಡ್ತಕ್ಕಂಥ ವೇದಿಕೆಯೂ ಅಲ್ಲ. ಬಹುಶಃ ತರಬೇತಿಯನ್ನು ಕೊಡಿಸಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ವಂದಿಸಿಕೊಂಡು ನಾನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್. ತರಬೇತಿಯನ್ನು ಉದ್ಘಾಟಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದಂಥ ಶ್ರೀ ಬಿ ರಮಾನಾಥ್ ರೈ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ತರಬೇತಿ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ನಿವೃತ್ತ ACF ಮೊಹಮ್ಮದ್ ಬೊಳ್ಳಾಯಿ ಉಪಸ್ಥಿತರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಶೈಲಜಾ ರಾಜೇಶ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಉದ್ಘಾಟನಾ ಸಮಾರಂಭವನ್ನು ಮುಂದಿನ ತರಬೇತಿ ಕಾರ್ಯಕ್ರಮಕ್ಕಾಗಿ ತರಬೇತುದಾರರಿಗೆ ಅಧ್ಯಕ್ಷರ ಅನುಮತಿಯೊಂದಿಗೆ ಹಸ್ತಾಂತರಿಸ್ತಾ ಇದ್ದೇವೆ. SIR ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಳೆದ 1 ವರ್ಷದಿಂದ ಬೇರೆ ಬೇರೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ ಮತ್ತು ನಾನು ಸಹ ಭಾಗವಾಗಿರುವಂಥ ಭಾರತ್ ಜೋಡೋ ಅಭಿಯಾನದ ರಾಷ್ಟ್ರೀಯ ಸಂಚಾಲಕರಾದಂಥ ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರು ಸುಪ್ರೀಂ ಕೋರ್ಟಲ್ಲಿ ಈ ಸಂಬಂಧ ಕೇಸ್ ಕೂಡ ದಾಖಲು ಮಾಡಿದರು. ಆ ಕಾರಣಕ್ಕಾಗಿ SIR ಬಗ್ಗೆ ಒಂದು ರಾಜಕೀಯ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ. ನಾನು ಮತ್ತು ನನ್ನ ಜೊತೆಯಲ್ಲಿ ಬಂದಿರತಕ್ಕಂಥ
ಉಳಿದ ಗೆಳೆಯರು, ಇದರ ಬಗ್ಗೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಇದೊಂದು SIR ಒಂದು ಚುನಾವಣಾ ಆಯೋಗದ ಒಂದು ತಾಂತ್ರಿಕವಾದಂಥ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇದು ಸ್ಪಷ್ಟವಾಗಿ ಒಂದು ರಾಜಕೀಯ ಕಾರ್ಯಕ್ರಮವಾಗಿ BJP ಪಕ್ಷದ ಕುಮ್ಮಕ್ಕಿನೊಂದಿಗೆ ನಡೀತಾ ಇರೋದ್ರಿಂದ ಅದರ ಬಗ್ಗೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ನಾವು ಕಾರ್ಯಕ್ರಮಗಳನ್ನು ಏರ್ಪಡಿಸಿ ನಾವು ಮಾತಾಡ್ತಾ ಇದ್ವಿ ಎಲ್ಲರೂ. ಹಾಗಾಗಿ ಡೆನಿಸ್ ಡಿ ಸಿಲ್ವಾ ಅವರು ನಿನ್ನೆ ಮಂಗಳೂರು DCC ಕಚೇರಿಯಲ್ಲಿ ಇದರ ಬಗ್ಗೆ ಮಾತಾಡಬೇಕು ಅಂತ ಕರೆದಾಗ ಅಲ್ಲಿಗೂ ಕೂಡ ನಾನು ಬಂದಿದ್ದೆ. ಆದರೆ ಇದರ ಮುಂದಿನ ಹಂತ BLA ತರಬೇತಿ, ಇದನ್ನು ರಾಜ್ಯದಲ್ಲಿ ಎಲ್ಲ ಕಡೆ ಮಾಡಬೇಕು ಅಂತ ನಾವು ಎಲ್ಲಿ ಹೋಗಿದ್ವಿ ಅಲ್ಲೆಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಗೆ ಮಾತಾಡ್ತಾ ಇದ್ವಿ. ಆದರೆ ನಾವಿನ್ನೂ BLA ತರಬೇತಿಗೆ ರೆಡಿ ಆಗಿರಲಿಲ್ಲ. ಆದರೆ ಡೆನಿಸ್ ಡಿ ಸಿಲ್ವಾ ಅವರು ಇಲ್ಲ, ರಮಾನಾಥ್ ರೈ ಸರ್ ಬಂಟ್ವಾಳದಲ್ಲಿ ಇದನ್ನು ಮಂಗಳವಾರನೇ ಏರ್ಪಡಿಸ್ಬೇಕಂತಿದ್ದಾರೆ, ನೀವು ಇಲ್ಲೇ ಮಾತಾಡಬೇಕು ಅಂತ ಹೇಳಿದ್ರು. ರಾಜಸ್ಥಾನದಲ್ಲಿ BLAಗಳಿಗೆ ತರಬೇತಿ ಕೊಟ್ಟಿದ್ದಂಥ ಪ್ರಕ್ರಿಯೆಯಲ್ಲಿ ಒಂದು ಪವರ್ ಪಾಯಿಂಟ್ನ ರೆಡಿ ಮಾಡಿತ್ತು, ಅದು ನನ್ನ ಹತ್ರ ಇತ್ತು. ಆದರೆ ಕರ್ನಾಟಕದಲ್ಲಿ ಇನ್ನೂ ಕೂಡ ಈ BLA ತರಬೇತಿಗೆ ಬೇಕಾಗಿರುವಂಥ ಮೆಟೀರಿಯಲನ್ನು ನಾವು ಸಿದ್ಧ ಮಾಡಿರಲಿಲ್ಲ. ನಿಮ್ಗೆ ಆಮೇಲೆ ನಾನು ಈ ಪವರ್ ಪಾಯಿಂಟಲ್ಲಿ ತೋರಿಸೋದು ಕೂಡ ರಾಜಸ್ಥಾನದ್ದೇ ಉದಾಹರಣೆಯನ್ನು ತೋರಿಸ್ಲಿಕ್ಕಿದೆ. ಆದರೆ ರಮಾನಾಥ್ ರೈ ಸರ್ ಇದನ್ನು ಏರ್ಪಡಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ, ನೀವು ಬರಬೇಕು ಅಂತ ಡೆನಿಸ್ ಅವರು ಹೇಳಿದ್ರಿಂದಾಗಿ ನಾನು ನಿನ್ನೆ ಮಂಗಳೂರಿನಲ್ಲೇ ಉಳ್ಕೊಂಡು ಈ ಒಂದು ಕಾರ್ಯಾಗಾರಕ್ಕೆ ಇಲ್ಲಿ ಬಂದಿದ್ದೀನಿ. ಸುಮಾರು 1 ತಾಸು ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ನಿಮ್ಮ ಜೊತೆಗೆ ಇದರ ಬಗ್ಗೆ ಮಾತಾಡೋಕ್ಕಿರುತ್ತೆ. ನೀವೆಲ್ಲರೂ ಇದನ್ನು ಗಮನ ಕೊಟ್ಟು ಕೇಳ್ತೀರಿ ಮತ್ತು ಏನೇ ಪ್ರಶ್ನೆಗಳಿದ್ರೂ ಕೂಡ ಇದಾದಮೇಲೆ ನೀವು ನನಗೆ ಕೇಳ್ಬೋದು. ಈ ಮತದಾರರ ಪರಿಷ್ಕರಣೆ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಒಂದು ವಿಶೇಷವಾದಂಥ ತೀವ್ರತರನಾದಂಥ ಪರಿಷ್ಕರಣೆ. ಯಾವುದರ ಪರಿಷ್ಕರಣೆ? ಮತದಾರರ ಪಟ್ಟಿಯ ಪರಿಷ್ಕರಣೆ. ಈ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಈ ದೇಶದಲ್ಲಿ ಯಾರೂ ವಿರೋಧ ಇಲ್ಲ. ಮತದಾರರ ಪಟ್ಟಿ 1952ನೇ ಇಸ್ವಿಯ ಮೊದಲ ಚುನಾವಣೆಯಲ್ಲಿ ಏನಿತ್ತು ಅದೇನೇ 2026 ತನಕ ಇರೋದಕ್ಕೆ ಸಾಧ್ಯ ಇಲ್ಲ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾನೆ ಇರಬೇಕು. ಯಾಕೆ ಪರಿಷ್ಕರಣೆ ಆಗಬೇಕು? 18 ವಯಸ್ಸು ತುಂಬಿದಂಥ ಹೊಸ ಮತದಾರರು ಯಾರಿರ್ತಾರೆ ಅವ್ರನ್ನ ಮತದಾರರ ಪಟ್ಟಿಗೆ ಸೇರಿಸ್ಕೊಳ್ಬೇಕು. ಕಳೆದ ಮತದಾರರ ಪಟ್ಟಿಯಲ್ಲಿ ಇದ್ದವರಲ್ಲಿ ಯಾರು ತೀರಿಕೊಂಡಿದ್ದಾರೆ ಅವರ ಹೆಸರನ್ನ ಅದರಿಂದ ತೆಗಿಬೇಕು. ಮೂರನೇದು, ಒಂದು ಜಾಗದಲ್ಲಿ ಯಾರಾದರೂ ಇದ್ದರೆ ಅವರು ಶಾಶ್ವತವಾಗಿ ಇನ್ನೊಂದು ಜಾಗಕ್ಕೆ ವರ್ಗಾವಣೆ ಆಗಿದ್ದರೆ ಅವ್ರ ಹೆಸರನ್ನ ಅದರಲ್ಲಿ ತೆಗಿಬೇಕು. ಮತ್ತು ನಾಲ್ಕನೇದಾಗಿ, ಕೆಲವು ಸಾರಿ ಡ್ಯೂಪ್ಲಿಕೇಶನ್ ಇರುತ್ತೆ, ಒಬ್ಬರದೇ ಹೆಸರು ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಕ್ಕಿಂತ ಹೆಚ್ಚು ಕಡೆ ಇರ್ಬೋದು, ಅಥವಾ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಬೇರೆ ರಾಜ್ಯಗಳ ಮತದಾರರ ಪಟ್ಟಿಯಲ್ಲಿರ್ಬೋದು. ಹಾಗಾಗಿ ಅದನ್ನು ತೆಗಿಬೇಕು. ಇದು ಸಾಮಾನ್ಯವಾಗಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆ. ಆದರೆ ಸಾಮಾನ್ಯವಾಗಿ ಏನೋ ಒಂದು ಕಂಟಿನ್ಯೂಸ್ ಅಪ್ಡೇಷನ್ ಅಂತ ಕರಿತೀವಿ. BLO ಮತ್ತು ERO, ಎಲೆಕ್ಟರಲ್ ರೋಲ್ ಆಫೀಸರ್ ಅಂತ ಸಾಮಾನ್ಯ ತಹಸೀಲ್ದಾರ್ ಆ ಪಾತ್ರವನ್ನು ವಹಿಸ್ತಾರೆ. ಅವರು ಏನು ಮಾಡ್ತಿರ್ತಾರೆ, ಅವರು ಇದರಲ್ಲಿ ಹೊಸದಾಗಿ ಯಾರು ತನ್ನ ಹೆಸರನ್ನ ಇಲ್ಲಿ ಸೇರಿಸ್ಬೇಕು ಅಂತ ಕೇಳ್ತಾರೆ, ಅವರನ್ನು ಸೇರಿಸೋ ಕೆಲಸ ಮಾಡ್ತಿರ್ತಾರೆ. ಆದರೆ ಸಾಮಾನ್ಯವಾಗಿ ಮೃತಪಟ್ಟಂಥವರ ಹೆಸರುಗಳನ್ನು ನಿರಂತರವಾಗಿ ತೆಗೆಯೋ ಕೆಲಸ ನಡೆಯೋದಿಲ್ಲ. ಹಾಗಾಗಿ 10 ವರ್ಷಕ್ಕೆ ಒಂದು ಸರಿ ಆದರೂ ಒಂದು ಇಂಟೆನ್ಸಿವ್ ರಿವಿಷನ್ ನಡಿಬೇಕು, ಒಂದು ತೀವ್ರತರವಾದಂಥ ಪರಿಷ್ಕರಣೆ ನಡಿಬೇಕು ಅಂತ ಈ ದೇಶದಲ್ಲಿ ನಿಯಮ ಇದೆ. ಅದು ಕೂಡ ನಡ್ಕೊಂಡು ಬರ್ತಾ ಇದೆ, ಅದು ಕೂಡ ಹೊಸದಲ್ಲ. ಆದರೆ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನಿದೆ, ಇದು ಇದ್ದಕ್ಕಿದ್ದ ಹಾಗೆ ಬಿಹಾರದ ಚುನಾವಣೆಗೆ ಮುಂಚೆ ಈ ದೇಶದ ಡೆಮಾಕ್ರಸಿಯ ಮೇಲೆ ಒಂದು ದೊಡ್ಡ ಹೊಡೆತವಾಗಿ ಬಂದು ಅಪ್ಪಳಿಸಿದೆ. ಅದು ಏನು, ಅದರಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ನಾವು ಇವತ್ತಿನ ದಿವಸ ಚರ್ಚೆ ಮಾಡ್ತೀವಿ. ಅದು ಯಾಕೆ ಅಪಾಯ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನೀವು ಈ ಅಂಕಿಅಂಶಗಳನ್ನು ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಈ SIRನಲ್ಲಿ ಒಂದು ಕರಡು ಮತದಾರರ ಪಟ್ಟಿ, ಡ್ರಾಫ್ಟ್ ಎಲೆಕ್ಟರಲ್ ರೋಲ್ ಅಂತ ಸಿದ್ಧಪಡಿಸಿದಾಗ, ನಾನು ಇಲ್ಲಿ ಏನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿ ತೋರಿಸಿದ್ದೀನಿ, ಈ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೈ ಬಿಡಲಾದ ಮತದಾರರ ಸಂಖ್ಯೆ ಇದು. ಉತ್ತರ ಪ್ರದೇಶದಲ್ಲಿ 2.89 ಕೋಟಿ, ಮಧ್ಯಪ್ರದೇಶದಲ್ಲಿ 42.74 ಲಕ್ಷ, ಛತ್ತೀಸ್ಗಢದಲ್ಲಿ 27 ಲಕ್ಷ, ಕೇರಳದಲ್ಲಿ 22 ಲಕ್ಷ, ರಾಜಸ್ಥಾನದಲ್ಲಿ 42 ಲಕ್ಷ. ಎಷ್ಟು ಸಂಖ್ಯೆ ಇದಿದೆ ಅಂತಂದರೆ ಪ್ರಪಂಚದಲ್ಲಿ ಎಷ್ಟೋ ದೇಶಗಳ ಜನಸಂಖ್ಯೆನೇ ಅಷ್ಟಿಲ್ಲ. ಒಂದೊಂದು ಇಡೀ ದೇಶವನ್ನು ನಾವು ನಮ್ಮ ಮತದಾರರ ಪಟ್ಟಿಯಿಂದ ಹೊರಗೆ ಹಾಕಿದ ರೀತಿ ಒಳಗಡೆ
ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥದ್ದು ನಡೀತಾ ಇದೆ. ಇದು ಗಾಬರಿ ಹುಟ್ಟಿಸ್ತಾ ಇರ್ತಕ್ಕಂಥ ಸಂಗತಿ. ಬಿಹಾರದಲ್ಲಿ ಈ ಕರಡು ಮತದಾರರ ಪಟ್ಟಿಯನ್ನು SIR ಮುಖಾಂತರ ಮಾಡಿದಾಗ 64 ಲಕ್ಷ ಜನರ ಹೆಸರನ್ನ ಅದರೊಳಗಿಂದ ತೆಗೆದುಹಾಕಿದರು. ಯಾಕೆ ಈ ರೀತಿಯಲ್ಲಿ ಈ ಪ್ರಮಾಣದಲ್ಲಿ ಹೆಸರುಗಳನ್ನ ತೆಗೆದುಹಾಕಲಾಗ್ತಿದೆ? ಯಾಕಂದರೆ ನಮಗೇನು ಅನ್ನಿಸ್ಬೇಕು, ಪ್ರತಿ ವರ್ಷ ಕೂಡ ಹೊಸದಾಗಿ 18 ವರ್ಷ ತುಂಬಿದಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ, ಜನಸಂಖ್ಯೆ ಜಾಸ್ತಿ ಆಗ್ತಿರುತ್ತೆ, ಮೃತಪಟ್ಟವರಿಗಿಂತ ಹುಟ್ಟಿದವರ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಮತದಾರರ ಪಟ್ಟಿಯಲ್ಲಿ ಸಂಖ್ಯೆ ಜಾಸ್ತಿನೇ ಆಗಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಈ ರೀತಿಯಲ್ಲಿ ಕಡಿಮೆ ಆಗಿದೆ ಅನ್ನೋದೇ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಮುಖ್ಯವಾದಂಥ ಒಂದು ಸಂಗತಿ. ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಬೇರೆ ದೇಶದಿಂದ ಅಕ್ರಮವಾಗಿ ಬಂದು ಈ ದೇಶದಲ್ಲಿ ನುಸುಳಿರ್ತಕ್ಕಂಥ ಹಲವಾರು ಜನ ಅವರು ಮತದಾರರ ಪಟ್ಟಿ ಒಳಗಡೆ ಕೂಡ ಪ್ರವೇಶ ಪಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ತೆಗೆಯುವುದೇ ನಮ್ಮ ಮುಖ್ಯವಾದಂಥ ಗುರಿ ಅಂತ ಏನು ಹೇಳ್ತಿದ್ದಾರೆ. ಅದು ನಿಜನಾ ಇಲ್ವಾ ಅನ್ನೋದನ್ನು ನಿಮಗೆ ನಾನು ನಂತರ ಹೇಳ್ತೀನಿ ಬಿಹಾರದ ಉದಾಹರಣೆ ಮೂಲಕ. ಆದರೆ ಸತ್ತವರ ಹೆಸರನ್ನ ತೆಗೆದಿದ್ದೀವಿ ಅಂತ ಯಾರ್ಯಾರನ್ನ ತೆಗೆದ್ರು, ಆ ಸತ್ತವರು ಡೆಲ್ಲಿಗೆ ಬಂದರು. ಡೆಲ್ಲಿಗೆ ಬಂದು ರಾಹುಲ್ ಗಾಂಧಿಯವ್ರ ಜೊತೆಗೆ ಟೀ ಕುಡಿದ್ರು. ಅದರದ್ದು ಫೋಟೋ ಇದು. ಸೊ ಬಿಹಾರದ ಮತದಾರರ ಪಟ್ಟಿಯಲ್ಲಿ ಯಾರನ್ನು ಸತ್ತವರು ಅಂತ ಚುನಾವಣಾ ಆಯೋಗ ಘೋಷಣೆ ಮಾಡ್ತು, ಅವರ ಜೊತೆಗೆ ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವರು ಟೀ ಕುಡಿದ್ರು. ಅವರಲ್ಲಿ ಕೆಲವ್ರನ್ನ ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರು ಈ SIR ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಕೇಸುಗಳು ದಾಖಲಾಯಿತು. ಮೊದಲ ಮುಖ್ಯವಾದಂಥ ಕೇಸ್ನ ADR ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅವರು ದಾಖಲು ಮಾಡಿದ್ರು. ಎರಡನೇ ಕೇಸನ್ನು ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರು ದಾಖಲು ಮಾಡಿದ್ರು. ಯೋಗೇಂದ್ರ ಯಾದವ್ ಅವರು ಸುಪ್ರೀಂ ಕೋರ್ಟ್ಗೆ ಆ ಸತ್ತವ್ರನ್ನ ಕರ್ಕೊಂಡೋದ್ರು. ಮೂರನೇದಾಗಿ ಇಲ್ಲಿ ನಿಮಗೆ ಅಭಿಷೇಕ್ ಬ್ಯಾನರ್ಜಿ ಕಾಣ್ತಾರೆ, ತೃಣಮೂಲ್ ಕಾಂಗ್ರೆಸ್ನ ನಾಯಕರು. ಅವರು ರ್ಯಾಲಿನಲ್ಲಿ, ಕಲ್ಕತ್ತಾದಲ್ಲಿ ನಡೆದಂಥ ರ್ಯಾಲಿಯಲ್ಲಿ ಆ ಸತ್ತವ್ರನ್ನ ಕರ್ಕೊಂಬಂದು ಮಾತಾಡಿಸಿದ್ರು. ಅಂದರೆ ಯಾರು ಈ ದೇಶದಲ್ಲಿ ಜೀವಂತವಾಗಿದ್ದಾರೆ, ನಿರಂತರವಾಗಿ ಚುನಾವಣೆಗಳಲ್ಲಿ ವೋಟ್ ಹಾಕ್ತಿದ್ದಾರೆ, ಅವರನ್ನು ಈ SIRನಲ್ಲಿ ಸತ್ತವರು ಅಂತ ದಾಖಲಿಸಿರ್ತಕ್ಕಂಥದ್ದು ಕೂಡ ನಡೀತು. ಇದು ನಮಗೆ ಗಮನಕ್ಕೆ ಬಂದರೆ ನಮಗೆ ಈ SIR ಅನ್ನೋದು ಮತದಾರರ ಪಟ್ಟಿಯ ಪರಿಷ್ಕರಣೆ ಅಷ್ಟೇ ಅಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಹಿಂದೆ ಈ ದೇಶದ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ಅಷ್ಟು ಇಷ್ಟಪಡದೇ ಇದ್ದಂಥ ಒಬ್ಬ ಎಲೆಕ್ಷನ್ ಕಮಿಷನರ್ ಇದ್ದರು. ಆ ಎಲೆಕ್ಷನ್ ಕಮಿಷನರ್ ಹೆಸರು TN ಶೇಷನ್ ಅಂತ. ಆ TN ಶೇಷನ್ ಅವ್ರನ್ನ ಒಂದು ಸರಿ ಸಂದರ್ಶನ ಮಾಡ್ತಾ ಸಂದರ್ಶಕರು ಹೇಳಿದ್ರು, ಯು ಆರ್ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ. ನೀವು ಭಾರತದ ಸರ್ಕಾರದ ಮುಖ್ಯ ಚುನಾವಣಾ ಆಯುಕ್ತರು ಅಂತ ಮಾತಾಡ್ತಾ ಇದ್ರು. ಶೇಷನ್ ಅವ್ರನ್ನ ತಡೆದ್ರು. ನೋ, ಐ ಆಮ್ ನಾಟ್ ದ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಐ ಆಮ್ ದಿ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ನಾನು ಭಾರತ ಸರ್ಕಾರದ ಮುಖ್ಯ ಚುನಾವಣಾ ಆಯುಕ್ತ ಅಲ್ಲ, ನಾನು ಭಾರತ ದೇಶದ ಮುಖ್ಯ ಚುನಾವಣಾ ಆಯುಕ್ತ ಅಂತ TN ಶೇಷನ್ ಅವರು ಹೇಳಿದ್ರು. ಅದನ್ನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಅದನ್ನು ರಿಪೀಟ್ ಮಾಡಿ ಹೇಳ್ತಾ ಇದ್ದಾರೆ. ಜ್ಞಾನೇಶ್ ಕುಮಾರ್ಗೆ ಇದನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತೀಯಾರ ಅದರಲ್ಲಿ, ಏನು ಎಚ್ಚರಿಕೆ ಕೊಟ್ಟರು, ನೀವು ಒಂದು ವಿಚಾರ ಅದರಲ್ಲಿ ಮಿಸ್ ಮಾಡಿರ್ತೀರಿ. ಏನೋದು ಅಂದರೆ, ನಿಮಗೆ ನರೇಂದ್ರ ಮೋದಿಯವರ ಸರ್ಕಾರ ಯಾವುದೇ ರಕ್ಷಣೆಯನ್ನು ಕೊಟ್ಟಿರ್ಬೋದು. ಏನು ರಕ್ಷಣೆ ಕೊಟ್ಟಿದ್ದಾರೆ? 2023ರಲ್ಲಿ ಈ ದೇಶದ ಸಂಸತ್ನಲ್ಲಿ ಒಂದು ಕಾನೂನು ತಂದಿದ್ದಾರೆ. ಆ ಕಾನೂನಿನ ಪ್ರಕಾರ ಚುನಾವಣಾ ಆಯುಕ್ತರು ಏನು ಮಾಡಿದರು, ಅವರು ಯಾವುದೇ ನೀತಿ ನಿರ್ಧಾರವನ್ನು ತೆಗೆದುಕೊಂಡ್ರು, ಯಾವುದೇ ತಪ್ಪು ನಿರ್ಧಾರ ತಗೊಂಡ್ರು, ಭ್ರಷ್ಟಾಚಾರದಲ್ಲಿ ತೊಡಗಿದ್ರು, ಈ ದೇಶದ ಚುನಾವಣಾ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಕ್ಕಂಥ ಕೆಲಸ ಮಾಡಿದ್ರು, ಅವ್ರ ಮೇಲೆ ಅವರು ಇದ್ದಾಗ ಅಥವಾ ಅವರು ರಿಟೈರ್ಡ್ ಆದಮೇಲೂ ಕೂಡ ಅವ್ರ ಮೇಲೆ ಯಾವುದೇ ಕಾನೂನು ಕ್ರಮ ಆಗಬಾರ್ದು ಅಂತ ಈ ದೇಶದ ಸಂಸತ್ನಲ್ಲಿ 2023ರಲ್ಲಿ ಒಂದು ಕಾನೂನು ತರಲಾಯಿತು. ಅದನ್ನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು. ಏನು ಹೇಳ್ತಿದ್ದಾರೆ? ಯಾವುದೇ ನಿಮಗೆ ಈ ರೀತಿಯ ಇಮ್ಯುನಿಟಿಯನ್ನು ಕೊಟ್ಟಿರಲಿ, ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಈ ಕಾನೂನನ್ನು ಬದಲಿಸ್ತೀವಿ ಮಾತ್ರ ಅಲ್ಲ, ರೆಟ್ರೋಸ್ಪೆಕ್ಟಿವ್ಲಿ ಅದನ್ನು ಹಿಂದಿನಿಂದ ಜಾರಿಗೆ ಬರುವ ರೀತಿಯಲ್ಲಿ ಕಾನೂನನ್ನು ತರ್ತೀವಿ, ತಂದು ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, BLAಗಳು, ಪದಾಧಿಕಾರಿಗಳು, ನಾಯಕರು ಇದ್ದೀರಿ. ಇದು ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಹೇಳಿರ್ತಕ್ಕಂಥ ಮಾತು. ಇದು ನಿಮಗೆ ಗೊತ್ತಿರಬೇಕು. ಚುನಾವಣಾ ಆಯೋಗ BJP ಪಕ್ಷದ ಕಚೇರಿ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಅಂತ ಸಾಕಷ್ಟು ಕಾಲದಿಂದ ಆರೋಪ ಇದೆ. ಅದು ಕೇವಲ ವಿಶ್ವಗುರುವರ ಟೈಮ್ ಟೇಬಲ್ಗೆ ತಕ್ಕ ಹಾಗೆ ಚುನಾವಣಾ
ವೇಳಾಪಟ್ಟಿಯನ್ನು ನಿರ್ಧರಿಸೋದು ಮಾತ್ರ ಅಲ್ಲ, ಅಥವಾ ಬಿ ಜೆ ಪಿ ಪಕ್ಷದ ನಾಯಕರು ಸಂವಿಧಾನದ ವಿರುದ್ಧವಾಗಿ, ಮಾನವೀಯತೆಯ ವಿರುದ್ಧವಾಗಿ, ಎಲ್ಲ ನೀತಿ ನಿಯಮಗಳ ವಿರುದ್ಧವಾಗಿ ಬಹಿರಂಗ ಭಾಷಣ ಮಾಡಿದ್ರೂ ಅವ್ರ ಮೇಲೆ ಏನೂ ಕ್ರಮ ಆಗೋದಿಲ್ಲ. ಆದರೆ ಉಳಿದವರು ಒಂದು ಸಣ್ಣ ಪುಟ್ಟ ರಿಮಾರ್ಕ್ಸ್ ಮಾಡಿದ ತಕ್ಷಣ ಅವ್ರ ಮೇಲೆ ಕ್ರಮ ಆಗುತ್ತಲ್ಲ, ಅಷ್ಟು ಮಾತ್ರನೂ ಅಲ್ಲ. ಚುನಾವಣಾ ಆಯೋಗ ಸಾರ್ವಜನಿಕ ಲಜ್ಜೆ, ಸಾಂವಿಧಾನಿಕವಾದಂಥ ನೈತಿಕತೆ, ಯಾವುದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಹೇಳಿದ್ರು, ಅದರ ಎಲ್ಲ ಗಡಿಗಳನ್ನು ಚುನಾವಣಾ ಆಯೋಗ ಮೀರಿಬಿಟ್ಟಿದೆ. ಅದನ್ನು ದಾಟಿ ಈಗ ಒಂದು ನಡೀತಾ ಇದೆ, ಅದು SIR. ಈ SIR ಅದು ಇಲ್ಲಿ ತನಕ ಚುನಾವಣಾ ಆಯೋಗ ಏನು ಒಂದು ಪಕ್ಷಪಾತಿ ಧೋರಣೆ ತೋರಿಸ್ತಾ ಇತ್ತು ಅಷ್ಟೇ ಅಲ್ಲ, ಅದು SIR ಅದಕ್ಕಿಂತ ಮಿಗಿಲಾದ್ದು. ನನ್ನ ಪ್ರಕಾರ ಈ ದೇಶದ ರಾಷ್ಟ್ರ ನಿರ್ಮಾಣದ ಆಶಯಕ್ಕೆ ವಿರುದ್ಧವಾದಂಥ ಸಂಗತಿಯನ್ನು SIR ಮಾಡ್ತಾ ಇದೆ. ಇದರ ಬಗ್ಗೆ ಇದನ್ನು ನಾವು ಹೇಗೆ ಎದುರಿಸಬೇಕು, ನಿರ್ದಿಷ್ಟವಾಗಿ BLAಗಳ ಪಾತ್ರ ಏನು ಅದು ಅನ್ನೋದನ್ನು ಮಾತಾಡೋದೇ ಇವತ್ತಿನ ಕಾರ್ಯಾಗಾರದ ಮುಖ್ಯವಾದಂಥ ಉದ್ದೇಶ. ಆದರೆ ಅದಕ್ಕೆ ಮುಂಚೆ ಇದರ ಹಿಂದೆ ಇರತಕ್ಕಂಥ ರಾಜಕಾರಣವನ್ನು ಮತ್ತು ಈ ದೇಶದ ರಾಷ್ಟ್ರ ನಿರ್ಮಾಣಕ್ಕೆ ವಿರುದ್ಧವಾಗಿ ಈ SIRನ ಜಾರಿ ಮಾಡ್ತಿದೆ ಅನ್ನೋದರ ಬಗ್ಗೆ ನಾವು ಮೊದಲಿಗೆ ಒಂದು 10 ರಿಂದ 15 ನಿಮಿಷ ಮಾತಾಡಬೇಕು. ಅದಾದಮೇಲೆ ನಾವು ನಿರ್ದಿಷ್ಟವಾಗಿ BLAಗಳ ಪಾತ್ರದ ಬಗ್ಗೆ ಹೋಗೋಣ. ಏನದು, ಯಾಕಾಗಿ SIR ಭಾರತದ ರಾಷ್ಟ್ರ ನಿರ್ಮಾಣಕ್ಕೆ ವಿರುದ್ಧವಾಗಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಭಾರತ ರಾಷ್ಟ್ರ ನಿರ್ಮಾಣ ಅಂತ ನಾವು ಕರೆದರೆ ಅದರ ಅರ್ಥ ಈ ದೇಶದ ಸ್ವಾತಂತ್ರ್ಯ ಬಂದಿದ್ದು, ಈ ದೇಶಕ್ಕೆ ಒಂದು ಸಂವಿಧಾನವನ್ನು ನಾವು ಬರ್ಕೊಂಡಿದ್ದು, ಮತ್ತು ಈ ದೇಶದಲ್ಲಿ 21 ವಯಸ್ಸಿನ, ಈಗ ಅದು 18 ವಯಸ್ಸಾಗಿದೆ, ಸಂವಿಧಾನ ಜಾರಿಗೆ ಬಂದಾಗ 21 ವಯಸ್ಸಿನ ಎಲ್ಲರಿಗೂ ಕೂಡ, ಎಲ್ಲ ಜಾತಿ, ಮತ, ಧರ್ಮ, ಪ್ರದೇಶ, ಭಾಷೆ, ವರ್ಗ ಇವೆಲ್ಲವನ್ನು ಮೀರಿದ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಮತದಾನವನ್ನು ಖಾತ್ರಿ ಮಾಡೋದು. ಇದನ್ನು ರಾಜಕೀಯ ಪರಿಭಾಷೆಯಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಅಂತ ಕರೀತಾರೆ, ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂತ ಕರೀತಾರೆ. ಈ ಪ್ರಪಂಚದಲ್ಲಿ ಯಾರು ನಮ್ಮನ್ನು ಆಳ್ತಾರೆ ಅನ್ನೋರು, ಅವರು ರಾಣಿಯ ಹೊಟ್ಟೆಯಿಂದ ಹುಟ್ಟುವುದಿಲ್ಲ, ಅವರು ಮತಪೆಟ್ಟಿಗೆಗಳಿಂದ ಹುಟ್ಟುತ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಭಾರತದ ಸಂವಿಧಾನ ರಚನಾ ಸಭೆಯ ಸಂದರ್ಭದಲ್ಲಿ ಮಾಡಿದಂಥ ಭಾಷಣ ಅದು. ಇನ್ನು ಮುಂದೆ ಈ ದೇಶವನ್ನು ಆಳುವವರು ಅವರು ರಾಣಿಯ ಹೊಟ್ಟೆಯಿಂದ ಹುಟ್ಟೋದಿಲ್ಲ, ಅವರು ಮತದಾರರ ಮತಪೆಟ್ಟಿಗೆಯಿಂದ ಹುಟ್ಟುತ್ತಾರೆ ಅಂತ ಹೇಳಿದ್ರು. ಆದರೆ ಹಾಗೆ ಹೇಳಿದಾಗ ಪ್ರಪಂಚದ ಬೇರೆ ಬೇರೆ ಕಡೆಯಲ್ಲೂ ಕೂಡ ಪ್ರಜಾಪ್ರಭುತ್ವ ಇತ್ತು. ಆ ರೀತಿ ಪ್ರಜಾಪ್ರಭುತ್ವಗಳು ಜಾರಿಗೆ ಬಂದಿದ್ದು ಅದು ರಾಜಪ್ರಭುತ್ವಗಳನ್ನು ಕೊನೆಗಾಣಿಸಿ ಪ್ರಜಾಪ್ರಭುತ್ವ ಬಂದಿತ್ತು. ಕೆಲವು ದೇಶಗಳಲ್ಲಿ ರಾಜನ ತಲೆ ಕಡಿದು ಪ್ರಜಾಪ್ರಭುತ್ವವನ್ನು ತಗೊಂಡು ಬಂದರು. 14ನೇ ಲೂಯಿ ಫ್ರೆಂಚ್ ಕ್ರಾಂತಿ ನಡೆದಾಗ ಆತನನ್ನು ಸಂಹಾರ ಮಾಡಿ ಪ್ರಜಾಪ್ರಭುತ್ವ ಅನ್ನೋದು ಜಾರಿಗೆ ಬಂತು. ರಷ್ಯಾದಲ್ಲಿ ಜಾರ್ ದೊರೆಯನ್ನು ಕೊನೆಗಾಣಿಸಿ ಅಲ್ಲಿ ಒಂದು ಬೇರೆ ರೀತಿಯಾದಂಥ ರಾಜಕೀಯ ಆಡಳಿತ ವ್ಯವಸ್ಥೆ ಅನ್ನೋದು ಜಾರಿಗೆ ಬಂತು. ಇಂಗ್ಲೆಂಡಿನಲ್ಲಿ ರಾಣಿ ಅಥವಾ ರಾಜ ಇದ್ದಾಗಲೂ ಕೂಡ ಅವರನ್ನು ಕೇವಲ ಒಂದು ಸಾಂಕೇತವಾಗಿ ಮಾತ್ರ ಇಟ್ಕೊಂಡು ಅಲ್ಲಿ ಒಂದು ಪ್ರಜಾಪ್ರಭುತ್ವ ಜಾರಿಗೆ ಬಂತು. ಆದರೆ ಈ ಎಲ್ಲ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಜಾರಿಗೆ ಬಂದಾಗ ಎಲ್ಲರಿಗೂ ಮತದಾನದ ಹಕ್ಕು ಇರಲಿಲ್ಲ. ದಯವಿಟ್ಟು ಈ ಮುಂದಿನ 10-15 ನಿಮಿಷ ನಾನೇನು ಹೇಳ್ತೀನಿ ಅನ್ನೋದನ್ನು ನೀವು ಕೇಳಿಸ್ಕೋಬೇಕು. ಇದು BLA ಕೆಲಸ ಮಾತ್ರ ಅಲ್ಲದೆ, ನಾವು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ಮತ್ತು ಈ ದೇಶದ ನಾಗರಿಕರಾಗಿ ನಾವು ತಿಳಿದುಕೊಂಡಿರಲೇಬೇಕಾಗಿರುವಂಥ ವಿಚಾರಗಳು ನಾನು ಈ ಮುಂದಿನ 10-15 ನಿಮಿಷದಲ್ಲಿ ಹೇಳ್ತೀನಿ. ದಯವಿಟ್ಟು ಕೇಳಿಸ್ಕೋಬೇಕು. ಈ ಸಾರ್ವತ್ರಿಕ ವಯಸ್ಕ ಮತದಾನ ಏನಿದೆ, ಇದು ಪ್ರಪಂಚದಲ್ಲಿ ಒಂದು ದಿನ ಇದ್ದಕ್ಕಿದ್ದಾಗೆ ಜಾರಿಗೆ ಬರಲಿಲ್ಲ. ಫ್ರೆಂಚ್ ಕ್ರಾಂತಿ ನಡೆದ ಮೇಲೆ ಫ್ರಾನ್ಸ್ನಲ್ಲಿ ಓಟಿನ ಮುಖಾಂತರ ಆಳುವವರನ್ನ ಚುನಾಯಿಸಬೇಕಾದಾಗ ಓಟಿನ ಹಕ್ಕು ಇದ್ದಿದ್ದು ವಿದ್ಯಾವಂತರಿಗೆ ಮತ್ತು ಆಸ್ತಿವಂತರಿಗೆ ಮಾತ್ರ ಇತ್ತು, ಬೇರೆಯವರಿಗೆ ಇರಲಿಲ್ಲ. ಪ್ರಪಂಚದ ಕೆಲವು ಕಡೆಯಲ್ಲಿ ಕಪ್ಪು ವರ್ಣೀಯರು ಮತ್ತು ಶ್ವೇತವರ್ಣೀಯರು ಇಬ್ಬರು ಇದ್ದಂಥ ದೇಶಗಳಲ್ಲಿ ಕಪ್ಪು ವರ್ಣೀಯರಿಗೆ ಓಟಿನ ಹಕ್ಕು ಇರಲಿಲ್ಲ. 1915ರ ತನಕ ಇಡೀ ಜಗತ್ತಿನಲ್ಲಿ ಎಲ್ಲೂ ಕೂಡ ಮಹಿಳೆಯರಿಗೆ ಓಟಿನ ಹಕ್ಕು ಇರಲೇ ಇರಲಿಲ್ಲ. ಮಹಿಳೆಯರಿಗೆ ಓಟಿನ ಹಕ್ಕು 1915ರಲ್ಲಿ ಬಂದಿದ್ದು. ಮತ್ತು ವಿದ್ಯಾವಂತರು ಅಲ್ಲದೇ ಇರೋರಿಗೆ ಓಟಿನ ಹಕ್ಕು ಇರಲಿಲ್ಲ. ನಮ್ಮದೇ ದೇಶದಲ್ಲಿ ಬ್ರಿಟಿಷರಿದ್ದಾಗ ಒಂದು ಇಂಪೀರಿಯಲ್ ಅಸೆಂಬ್ಲಿ ಇತ್ತು, ಆಗಲೂ ಎಲೆಕ್ಷನ್ ನಡೀತಾ ಇತ್ತು. ಸ್ವತಃ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂಥ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಆಡಳಿತ ನಡೆಸ್ತಾ ಇತ್ತು. 47 ಆದಮೇಲಲ್ಲ, 47ಕ್ಕೆ ಮುಂಚೆನೇ. ಆದರೆ
ಮತದಾರರ ಪಟ್ಟಿಯಲ್ಲಿ ಯಾರಿರ್ತಾ ಇದ್ರು? ಮತದಾರರ ಪಟ್ಟಿಯಲ್ಲಿ ಎಲ್ಲರೂ ಇರ್ತಾ ಇರಲಿಲ್ಲ. ನಮ್ಮ ದೇಶ ಮಾತ್ರ ಈ ದೇಶ ಹುಟ್ಟಿದ ದಿನದಿಂದಲೇ, ಮೊಟ್ಟ ಮೊದಲ ಚುನಾವಣೆಯಿಂದಲೇ ಈ ದೇಶದಲ್ಲಿ ಎಲ್ಲರಿಗೂ, ಮಹಿಳೆಯರಿಗೆ ಮತದಾನದ ಹಕ್ಕನ್ನು ದೇಶ ಹುಟ್ಟುತ್ತಾ ಇದ್ದಾಗಲೇ ಕೊಟ್ಟಂಥ ದೇಶ ನಮ್ಮದು. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಯಾರು ಈ ದೇಶದಲ್ಲಿ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸ್ತಾ ಇದ್ದರು, ಅವರಿಗೆ ಮೊದಲ ದಿನದಿಂದ ಮತದಾನದ ಹಕ್ಕು ಇರಬೇಕು ಮತ್ತು ವಿಶೇಷವಾದ ಹಕ್ಕುಗಳಿರಬೇಕು ಅನ್ನೋದನ್ನು ಸಂವಿಧಾನ ರಚನಾ ಸಭೆ ತೀರ್ಮಾನ ಮಾಡಿತು. ಸಂವಿಧಾನ ರಚನಾ ಸಭೆ ಈ ದೇಶ ಹುಟ್ಟುವ ಸಂದರ್ಭದಲ್ಲಿ ಒಂದು ವಿಭಜನೆಯ ದುರಂತ ನಡೆದಿದ್ದರಿಂದಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ವಿಶೇಷವಾದಂಥ ಹಕ್ಕುಗಳಿರಬೇಕು, ಇಲ್ಲದೇ ಇದ್ದರೆ ಈ ದೇಶ ಉಳಿಯೋದಿಲ್ಲ ಅಂತ ಅವರು ಭಾವಿಸಿದ್ರು. ಮತ್ತು ಹಾಗಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ದೇಶದ ಮೊಟ್ಟ ಮೊದಲ ಚುನಾವಣೆಯಿಂದ ವೋಟಿನ ಹಕ್ಕನ್ನು ಕೊಡಲಾಯಿತು. ನಿಮಗೆ ಇದಕ್ಕೆ ಏನು ಕಾರಣ ಅಂತ ಗೊತ್ತಿರಬೇಕು. ಯಾಕೆ ಫ್ರೆಂಚ್ ಕ್ರಾಂತಿ ನಡೆದ ಮೇಲೆ ಆ ದೇಶದ ಎಲ್ಲರಿಗೂ ಕೂಡ ವೋಟಿನ ಹಕ್ಕು ಬರಲಿಲ್ಲ? ಯಾಕೆ ಇಂಗ್ಲೆಂಡಿನಲ್ಲಿ ಮೊದಲ ದಿನದಿಂದ ಎಲ್ಲರಿಗೂ ವೋಟಿನ ಹಕ್ಕು ಯಾಕೆ ಬರಲಿಲ್ಲ? ಈ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ಅತ್ಯುತ್ಕೃಷ್ಟವಾಗಿರೋ ದೇಶಗಳು ಅಂತ ಹೇಳಿಕೊಳ್ತಾ ಇರುವಂಥ ಇಂಗ್ಲೆಂಡಿನಲ್ಲಿ, ಫ್ರಾನ್ಸ್ನಲ್ಲಿ, ಸ್ಕ್ಯಾಂಡಿನೇವಿಯನ್ ದೇಶಗಳಲ್ಲಿ, ಅಮೇರಿಕಾದಲ್ಲಿ ಯಾಕೆ ಮೊಟ್ಟ ಮೊದಲ ದಿನದಿಂದ ವೋಟಿನ ಹಕ್ಕು ಎಲ್ಲರಿಗೂ ಇರಲಿಲ್ಲ? ನಮ್ಮ ದೇಶದಲ್ಲಿ ಯಾಕಿತ್ತು ಅಂತ ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ನಮ್ಮ ದೇಶ ಇದು ರಾಜನ ತಲೆ ಕಡಿದು ಇಲ್ಲಿ ಪ್ರಜಾಪ್ರಭುತ್ವ ಬಂದಿದ್ದಲ್ಲ. ಬದಲಿಗೆ ಈ ದೇಶದಲ್ಲಿ 108 ಬಗೆಯ ಬೇರೆ ಬೇರೆ ಸಮುದಾಯಗಳಿರ್ತಕ್ಕಂಥ ಈ ದೇಶದಲ್ಲಿ ನಾವು ಸ್ವಾತಂತ್ರ್ಯವನ್ನು, ಪ್ರಜಾಪ್ರಭುತ್ವವನ್ನು ಪಡೆದುಕೊಂಡಿದ್ದು ವಸಾಹತುಶಾಹಿಗಳ ಬ್ರಿಟಿಷರ ವಿರುದ್ಧದ ಸಂಗ್ರಾಮದಲ್ಲಿ ಒಂದಾಗಿದ್ದಂಥ ದೇಶ ಇದು. ಇದು ನಿಮಗೆ ಇತಿಹಾಸ ಓದಿದವರಿಗೆ ಗೊತ್ತಿರುತ್ತದೆ. ಈ ದೇಶದಲ್ಲಿ ರಾಜರುಗಳು ಪರಸ್ಪರ ಯುದ್ಧ ಮಾಡ್ತಾಯಿದ್ರು. ಅವರು ಯುರೋಪಿನಿಂದ ಬಂದಂಥ ಬ್ರಿಟಿಷರು ಮತ್ತು ಫ್ರೆಂಚರ ಜೊತೆಗೆ ಇವರೇ ಸಹಕಾರ ಕೊಡ್ತಾಯಿದ್ರು. ಇವರೇ ಸಹಕಾರ ಕೊಟ್ಟು ತಮ್ಮ ಜೊತೆಯಲ್ಲಿ ಇದ್ದಂಥ ನಮ್ಮದೇ ಭೂಭಾಗದಲ್ಲಿರ್ತಕ್ಕಂಥ ಇನ್ನೊಬ್ಬ ರಾಜನ ವಿರುದ್ಧ ಅವನಿಗೆ ಸೈನ್ಯ ಕಳಿಸ್ತಾ ಇದ್ರು ಬ್ರಿಟಿಷರ ಜೊತೆಗೆ. ಹೀಗಿರಬೇಕಾದ್ರೆ ಈ ದೇಶದಲ್ಲಿ ಜನಸಾಮಾನ್ಯರು, ರಾಜ ಮಹಾರಾಜರುಗಳು ಕೂಡ ಹೋರಾಟ ಮಾಡಿದ್ರು, ಮಾಡಿಲ್ಲ ಅಂತಲ್ಲ. ಅದರೊಳಗಡೆ ನಮಗೆ ಕಿತ್ತೂರು ಚೆನ್ನಮ್ಮನಂಥವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂಥವರು ಮತ್ತು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ರೀತಿಯಲ್ಲಿ ಭಾಳ ವೀರಾಗ್ರಣಿಗಳಾದಂಥ ದೇಶಪ್ರೇಮಿ ರಾಜರುಗಳು, ರಾಣಿಯರು ಇದ್ದರು. ಆದರೆ ಮತ್ತು ಅವರು ಯುದ್ಧರಂಗದಲ್ಲೇ ಸತ್ತರು, ಬಂಧನಕ್ಕೊಳಗಾದರು, ಕೊಲೆಗೀಡಾದರು. ಆದರೆ ಅತ್ಯಂತ ಹೆಚ್ಚು ಧೀರೋದಾತ್ತವಾದಂಥ ಹೋರಾಟವನ್ನು ಮಾಡಿದಂಥವರು ಈ ದೇಶದ ಜನಸಾಮಾನ್ಯರು. ಯಾಕೆ ಸಂವಿಧಾನ ರಚನಾ ಸಭೆಯಲ್ಲಿ ಎಲ್ಲರಿಗೂ ವೋಟಿನ ಹಕ್ಕು ಕೊಡಬೇಕಾ ಬೇಡವಾ ಅಂತ ಚರ್ಚೆನೇ ನಡೆಯಲಿಲ್ಲ. ಬದಲಿಗೆ ಅದು ಸಹಜ ಅಂತ ಭಾವಿಸಲಾಗಿತ್ತು. ಇವತ್ತು SIR ಇಂದ ಯಾವುದನ್ನು ಕಿತ್ಕೊಳ್ತಾ ಇದ್ದಾರೆ ಅದಕ್ಕೊಂದು 100 ವರ್ಷಗಳ ಇತಿಹಾಸ ಇದೆ. 190 ವರ್ಷಗಳ ಕಾಲ 1757ರ ಪ್ಲಾಸಿ ಕದನದಿಂದ ಹಿಡಿದು 1947ರ ಸ್ವಾತಂತ್ರ್ಯ ಬರುವ ದಿನದವರೆಗೆ ಈ ದೇಶದ ಜನಸಾಮಾನ್ಯರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, 1757ರ ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಸಿರಾಜುದ್ದೌಲಾ ಎನ್ನುವಂಥ ಬಂಗಾಳದ ನವಾಬನನ್ನು ಸೋಲಿಸಿ ಅವರು ಮೀರ್ ಜಾಫರ್ ಅನ್ನುವಂಥ ತಮಗೆ ಬೇಕಾದವನನ್ನು ಕೂರಿಸಿದ್ರು. ಮೀರ್ ಜಾಫರ್ ಜೊತೆಗೆ ಅವರಿಗೆ ಡಿಫರೆನ್ಸಸ್ ಬಂತು, ಆತನ್ನು ತೆಗೆದ್ರು. ಮೀರ್ ಖಾಸಿಮ್ ಅಂತ ಇನ್ನೊಬ್ಬನ್ನ ಕೂರಿಸಿದ್ರು. ಅವನನ್ನು 1764ರಲ್ಲಿ ಬಕ್ಸರ್ ಕದನದಲ್ಲಿ ಕೊಂದಾಕಿದ್ರು. ಕೊಂದಾಕಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರು ಈ ದೇಶದ ಯಾವುದಾದ್ರೂ ಒಂದು ಭೂಭಾಗದ ಮೇಲೆ ಅಧಿಕಾರ ಹಿಡಿದಿದ್ದು 1764 ಬಕ್ಸರ್ ಕದನದ ಜೊತೆಗೆ. 1764 ಆದಮೇಲೆ 2 ವರ್ಷಕ್ಕೆ 1766ಕ್ಕೆ ಚುವರ್ ಎನ್ನುವಂಥ ಒಂದು ಆದಿವಾಸಿ ಸಮುದಾಯ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಶುರು ಮಾಡಿತು. ಅದಾದಮೇಲೆ 2 ವರ್ಷಕ್ಕೆ ಪಹಾರಿಯಾ ಎನ್ನುವಂಥ ಇನ್ನೊಂದು ಆದಿವಾಸಿ ಸಮುದಾಯ ಹೋರಾಟ ಮಾಡ್ತು. ಅದಾದಮೇಲೆ 2 ವರ್ಷಕ್ಕೆ ಹಾಲ್ಬಾ ಎನ್ನುವಂಥ ಇನ್ನೊಂದು ಆದಿವಾಸಿ ಸಮುದಾಯ ಬ್ರಿಟಿಷರ ವಿರುದ್ಧ ದಂಗೆ ಎದ್ದೇಳ್ತು. ಚೌಹಾರರು, ಪಹಾರಿಯಾಗಳು, ಹಾಲ್ಬಾಗಳು, ಸಂತಾಲರು, ಗೊಂಡಿಗಳು, ಮುಂಡರು ಮತ್ತು ನಾಗಾಗಳು, ಈ ದೇಶದ ಉದ್ದಗಲಕ್ಕೂ ಇದ್ದಂಥ ಈ ಆದಿವಾಸಿ ಸಮುದಾಯ ಏನಿತ್ತು, ಗಿರಿಜನ ಸಮುದಾಯ ಏನಿತ್ತು, ಇವರು ಬ್ರಿಟಿಷರ ವಿರುದ್ಧ ಒಂದಾದ ಮೇಲೊಂದು ಹೋರಾಟವನ್ನು, ಸಂಗ್ರಾಮವನ್ನು ಮಾಡಿದ್ರು. ನೋಡಿ, ಆದಿವಾಸಿ ಸಮುದಾಯಕ್ಕೂ ಉಳಿದವ್ರಿಗೂ ಇರುವ ದೊಡ್ಡ ವ್ಯತ್ಯಾಸ ಏನು ಅಂತಂದರೆ, ಅವರು ಧರಣಿ ಸತ್ಯಾಗ್ರಹ ಮಾಡಲಿಲ್ಲ, ಉಪವಾಸ ಸತ್ಯಾಗ್ರಹ ಮಾಡಲಿಲ್ಲ. ಅವರು ನಡೆಸಿದ್ದೆಲ್ಲ ಬ್ರಿಟಿಷರ ವಿರುದ್ಧ ಯುದ್ಧ. ಅದು ನಿಜವಾದ ಅರ್ಥದಲ್ಲಿ ಮಾಡು ಅಥವಾ ಮಡಿ ಯುದ್ಧ. ಸಾವಿರಾರು ಸಂಖ್ಯೆಯಲ್ಲಿ, ಕೆಲವೊಮ್ಮೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರು ಪ್ರಾಣ ಕಳ್ಕೊಂಡ್ರು. 1947ರ ಆಗಸ್ಟ್ 15ರ ತನಕ ನಾಗಾಲ್ಯಾಂಡಿನ ಒಳಗಡೆ ಬ್ರಿಟಿಷರ ಸೈನ್ಯಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ.
ಹಾಗಾಗಿನೇ ನಾಗಾಗಳ ಯುದ್ಧವನ್ನು ಎಲ್ಲ ದಂಗೆಗಳ ತಾಯಿ, ದ ಮದರ್ ಆಫ್ ಆಲ್ ಇನ್ಸರ್ಜೆನ್ಸೀಸ್ ಅಂತ ಕರೀತಾರೆ. ಈಗ ಈ ಸಂತಾಲರನ್ನು, ಈ ಗೊಂಡಿಗಳನ್ನು, ಈ ಮುಂಡರನ್ನು ಮತ್ತು ಈ ಪಹಾರಿಯಗಳನ್ನು, ನಾಗಾಗಳನ್ನು ನೀನು ಒಂದು ದಾಖಲೆ ತೊಗೊಂಬಂದರೆ ಮಾತ್ರ ನೀನು ಈ ದೇಶದಲ್ಲಿ ಓಟ್ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ ಅಂತ ನಾವು ಹೇಳಿದ್ರೆ ಈ ದೇಶದ ಸ್ವಾತಂತ್ರ್ಯ ಚಳವಳಿಗೆ, ಬ್ರಿಟಿಷರ ವಿರುದ್ಧ ನಡೆದಂಥ ವೀರೋಚಿತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾವು ಅಪಚಾರ ಮಾಡಿದಾಗೆ. ಅವ್ರ ಹತ್ರ ಈ ದಾಖಲೆ ಇರ್ಬೋದು, ಇಲ್ಲದೇ ಇರ್ಬೋದು. ದಾಖಲೆ ಹುಟ್ಟುಕೊಂಡು ತಾಯಿಯ ಹೊಟ್ಟೆಯಿಂದ ಯಾರೂ ಹುಟ್ಟಿಲ್ಲ. ನಾವು ನಮ್ಮ ಊರಿನಲ್ಲಿ ನಾವಿದ್ದ ರೀತಿಯಲ್ಲಿ ಈ ದೇಶದ ಒಳಗಡೆ ಸೇರ್ಕೊಂಡಿದ್ದೀವಿ. ಮತ್ತು ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಪೂರ್ವ ಸೂರಿಗಳು, ನಮ್ಮ ತಾತ ಮುತ್ತಾತಂದಿರು, ನಮ್ಮ ಅಜ್ಜಿ ಮುತ್ತಜ್ಜಿಯರು ಪ್ರಾಣ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಆದಿವಾಸಿ ಸಮುದಾಯ ಏನಿತ್ತು ಅವರನ್ನು ಕಂಡು ಬ್ರಿಟಿಷರು ಹೆದರಿ ನಡುಗಿದ್ದಾರೆ. 1881ರಲ್ಲಿ ಭಾರತ ಅರಣ್ಯ ಕಾಯ್ದೆ ಅಂತ ತಂದು ಇಡೀ ಅರಣ್ಯ ಅದು ಸರ್ಕಾರದ್ದು ಅಂತ ಮೊಟ್ಟ ಮೊದಲ ಬಾರಿಗೆ ಘೋಷಣೆ ಮಾಡಿದ್ದು ಬ್ರಿಟಿಷರು. ಅದಕ್ಕೆ ಮುಂಚೆ ಅರಣ್ಯ ಯಾರ ಸೊತ್ತು ಆಗಿರಲಿಲ್ಲ, ಅದು ಅರಣ್ಯ ವಾಸಿಗಳ ಸ್ವತ್ತು ಆಗಿತ್ತು. ರಾಜ ಮಹಾರಾಜರುಗಳು ಕೂಡ ಅರಣ್ಯ ತಮ್ಮದು ಅಂತ ಹೇಳಿರಲಿಲ್ಲ. ಈಗಿರಬೇಕಾದರೆ ಈ ಆದಿವಾಸಿಗಳ ಅರಣ್ಯವನ್ನು ತಮ್ಮದು ಎಂದು ಘೋಷಿಸಿದ ಬ್ರಿಟಿಷರ ವಿರುದ್ಧ ನಡೆಸಿದಂಥ ವಿರೋಚಿತವಾದಂಥ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಾಣ ಕೊಟ್ಟ ಆದಿವಾಸಿಗಳನ್ನು ನೀವು ನಿಮ್ಮದು ದಾಖಲೆ ತನ್ನಿ, ಆಗ ನೀವು ಈ ಭಾರತದ ಪ್ರಜೆ ಅಂತ ಹೇಳಿದ್ರೆ ಅದು ರಾಷ್ಟ್ರ ನಿರ್ಮಾಣದ ವಿರೋಧಿ ಕೃತ್ಯ. ಇದು ನಮಗೆ ಗೊತ್ತಿರಬೇಕು. ಹಾಗೆಯೇ ಸಂಗೊಳ್ಳಿ ರಾಯಣ್ಣನಿಂದ ಹಿಡಿದು ಮೈಲಾರ ಮಹಾದೇವನ ತನಕ ಕರ್ನಾಟಕದಲ್ಲಿ ನೀಲಿ ಬಂಡಾಯದಿಂದ ಹಿಡಿದು ಬೆಂಗಾಲಿನಲ್ಲಿ ನಡೆದಂಥ ರೈತ ಬಂಡಾಯದವರೆಗೆ ನೂರಾರು ರೈತ ಬಂಡಾಯಗಳು ಬ್ರಿಟಿಷರ ವಿರುದ್ಧ ನಡೆದಿವೆ. ಆ ರೈತಾಪಿ ಪ್ರಾಣ ಕೊಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ನೇಣಾಕಿದ್ದಾರೆ, ಮೈಲಾರ ಮಹಾದೇವನ ನೇಣಾಕಿದ್ದಾರೆ, ಕೊಂದಿದ್ದಾರೆ. ಒಂದಾದ ಮೇಲೆ ಒಂದು ನಡೆದಂಥ ರೈತ ದಂಗೆಗಳು, ಕಾರ್ಮಿಕ ಹೋರಾಟಗಳು, ಮಧ್ಯಮ ವರ್ಗದ ಹೋರಾಟಗಳು, ಇವೆಲ್ಲದರ ಫಲವಾಗಿ ನಾವೊಂದು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ. ಅವರ ಕೈಯಲ್ಲಿ ನೀವು ಬಯಸಿದಂಥ ದಾಖಲಾತಿಗಳು ಇಲ್ಲದೇ ಇರ್ಬೋದು, ಆದರೆ ಅವರು ಈ ದೇಶದ ಪೌರರು. ಇದನ್ನು ನಮ್ಮ ಸಂವಿಧಾನ ರಚನಾ ಸಭೆ ಚರ್ಚೆ ಮಾಡುತ್ತೆ. ಸಂವಿಧಾನ ರಚನಾ ಸಭೆ ಚರ್ಚೆ ಮಾಡಿ ಅವರೆಲ್ಲರ ಪರವಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಕೂತಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರರು ಅವರೆಲ್ಲರ ದನಿಯಾಗಿ ಈ ದೇಶದ ಸಂವಿಧಾನವನ್ನು ಮೊಟ್ಟ ಮೊದಲ ದಿನದಿಂದ ಇದು ಸರ್ವರಿಗೆ ಸಮಾನವಾದಂಥ ಕಾನೂನು ಅನ್ನುವುದನ್ನು ನಿರೂಪಿಸಿ ಮೊದಲ ಚುನಾವಣೆ ನಡೀತದೆ. ಇಲ್ಲಿಂದ ನಾವು ಈ ದೇಶದ ಚುನಾವಣಾ ಆಯೋಗದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಬೇಕು. ಬಂಧುಗಳೇ, ಸಂವಿಧಾನ ರಚನಾ ಸಭೆಗೆ ಎಲೆಕ್ಷನ್ ನಡೆದಾಗಲೂ ಕೂಡ ಎಲ್ಲರಿಗೂ ವೋಟಿನ ಹಕ್ಕು ಇರಲಿಲ್ಲ. ಹಾಗಾಗಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು ಇಲ್ಲಿ ಬಹುಶಃ ನಿಮಗೆ ಕಾಣೋದಿಲ್ಲ. ಅಕ್ಟೋಬರ್ 25, 1951ರಿಂದ ಮಾರ್ಚ್ 27, 1952 ತನಕ 68 ಹಂತಗಳಲ್ಲಿ ಚುನಾವಣೆ ನಡೀತದೆ. ಈಗ ಅಷ್ಟೊಂದು ಹಂತದ ಚುನಾವಣೆ ನಡೆಯೋ ಅಗತ್ಯ ಇಲ್ಲ. ಇಡೀ ದೇಶದಲ್ಲಿ 1 ಅಥವಾ 2 ಹಂತದಲ್ಲಿ ಚುನಾವಣೆ ಮಾಡ್ಬೋದು. ಆದರೆ ವಿಶ್ವಗುರುಗಳು ವಿಶ್ವ ಪರ್ಯಟನೆ ಮಾಡ್ತಾ ಇರಬೇಕಾದ್ರಿಂದ ಅವ್ರ ಟೈಮ್ ಟೇಬಲ್ಗೆ ತಕ್ಕಂಗೆ ಮತ್ತು ಅವರು ಒಂದು ಕಡೆ ಭಾಷಣ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಎಲೆಕ್ಷನ್ ನಡಿಬೇಕು. ಹಾಗಾಗಿ 7 ಹಂತ, 8 ಹಂತ, 10, 12 ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಾವು ಈ ದೇಶದಲ್ಲಿ ಒಂದೇ ಹಂತದಲ್ಲಿ ಎಲೆಕ್ಷನ್ ನಡೆಸೋಕ್ಕೆ ಸಾಧ್ಯ ಇದೆ. ಆದರೆ ಮೊದಲ ಎಲೆಕ್ಷನ್ ಹಂಗಿರಲಿಲ್ಲ. ಮೊದಲ ಎಲೆಕ್ಷನ್ ಯಾಕೆ ಹಂಗಿರಲಿಲ್ಲ? ಮೊಟ್ಟ ಮೊದಲನೇದಾಗಿ ನಮಗೊಂದು ಮತದಾರರ ಪಟ್ಟಿನೇ ಇರಲಿಲ್ಲ. ಈ ದೇಶದಲ್ಲಿ ಒಂದು ಮತದಾರರ ಪಟ್ಟಿ ಇರಲಿಲ್ಲ. 1950ರಲ್ಲಿ ಸುಕುಮಾರ್ ಸೇನ್ ಅನ್ನುವಂಥ ಒಬ್ಬ ಅಧಿಕಾರಿ, ಆ ಸುಕುಮಾರ್ ಸೇನ್ ಅವರ ಫೋಟೋ ಇಲ್ಲಿದೆ. ಈ ದೇಶ ನೆನಪಿಸ್ಕೊಳ್ಬೇಕಾಗಿರುವಂಥ ವ್ಯಕ್ತಿಗಳಲ್ಲಿ ಒಬ್ಬರು ಅವರು. ಈ ಸುಕುಮಾರ್ ಸೇನ್ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ತಾರೆ. ಅವರಿಗೆ ಈ ದೇಶದ ಪ್ರಧಾನಮಂತ್ರಿಗಳು ಸೂಚನೆ ಹೊರಡಿಸ್ತಾರೆ, ಎಲೆಕ್ಷನನ್ನು ನಾವಿಂದ ಮಾಡಬೇಕು ಅಂತ ಸಂವಿಧಾನಬದ್ಧವಾಗಿ. ನನ್ನ ಪ್ರಕಾರ ಈ ದೇಶ ಅತ್ಯಂತ ಒಂದು ಅದೃಷ್ಟಶಾಲಿ ದೇಶ. ಈ ದೇಶಕ್ಕೆ ಸಿಕ್ಕಂಥ ಸಂವಿಧಾನ ರಚನಾ ಸಭೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಒಂದು ಅತ್ಯಪೂರ್ವವಾದಂಥ ಸಂವಿಧಾನ ರಚನಾ ಸಭೆ ಇರೋದಿಲ್ಲ. ಮತ್ತು ಆ ಸಂವಿಧಾನ ರಚನಾ ಸಭೆಯಲ್ಲಿ ನಡೆದಂಥ ಚರ್ಚೆಯನ್ನು ನಿಮಗೆ ಸಾಧ್ಯ ಆದರೆ ನೀವು ರಾಜಕೀಯ ಪಕ್ಷದ ಕಾರ್ಯಕರ್ತರು ಓದಬೇಕು. ಅದು ಇವತ್ತಿನ ತನಕ ನಮ್ಮ ಪಾರ್ಲಿಮೆಂಟಲ್ಲೂ ಯಾವತ್ತೂ ಅಂಥ ಚರ್ಚೆ ನಡೆದಿಲ್ಲ. ಅಂಥ ಅತ್ಯಪೂರ್ವವಾದಂಥ ಚರ್ಚೆ ಅಲ್ಲಿ ನಡೆದಿದೆ. ಮತ್ತು ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬ ಧೀಮಂತ ವ್ಯಕ್ತಿ ಇದ್ದಿದ್ದು ಈ ದೇಶದ ಅದೃಷ್ಟ. ಮತ್ತು ಜವಾಹರ್ಲಾಲ್ ನೆಹರು ಅಂತ ಒಬ್ಬ ಪ್ರಧಾನಿಯನ್ನು ಮೊಟ್ಟ ಮೊದಲ ಪ್ರಧಾನಿಯಾಗಿ ಪಡೆದದ್ದು ಈ ದೇಶದ ಅದೃಷ್ಟ. ಈ ದೇಶ ಪುಣ್ಯ ಮಾಡಿತ್ತು ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ
ಈ ದೇಶದಲ್ಲಿ ಒಂದು ಚುನಾವಣೆ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಿಟಿಷರು ಅಂದ್ಕೊಂಡಿದ್ರು. ಚರ್ಚಿಲ್ ಅಂತ ಬ್ರಿಟನ್ನ ಒಬ್ಬ ಪ್ರಧಾನಿ ಇದ್ದ. ಆ ಪ್ರಧಾನಿ ಮಹಾತ್ಮ ಗಾಂಧಿಯವರನ್ನು ತುಂಡು ಬಟ್ಟೆಯ ಫಕೀರ ಅಂತ ಕರೆದಂಥ ಪ್ರಧಾನಿ. ಅಷ್ಟು ಮಾತ್ರ ಅಲ್ಲ, ಇವರು ಈ ಭಾರತೀಯರು ಅನಕ್ಷರಸ್ಥರು ತುಂಬಿರ್ತಕ್ಕಂಥ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಎಲ್ಲಿ ಉಳಿಯುತ್ತೆ, ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಬಡವರಿಗೆ ಓಟಿನ ಹಕ್ಕು ಇರಬಾರ್ದು ಅಥವಾ ಅನಕ್ಷರಸ್ಥರಿಗೆ ಇರಬಾರ್ದು ಅಂತ ಭಾವಿಸಲಾಗಿತ್ತು. ಹಾಗಾಗಿ ಇವರಿಗೆ ಎಲೆಕ್ಷನ್ ನಡೆಸೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಅವರು ಭಾವಿಸಿದರು. ಆದರೆ ಸುಕುಮಾರ್ ಸೇನ್ ಅವರು ಆ ಎಲೆಕ್ಷನ್ನ ನಡೆಸುವಂಥ ತೀರ್ಮಾನ ತಗೊಂಡ್ರು. ಅವರು ಒಂದು ವಿಚಾರ ಹೇಳಿದ್ರು, ಈ ದೇಶದ ಸಂವಿಧಾನದ ಆಶಯ ಏನು ಹೇಳುತ್ತೆ ಅಂದರೆ, ಈ ದೇಶದಲ್ಲಿ ನಮ್ಮನ್ನು ಆಳುವವರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಆ ಪ್ರತಿಯೊಬ್ಬರು ಅಂದರೆ ಯಾರು? ಅವರು ದೆಹಲಿಯಲ್ಲಿ 800ರಿಂದ 1000 ವರ್ಷ ಈ ದೇಶದ ಒಂದು ಗಣನೀಯ ಭಾಗವನ್ನು ಆಳಿದ ರಾಜ ಮಹಾರಾಜರುಗಳಿದ್ದ ದೆಹಲಿಯಲ್ಲಿ ಇದ್ದರೂ ಅವ್ರಿಗೆ ಓಟಿನ ಹಕ್ಕು ಇದೆ. ಮುಂಬಯಿಯ ಕೊಳಗೇರಿನಲ್ಲಿ ಇದ್ದರೂ ಅವ್ರಿಗೆ ಓಟಿನ ಹಕ್ಕು ಇದೆ. ಬಸ್ತರ್ನಲ್ಲಿ ಅಥವಾ ನಾಗಾಲ್ಯಾಂಡಿನ ಕಗ್ಗಾಡಿನಲ್ಲಿದ್ದರೂ ಅವ್ರಿಗೆ ಓಟಿನ ಹಕ್ಕು ಇದೆ. ಮತ್ತು ಥಾರ್ ಮರುಭೂಮಿಯಲ್ಲಿ ಇದ್ದರೂ ಕೂಡ ಅವ್ರಿಗೆ ಓಟಿನ ಹಕ್ಕು ಇದೆ. ಮತ್ತು ಈ ಮತದಾರರನ್ನು ಮತದಾರರ ಪಟ್ಟಿಯೊಳಗೆ ತೆಗೆದುಕೊಂಡು ಬರುವುದು ನಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಮತದಾರರ ಪಟ್ಟಿ ಒಳಗಡೆ ಬರುವುದಕ್ಕೆ ಅವರು ಅರ್ಜಿ ಹಾಕಬೇಕಾಗಿಲ್ಲ. ನಮ್ಮ ಈ ದೇಶದ ಸರ್ಕಾರಿ ನೌಕರರು ಅವರ ಮನೆ ಮನೆಗೆ ಹೋಗ್ತಾರೆ. ಮನೆ ಮನೆಗೆ ಹೋಗಿ 21 ವರ್ಷ ತುಂಬಿದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಬ್ಬರನ್ನೂ ಬಿಡದ ಹಾಗೆ ಅವರನ್ನು ಮತದಾರರ ಪಟ್ಟಿ ಒಳಗಡೆ ತಂದುಕೊಳ್ತೀವಿ ಅಂತ ತೀರ್ಮಾನ ಮಾಡಿದ್ರು. ಈ ಸುಕುಮಾರ್ ಸೇನ್ ಎಂಥ ಒಬ್ಬ ದೊಡ್ಡ ಅಧಿಕಾರಿ ಅಂತಂದರೆ, ಅವರು ನಮ್ಮ ದೇಶದ ಚುನಾವಣಾ ಅಧಿಕಾರಿ ಆಗಿದ್ದಾಗಲೇ ಪ್ರಪಂಚದ ಬೇರೆ ಬೇರೆ ದೇಶದ, ಉದಾಹರಣೆಗೆ ಸುಡಾನ್ನಲ್ಲಿ ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ನಮ್ಮ ದೇಶದಲ್ಲಿ ಎಲೆಕ್ಷನ್ ಹೆಂಗೆ ನಡೆಸಬೇಕು ಅಂತ ಕೇಳಲಿಕ್ಕೆ. ಅವರು ಸುಕುಮಾರ್ ಸೇನ್. ಸೊ ಅವರು ಮೊದಲ ಎಲೆಕ್ಷನ್ನ ಬೇಕಾಗಿರುವಂಥ ಮತದಾರರ ಪಟ್ಟಿಯನ್ನು ಅವರು ತಯಾರು ಮಾಡ್ತಾರೆ. ತಯಾರು ಮಾಡಿದ್ಮೇಲೆ ಬಹುಶಃ ಚಿತ್ರ ನಾನು ತಂದಿದ್ದೀನಿ, ಇಲ್ಲಿದೆ ಚಿತ್ರ. ಇದೇ ಚಿತ್ರ ನಿಮಗೆ ಅಲ್ಲೊಂದು ಕಾಣಿಸ್ತಾ ಇರೋದು ಪೋಲಿಂಗ್ ಬೂತ್. ಅದು ಯಾವ ಥರ ಕಾಣಿಸ್ತಿದೆ ಪೋಲಿಂಗ್ ಬೂತ್ ನಿಮಗೆ? ಪೋಲಿಂಗ್ ಬೂತು ಹುಲ್ಲು ಮಾಡನ್ನು ಹೊಂದಿರತಕ್ಕಂಥ ಮತ್ತು ಸರಿಯಾದ ಗೋಡೆಯೇ ಇಲ್ಲದೆ ಇರತಕ್ಕಂಥ ಒಂದು ಗುಡಿಸಲು. ಮತ್ತು ಇಲ್ಲಿ ಕೆಳಗಡೆ ಅವತ್ತು ನಡೆದಂಥ ಚುನಾವಣಾ ಪ್ರಚಾರ, ಈ ಮತಪಟ್ಟಿಗೆಗಳೇನಿತ್ತು ಎಲೆಕ್ಷನ್ನಲ್ಲಿ, ಎಲ್ಲಿ ಬ್ಯಾಲೆಟ್ ಬಾಕ್ಸಲ್ಲಿ ನಾವು ವೋಟ್ ಹಾಕ್ತಾ ಇದ್ವಿ ಅದನ್ನು ಒಂಟೆಯ ಮೇಲೆ, ಕುದುರೆಯ ಮೇಲೆ, ಕತ್ತೆಯ ಮೇಲೆ ಸಾಗಿಸಲಾಯಿತು. ಯಾಕಂದರೆ ಈ ದೇಶದ 60% ಭಾಗಕ್ಕೆ ಅಲ್ಲಿಗೆ ರಸ್ತೆಗಳೇ ಇರಲಿಲ್ಲ. ಆದರೆ ಸುಕುಮಾರ್ ಸೇನ್ ಹೇಳಿದ್ರು, ನಾನು ಆ ಮೂಲೆಯಲ್ಲಿ, ಕಾಡಿನಲ್ಲಿ ಇರ್ತಕ್ಕಂಥ ಮೂಲೆಯಲ್ಲೂ ಮತಪಟ್ಟಿಗೆಯನ್ನು ಸ್ಥಾಪಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿನೇ 68 ಹಂತಗಳಲ್ಲಿ ಚುನಾವಣೆ ನಡೀತು. ಇವತ್ತು ನಮಗೆ ಇದೆಲ್ಲ ಸುಲಭ ಅನ್ನಿಸ್ತದೆ. ನಮಗೆ ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಹೇಳಿದ್ರೆ ಅವರು ಕೈಯಲ್ಲಿ ಮೊಬೈಲ್ ಇಟ್ಕೊಂಡೇ ಹುಟ್ಟಿದ್ದೀವಿ ಅಂತ ತಿಳ್ಕೊಂಡಿರ್ತಾರೆ. ಇದ್ರ ಒಟ್ಟು ಈ ಒಂದು ದೇಶ ಹೆಂಗೆ ಹುಟ್ಕೊಂಡಾಗ ಏನಿತ್ತು, ಈ ದೇಶದಲ್ಲಿ 16% ಜನ ಮಾತ್ರ ಅಕ್ಷರಸ್ಥರಿದ್ದರು, 84% ಜನ ಅನಕ್ಷರಸ್ಥರಿದ್ದಂಥ ದೇಶ ಇದು. 84% ಜನ 1951-52ರಲ್ಲಿ ಎಲೆಕ್ಷನ್ ನಡೆದಾಗ. ಮತ್ತು ಅವರಿಗೆ ಮತ ಯಾರು ನಿಂತಿದ್ದಾರೆ ಅಭ್ಯರ್ಥಿಯ ಹೆಸರನ್ನು ಓದಕ್ಕೆ ಬರಲ್ಲ. ಹಾಗಾಗಿ ಸಿಂಬಲ್ಸ್ ಕೊಡಲಾಯಿತು. ಸಿಂಬಲ್ಸ್ ಅಂತ ಹುಟ್ಕೊಂಡಿದ್ದು ಅದಕ್ಕೆ. ಅದರಲ್ಲಿ ಜೋಡಿ ಹಸುಗಳನ್ನು ಇರ್ತಕ್ಕಂಥ ಸಿಂಬಲ್ಲು, ಅದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಿಂಬಲ್ಲು. ಜೋಡಿ ಹಸು, ಕೈ ಇರಲಿಲ್ಲ. ಇನ್ಫ್ಯಾಕ್ಟ್ ಈ ಥರ ಒಂದು ಕೈ ಇತ್ತು. ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡಿದಂಥ ಫಾರ್ವರ್ಡ್ ಬ್ಲಾಕ್ನ ಸಿಂಬಲ್ ಇತ್ತು, ಈ ಥರ ಇದ್ದಿದ್ದು. ಆಮೇಲೆ ಕೈ ಸಿಂಬಲ್ ಆಗಿದ್ದು ಇಂದಿರಾ ಕಾಂಗ್ರೆಸ್ ಆದಮೇಲೆ. ಈ ರೀತಿಯ ಸಿಂಬಲ್ಸ್ ಕೊಡಲಾಯಿತು. ಯಾಕಂದರೆ ನೀವು ಈ ಪಕ್ಷಕ್ಕೆ ವೋಟ್ ಹಾಕೋದಾದರೆ, ನೀವು ಮಹಾತ್ಮ ಗಾಂಧಿಯವರ ಪಕ್ಷ, ನೀವು ಜವಾಹರ್ಲಾಲ್ ನೆಹರು ಅವರ ಪಕ್ಷಕ್ಕೆ ವೋಟ್ ಹಾಕೋದಾದರೆ ನೀವು ಈ ಜೋಡಿ ಹಸುಗೆ ವೋಟ್ ಹಾಕಬೇಕು ಅಂತ ಜನರಿಗೆ ಹೇಳಬೇಕು. ಜನ ಅದನ್ನು ಅರ್ಥ ಮಾಡಿಕೊಂಡು ಮೊಟ್ಟ ಮೊದಲ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ, ಬರೀ ಅದು ಸುಕುಮಾರ್ ಸೇನ್ ಅವರ ನೇತೃತ್ವದಲ್ಲಿದ್ದ ಎಲೆಕ್ಷನ್ ಕಮಿಷನ್ ಮಾತ್ರ ಅಲ್ಲ, ಬಡವರಿದ್ದ, ಅನಕ್ಷರಸ್ಥರಿದ್ದ, ಕಗ್ಗಾಡಿನಲ್ಲಿದ್ದಂಥ ಈ ದೇಶದ ಸಾಮಾನ್ಯ ಜನ ಯಶಸ್ವಿಗೊಳಿಸಿದಂಥ ಎಲೆಕ್ಷನ್ ಅದು. ಆ ಎಲೆಕ್ಷನ್ನಲ್ಲಿ ಮತ್ತೆ ಜವಾಹರ್ಲಾಲ್ ನೆಹರು ಅವರು ಗೆದ್ದು ಬಂದು ಈ ದೇಶದ ಪ್ರಧಾನಮಂತ್ರಿಗಳಾದರು. ಬಂಧುಗಳೇ, ಇದು ನಮ್ಮ ನೆನಪಿನಲ್ಲಿರಬೇಕು, ನಮ್ಮ ಸ್ಮೃತಿಯಲ್ಲಿ ಇದಿರಬೇಕು. ಈ ದೇಶ ಸ್ವಾತಂತ್ರ್ಯ ಪಡ್ಕೊಂಡಿದ್ದು, ಈ ದೇಶ ಮತದಾನದ ಹಕ್ಕನ್ನು ಪಡ್ಕೊಂಡಿದ್ದು
ಈ ದೇಶ ಸಾರ್ವತ್ರಿಕ ವಯಸ್ಕ ಮತದಾನವನ್ನು ಡೇ 1 ಪಡೆದುಕೊಂಡಿದ್ದರ ಮಹತ್ವ ನಮಗೆ ಗೊತ್ತಿಲ್ಲದೆ ಇದ್ದರೆ ಈ SIR, ಈ ಜ್ಞಾನೇಶ್ ಕುಮಾರ್, ಈ ನರೇಂದ್ರ ಮೋದಿ, ಈ ಅಮಿತ್ ಶಾ ಇವರು ಏನನ್ನು ಶಿಥಿಲಗೊಳಿಸ್ತಾ ಇದ್ದಾರೆ. ಯಾವ ರಾಷ್ಟ್ರ ನಿರ್ಮಾಣ ಅತ್ಯಂತ ಕಷ್ಟಪಟ್ಟು ನಡೆದಿತ್ತೋ, ಯಾವ ರಾಷ್ಟ್ರ ನಿರ್ಮಾಣವನ್ನು ಈ ದೇಶದ ಜನಸಾಮಾನ್ಯರು ತ್ಯಾಗ ಬಲಿದಾನಗಳನ್ನು ಮಾಡಿಕೊಟ್ಟಿದ್ದರೋ ಅದರ ಮಹತ್ವ ನಮಗೆ ಗೊತ್ತಾಗೋದಿಲ್ಲ. ಇದು ನಮ್ಗೆ ಅರ್ಥ ಆಗಬೇಕು. ಇವರು ಇವತ್ತು ಶಿಥಿಲಗೊಳಿಸ್ತಾ ಇರೋದು ಅದನ್ನು. ಯಾಕೆ ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಅವರು ಶಾಶ್ವತವಾಗಿ ಅಧಿಕಾರದಲ್ಲಿರಬೇಕು ಅಂತ ಬಯಸ್ತಾರೆ. ಶಾಶ್ವತವಾಗಿ ಅಧಿಕಾರದಲ್ಲಿರಲು ಬಯಸುವುದು ಪ್ರಜಾಪ್ರಭುತ್ವಕ್ಕೆ ಸರಿಯಾದ್ದಲ್ಲ. ಯಾವ ಪಕ್ಷ ಅಂತ ಬಿಟ್ಟುಬಿಡಿ, ಇಲ್ಲಿ ನೀವು ಕೂತಿರೋರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅನ್ನೋದನ್ನ ಮರೆತು ಬಿಡಿ. ಈ ದೇಶದ ನಾಗರಿಕರಾಗಿ ಯೋಚನೆ ಮಾಡಿ. ಈ ದೇಶ ಇವತ್ತಿಗೂ ಕೂಡ ಅನಕ್ಷರಸ್ಥರನ್ನು ಹೊಂದಿರುವಂಥ ದೇಶ. ಇಲ್ಲೊಂದು ವೈಬ್ರೆಂಟ್ ಡೆಮಾಕ್ರಸಿ ಇದೆ. ಒಂದು ಭಾಳ ಚೈತನ್ಯಶೀಲವಾದಂಥ ಪ್ರಜಾಪ್ರಭುತ್ವ ಯಾಕಿದೆ ಅಂತಂದರೆ ಜನಸಾಮಾನ್ಯರು ದೊಡ್ಡ ದೊಡ್ಡ ನಾಯಕರುಗಳನ್ನು ಸೋಲಿಸಿದ್ದಾರೆ. ಇಡೀ ದೇಶವನ್ನು ಆಳ್ತಾ ಇದ್ದಂಥವ್ರು ಅಂತ ಭಾವಿಸಿದಂಥವ್ರಿಗೆ ಅವರನ್ನು ಎಲೆಕ್ಷನ್ನಲ್ಲಿ ಸೋಲಿಸಿಬಿಟ್ಟಿದ್ದಾರೆ. ಮತ್ತು 400ಗೆ ಪಾರ್ ಅಂತ ಹೇಳ್ತಾ ಇದ್ದಂಥ BJPಗೆ ಬಹುಮತವನ್ನೇ ಕೊಡದೆ 2024 ಎಲೆಕ್ಷನ್ನಲ್ಲಿ 240ಕ್ಕೆ ಇಳಿಸಿದ್ದು ಈ ದೇಶದ ಜನಸಾಮಾನ್ಯರು. ಈ ಚುನಾವಣೆ ಅನ್ನುವುದು BJPಗೆ ಅದಕ್ಕೆ ಹೆದರಿಕೆ. ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಮಾಡುವಂಥ ತಯಾರಿ 5 ಆದರೆ BJP ಚುನಾವಣೆಗೆ ಮಾಡುವಂಥ ತಯಾರಿ 100. ನಿಮಗೆ ಗೊತ್ತಿದೆ ಅದು. ಈ ತಯಾರಿ ಅವರು 5 ವರ್ಷ ಎಲೆಕ್ಷನ್ ನಡೆಸ್ತಾರೆ. BLA ಅಂತಂದರೆ ಬೂತ್ ಲೆವೆಲ್ ಏಜೆಂಟ್ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಎಲೆಕ್ಷನ್ ದಿನ ಅವತ್ತಿನ ದಿನ ವೋಟರ್ ಲಿಸ್ಟನ್ನು ತೆಗೆದು ಅವತ್ತು ಅವರಿಗೆ ಮತದಾರರ ಚೀಟಿಯನ್ನು ಕೊಡೋದು ನಮ್ಮ ಕೆಲಸ ಅಂತ. BLA ಕೆಲಸ ಅಧಿಕೃತವಾಗಿ ಚುನಾವಣಾ ಆಯೋಗದ ಪ್ರಕಾರ 5 ವರ್ಷ ನಿಮ್ಮ ಕೆಲಸ BLAದು. 5 ವರ್ಷ ನಿಮ್ಮನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷ ಅಧಿಕೃತವಾಗಿ ನೇಮಿಸಿ ನಿಮ್ಮನ್ನು ಚುನಾವಣಾ ಆಯೋಗಕ್ಕೆ ನಿಮ್ಮ ಹೆಸರನ್ನು ಕೊಡುತ್ತೆ. ನೀವು 5 ವರ್ಷ BLA ನೀವು. ಮತ್ತು ಮತದಾರರ ಪಟ್ಟಿ ಆರೋಗ್ಯಕರವಾಗಿ ಇರುವಾಗೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಇದು ಚುನಾವಣಾ ಆಯೋಗ ಮ್ಯಾಂಡೇಟ್ ಮಾಡಿರ್ತಕ್ಕಂಥ ಕೆಲಸ. BLA ಕೆಲಸ ಅಂದರೆ ನೀವು ನನ್ನ ವ್ಯಾಪ್ತಿಯಲ್ಲಿರುವಂಥ ಈ ಬೂತಲ್ಲಿರುವಂಥ ಮತದಾರರ ಪಟ್ಟಿಯಲ್ಲಿ ಎಲ್ಲರ ಹೆಸರು ಸರಿಯಾಗಿದೆಯಾ, ಸತ್ತೋರ ಹೆಸರನ್ನ ತೆಗೆದಿದ್ದೀವಾ ಇಲ್ವಾ, 18 ವರ್ಷ ತುಂಬಿದ ಪ್ರತಿಯೊಬ್ಬರೂ ಅದರೊಳಗಡೆ ಇದ್ದಾರಾ ಇಲ್ವಾ ಅಂತ ನೋಡಿಕೊಳ್ಳುವುದು BLAಗಳ ಜವಾಬ್ದಾರಿ. BLO ಯಾರಿರ್ತಾರೆ, ಬೂತ್ ಲೆವೆಲ್ ಆಫೀಸರ್, ಅವರು BLA ಮಾತನ್ನು ಗೌರವಿಸಬೇಕು. ಚುನಾವಣಾ ಆಯೋಗ ಇವತ್ತು ಕೂಡ ಇಂಥ ಜ್ಞಾನೇಶ್ ಕುಮಾರ್ ಥರದ ಕ್ರಿಮಿನಲ್ಗಳು ಎಲೆಕ್ಷನ್ ಕಮಿಷನರ್ ಆದಮೇಲೂ ಕೂಡ ಅದರಲ್ಲೂ ಬರೀತಾರೆ, ನಾವು ವಿ ಆರ್ ಇನ್ವಾಲ್ವಿಂಗ್ ಪೊಲಿಟಿಕಲ್ ಪಾರ್ಟೀಸ್ ಕಂಟಿನ್ಯೂಸ್ಲಿ ಆ್ಯಂಡ್ ಎಫೆಕ್ಟಿವ್ಲಿ. ನಾವು ಈ ರಾಜಕೀಯ ಪಕ್ಷಗಳನ್ನು ಬೂತ್ ಮಟ್ಟದಿಂದ ಹಿಡಿದು ಅಖಿಲ ಭಾರತ ಮಟ್ಟದವರೆಗೆ ಅವರನ್ನು ನಿರಂತರ ಅವ್ರ ಜೊತೆಗೆ ಸಮಾಲೋಚನೆ ಮಾಡ್ತಿದ್ದೀವಿ. ಬೂತ್ ಲೆವೆಲಲ್ಲಿ BLOಗಳು ಈ BLAಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅಂತ ಬರ್ಕೊಳ್ತಾರೆ ಅವರು. ಈಗ ನೀವು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನೋಡಿದ್ರೆ ಆ ವೆಬ್ಸೈಟಲ್ಲಿ ನಾನು ಹೇಳಿದಂಥ ಮಾತುಗಳಿವೆ. ಸೊ ಈ BLAಗಳು ಈ ಕೆಲಸ ಮಾಡಬೇಕು. ಈ ರೀತಿಯಲ್ಲಿ ನಮ್ಮ ದೇಶದ ಚುನಾವಣಾ ವ್ಯವಸ್ಥೆ ಅನ್ನೋದು ಕಟ್ಟಲ್ಪಟ್ಟಿದೆ. ಆದರೆ ಈಗ ಮಾಡಕ್ಕೆ ಹೊರಟಿರೋವಂಥದ್ದು ಏನೋ ಅದು ಇವೆಲ್ಲವನ್ನು ಕೂಡ ಬುಡಮೇಲು ಮಾಡ್ತಕ್ಕಂಥ ವಿಚಾರ. ಈಗ ರಿವಿಷನ್ ಬಗ್ಗೆ ನಾನು ಆಗಲೇ ಹೇಳಿದೆ. ಇಲ್ಲಿಂದ ಮುಂದಕ್ಕೆ ಕನ್ನಡದಲ್ಲಿಲ್ಲ, ನೀವು ದಯವಿಟ್ಟು ಕ್ಷಮಿಸಬೇಕು. ನಾವು ಈ ಒಂದು ಟ್ರೈನಿಂಗಿಗೆ ತಯಾರಾಗಿರಲಿಲ್ಲ. ಡೆನಿಸ್ ಅವರು ರಮಾನಾಥ್ ರೈ ಸರ್ ಹೆಸರು ಹೇಳಿ ಇದಕ್ಕೆ ಬರಬೇಕು ಅಂದಿದ್ದಕ್ಕೋಸ್ಕರ ರಾಜಸ್ಥಾನದ ನಾವು ಮಾಡಿದಂಥ ತರಬೇತಿಯನ್ನು ನಾನು ತಂದಿದ್ದೀನಿ. ಸೊ ಇದರಲ್ಲಿ ನಿಮಗೆ ಕಾಣ್ತಿರೋ ಹಾಗೆ ರಿವಿಷನ್ ಅನ್ನೋದು ಈ ರೀತಿಯಲ್ಲಿ ಇರುತ್ತೆ. ಇಂಟೆನ್ಸಿವ್ ರಿವಿಷನ್, ಸಮ್ಮರಿ ರಿವಿಷನ್, ಪಾರ್ಟ್ಲಿ ಇಂಟೆನ್ಸಿವ್ ಆ್ಯಂಡ್ ಪಾರ್ಟ್ಲಿ ಸಮ್ಮರಿ, ಸ್ಪೆಷಲ್ ಸಮ್ಮರಿ ಆ್ಯಂಡ್ ಕಂಟಿನ್ಯೂಸ್ ಅಪ್ಡೇಷನ್. ಇದು ಇಲ್ಲಿ ತನಕ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದಕ್ಕೆ ಇದ್ದಂಥ ವಿಧಾನಗಳು. ಕಂಟಿನ್ಯೂಸ್ ಅಪ್ಡೇಷನ್ ಅಂದರೆ ನಿಮಗೆ ಗೊತ್ತಿದೆ. ಯಾರೇ ಆಗಲಿ ಫಾರಮ್ ನಂಬರ್ 6, 7, 8ರಲ್ಲಿ ಅವರು ಹೋಗಿ ಅರ್ಜಿ ಕೊಟ್ಟಾಗ ಫಾರಮ್ ನಂಬರ್ 6 ಅದು ನಮ್ಮ ಹೆಸರನ್ನ ನಾನು ಹೊಸ ವೋಟರು ಅಂತ ರಿಜಿಸ್ಟರ್ ಮಾಡಿಸ್ತಕ್ಕಂಥದ್ದು, ಇನ್ನೊಬ್ಬರ ಇದಕ್ಕೆ ತಕರಾರು ತೆಗೆಯುವಂಥದ್ದು ಫಾರಮ್ ನಂಬರ್ 7, ಫಾರಮ್ ನಂಬರ್ 8 ಅದರಲ್ಲಿ ಮಾಡಿಫಿಕೇಷನ್ ಮಾಡೋದಕ್ಕೆ. ಇದು ಕಂಟಿನ್ಯೂಸ್ ಅಪ್ಡೇಷನ್ ಆಗ್ತಾ ಇರುತ್ತೆ. ERO ಮುಖಾಂತರ ಆಗುತ್ತೆ. ERO ಅಂದರೆ ಎಲೆಕ್ಟರಲ್ ರೋಲ್ ಆಫೀಸರ್ ಅಂತ ಕರೆಯೋದು. ಸಾಮಾನ್ಯ ತಹಸೀಲ್ದಾರ್ ಅದಕ್ಕೆ ಇರ್ತಾರೆ. ಇಂಟೆನ್ಸಿವ್ ರಿವಿಷನ್ಗೂ ಸಮ್ಮರಿ ರಿವಿಷನ್ಗೂ ಏನೋ ವ್ಯತ್ಯಾಸ. ಸಮ್ಮರಿ ರಿವಿಷನ್ನಲ್ಲಿ ಎಲೆಕ್ಷನ್ ಕಮಿಷನ್ನು ನೋಡಿ ಕಳೆದ ಸರಿ ಇದ್ದಂಥ ಏನು ಮತದಾರರ ಪಟ್ಟಿ ಇತ್ತು ಆ ಮತದಾರರ ಪಟ್ಟಿಗೆ
ಅಲ್ಲಿಂದ ಇಲ್ಲಿ ತನಕ ಆಗಿರ್ತಕ್ಕಂಥ ವ್ಯತ್ಯಾಸ. ಕೆಲವ್ರ ಹೆಸರನ್ನ ಸೇರಿಸಿದ್ದೀವಿ, ಕೆಲವ್ರ ಹೆಸರನ್ನ ಸತ್ತೋಗಿದ್ದಾರೆ ಅಂತ ತೆಗೆದಿದ್ದೀವಿ. ಈಗ ಇದು ಡ್ರಾಫ್ಟ್ ಎಲೆಕ್ಟರಲ್ ರೋಲ್. ಇನ್ನು ಮುಂದೆ ನೀವು ಇದಕ್ಕೆ ಯಾರೇ ಆಗಲಿ ಏನಾದರೂ ತಿದ್ದುಪಡಿಗಳಿದ್ರೆ ಹೇಳ್ಬೋದು ಅಂತ ಹೇಳಿ ನಾಮಿನೇಷನ್ ಹಾಕುವ ಕಡೆಯ ದಿನದ ತನಕ ಅದನ್ನು ಓಪನ್ ಇಟ್ಟಿರ್ತಾರೆ. ಅದು ಸಾಮಾನ್ಯ ಸಮ್ಮರಿ ರಿವಿಷನ್. ಇಂಟೆನ್ಸಿವ್ ರಿವಿಷನ್ನಲ್ಲಿ BLOಗಳು ಮನೆ ಮನೆಗೆ ಹೋಗ್ತಾರೆ. ಮನೆ ಮನೆಗೆ ಹೋಗಿ ಹಳೆ ಎಲೆಕ್ಟರಲ್ ರೋಲ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನೋಡ್ತಾರೆ. ಇದು ಇಂಟೆನ್ಸಿವ್ ರಿವಿಷನ್. ಕಡೆಯ ಇಂಟೆನ್ಸಿವ್ ರಿವಿಷನ್ನು ಈ ರಾಜ್ಯದಲ್ಲಿ 2002ರಲ್ಲಿ ನಡೆದಿತ್ತು. ಈ ದೇಶದಲ್ಲಿ 2002, 3, 4ರಲ್ಲಿ ಬೇರೆ ಬೇರೆ ಭಾಗದಲ್ಲಿ ಈ ಇಂಟೆನ್ಸಿವ್ ರಿವಿಷನ್ ನಡೆದಿತ್ತು. ಸ್ಪೆಷಲ್ ಅಂತ ಒಂದು ಇರಲಿಲ್ಲ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಇಡೀ ದೇಶದಲ್ಲಿ ಒಟ್ಟಿಗೆ ನಡೆದೇ ಇಲ್ಲ. ಈಗಲೇ ಮಾಡ್ತಾ ಇರೋದು. ಏನು ವ್ಯತ್ಯಾಸ ಅನ್ನೋದಿಲ್ಲಿದೆ. ಬಹುಶಃ ನಿಮಗೆ ಅಲ್ಲಿಂದ ಕಾಣದೇ ಇರ್ಬೋದು. ಇಲ್ಲಿ ತನಕ ಇದ್ದಂಥ SIR ಅಥವಾ ಇಂಟೆನ್ಸಿವ್ ರಿವಿಷನ್ನಲ್ಲಿ ಮೊದಲಿಗೆ ಎನ್ರೋಲ್ಮೆಂಟ್ ಮಾಡೋದಕ್ಕೆ ಅದು ನಂದು ಈಗ ಒಂದು ಎಲೆಕ್ಟ್ರಲ್ ರೋಲ್ ಇದೆ, ಮುಂದಿನ ಎಲೆಕ್ಟರಲ್ ರೋಲಲ್ಲಿ ನನ್ನ ಹೆಸರಿದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಅಗತ್ಯ ಸಾಮಾನ್ಯವಾಗಿ ಇರ್ತಿರಲಿಲ್ಲ. ಅದು ಆಟೋಮ್ಯಾಟಿಕ್ ಕಂಟಿನ್ಯೂಟಿ. ಅದರಲ್ಲಿ ನೋ ಕ್ವೆಶ್ಚನ್ ಆಫ್ ರಿನ್ಯೂವಲ್. ಈಗ ರಿನ್ಯೂವಲ್ ಆಗಬೇಕಿದೆ. ನಿಮ್ಮ ಮನಸ್ಸಲ್ಲಿ ಏನಿರ್ಬೋದು, ಯಾರೋ ಕೆಲವರು ಮಾತ್ರ ಹೊಸದಾಗಿ ಫಾರಮ್ ಕೊಡಬೇಕು ಅಂತ. ನೋ. SIRನಲ್ಲಿ ಈ ದೇಶದ ಅಷ್ಟೂ ಜನ ಮತ್ತೆ ಫಾರಮ್ ತುಂಬಬೇಕು. ಅಷ್ಟಕ್ಕಷ್ಟು ಜನ. ಈ ಮ್ಯಾಚಿಂಗ್ ಆ್ಯಂಡ್ ಮ್ಯಾಪಿಂಗ್ ಅಂತ ನಡೆಯುತ್ತೆ. ನಿಮ್ಗೆ ಹೇಳ್ತೀನಿ ನಾನು. ಮ್ಯಾಚಿಂಗ್ ಮ್ಯಾಪಿಂಗ್ ನಡೆಯದವರು ಮಾತ್ರ ಎನ್ಯುಮರೇಷನ್ ಫಾರಮ್ ತುಂಬಬೇಕು ಅಲ್ಲ. ಈ ದೇಶದ ಪ್ರತಿಯೊಬ್ಬ ಮತದಾರರು ಅವರು EF ಅಂತ ಕರೀಲಾಗುತ್ತೆ, ಎನ್ಯುಮರೇಟರ್ ಫಾರಮ್ ಅಂತ, ಅದನ್ನು ತುಂಬಬೇಕು. ಅದು SIR. ಇಲ್ಲಿ ತನಕ ಹಂಗಿರಲಿಲ್ಲ. ಎರಡನೇದು ಈ ದೇಶದಲ್ಲಿ ಯಾರಾದರೂ ಹೊಸದಾಗಿ 18 ವರ್ಷ ತುಂಬಿದವರು ಮತದಾರರ ಪಟ್ಟಿಗೆ ನೋಂದಣಿ ಮಾಡಬೇಕಂದ್ರೆ ಈಗೇನು ಮಾಡಬೇಕಿತ್ತು? ಈಗ ನಾವೊಂದು ಅರ್ಜಿ ಕೊಡಬೇಕು, ನನ್ನ ಏಜ್ ಪ್ರೂಫ್ ಕೊಡಬೇಕು. ಡಾಕ್ಯುಮೆಂಟ್ ಆಫ್ ಏಜ್ ಪ್ರೂಫ್ ಆ್ಯಂಡ್ ಅಡ್ರೆಸ್ ನಾನೇ ಕೊಡೋದು ಅಷ್ಟೇ ಇರ್ತಿತ್ತು. ಇನ್ನು ಮುಂದೆ ಹಂಗಿಲ್ಲ. ಬದಲಿಗೆ ನಾನು ಯಾರದೇ ಇರಲಿ 18 ವರ್ಷ ತುಂಬಿದ್ದಾರೆ ಅಂದರೆ ಅವರು ನನ್ನ ಹೆಸರು ಇಂಥದ್ದು, ನನ್ನ ಏಜು ಈಗ ಇಷ್ಟಾಗಿದೆ, ಅದರ ಜೊತೆಗೆ ಈಗಾಗಲೇ ಎಲೆಕ್ಟರಲ್ ರೋಲಲ್ಲಿ, ಯಾವ ಎಲೆಕ್ಟರಲ್ ರೋಲಲ್ಲಿ 2002ರ ಎಲೆಕ್ಟರಲ್ ರೋಲಲ್ಲಿ ನನ್ನ ತಾಯಿ ಮತ್ತು ನನ್ನ ತಂದೆ ಇಬ್ಬರು ಕೂಡ ಇದ್ದರು, ಅವರ ಹೆಸರು ಇಂಥದ್ದು ಅಂತ ಲಿಂಕ್ ಮಾಡಬೇಕು. ಒಂದು ವೇಳೆ ತಾಯಿ ಅಥವಾ ತಂದೆ ಹೆಸರು ಇರಲಿಲ್ಲ, ಅವ್ರ ಮದುವೆ ಆಗಿದ್ದೆ 2003ರಲ್ಲಿ ಮತ್ತು ಕೂಡಲೇ ಮಗು ಆಗಿದೆ ಅಂತ ಆದರೆ ಆವಾಗ ಅವರ ತಂದೆ ತಾಯಿ, ತಾಯಿಯ ತಂದೆ ತಾಯಿ ಅಥವಾ ತಂದೆಯ ತಂದೆ ಅಥವಾ ತಾಯಿ ಅದನ್ನು ಲಿಂಕ್ ಮಾಡಬೇಕು. ಇದು SIR ಬಂದ ಮೇಲೆ ಮಾಡಿರ್ತಕ್ಕಂಥ ಹೊಸ ವಿಧಾನ. ಎರಡನೇದು ಡ್ರಾಫ್ಟ್ ರೋಲ್. ಇಲ್ಲಿ ತನಕ ಕರಡು ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದಿದ್ದು ನಾನು ಆಗಲೇ ಹೇಳಿದೆ. ಈಗ ಹಿಂದೆ ಇದ್ದ ಮತದಾರರ ಪಟ್ಟಿಗೆ ಈ ಮಧ್ಯೆ ಈಗ ಕಳೆದ ಸರಿ ಇದು 2024ರಲ್ಲಿ ಆಗಿದ್ದರೆ 2024ರಿಂದ ಇಲ್ಲಿ ತನಕ ಯಾವುದು ಅಡಿಷನ್ ಡಿಲಿಷನ್ ಆಗಿದೆ ಅದೇ ಡ್ರಾಫ್ಟ್ ಎಲೆಕ್ಟರಲ್ ರೋಲ್ ಅಂತ ಇರ್ತಾ ಇತ್ತು. ಇನ್ನು ಮುಂದೆ ಡ್ರಾಫ್ಟ್ ಎಲೆಕ್ಟರಲ್ ರೋಲ್ ಅನ್ನೋದು ಹಾಗಾಗಲ್ಲ. ಬದಲಿಗೆ ನೀವು ಎನ್ಯುಮರೇಷನ್ ಫಾರಮ್ನಲ್ಲಿ EFನಲ್ಲಿ ಫಿಲ್ ಮಾಡಿ ಲಿಂಕೇಜ್ ಅಂತ ಒಂದಿರುತ್ತೆ, ಅದನ್ನು ಮಾಡಿದ್ಮೇಲೆ ಮಾತ್ರ ನಿಮಗೆ ಒಂದು ಡ್ರಾಫ್ಟ್ ಎಲೆಕ್ಟರಲ್ ರೋಲ್ ಅನ್ನೋದು ಬರ್ತದೆ. ಇದಲ್ಲದೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಇವತ್ತಿನ ತನಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಒಂದು ಚುನಾವಣಾ ಆಯೋಗದಲ್ಲಿ ಇರಲಿಲ್ಲ. ಯಾಕಂದರೆ ಈ ಹಿಂದೆ ಇರ್ತಾ ಇತ್ತು, ಅದಕ್ಕೆ ಜೊತೆಗೆ ನಾವೊಂದು ಅರ್ಜಿ ಕೊಡ್ತಾ ಇದ್ವಿ. ಇನ್ನು ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಒಂದಿದೆ. ಡಾಕ್ಯುಮೆಂಟ್ ಅಂದರೆ ಈ ದೇಶದಲ್ಲಿ ಎಲ್ಲರ ಹತ್ರ ಇರುವಂಥ ಡಾಕ್ಯುಮೆಂಟ್ ಅಂದರೆ ಯಾವುದು? ಆಧಾರ್ ಕಾರ್ಡು, ವಯಸ್ಕರಾಗಿದ್ದರೆ ಅವ್ರ ಹತ್ರ ವೋಟರ್ ಕಾರ್ಡು, ಮೂರನೇದು ರೇಷನ್ ಕಾರ್ಡು. ಈ ಮೂರೂ ಕೂಡ ಆಗೋದಿಲ್ಲ. ಆಧಾರ್ ಈಸ್ ಎ ನಾಟ್ ಎ ಡಾಕ್ಯುಮೆಂಟ್. ನೀವು ಸುಪ್ರೀಂ ಕೋರ್ಟಲ್ಲಿ ಆಧಾರ್ ಓಕೆ ಅಂತ ಹೇಳಿದೆ ಅಂತ ಅಂದ್ಕೊಂಡಿದ್ರೆ ಇಲ್ಲ, ವಾಸ್ತವದಲ್ಲಿ ಹಂಗಾಗಿಲ್ಲ. ಅದನ್ನು ಬರೀ ಐಡೆಂಟಿಫಿಕೇಷನ್ ಡಾಕ್ಯುಮೆಂಟ್ ಅಂತ ಎಲೆಕ್ಷನ್ ಕಮಿಷನ್ ಭಾವಿಸಿದೆ. ಅದು ಪೌರತ್ವದ ಡಾಕ್ಯುಮೆಂಟ್ ಅಲ್ಲ. ಹಾಗಾಗಿ ಆಧಾರ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಈ ಹಿಂದೆ ಇದ್ದ ವೋಟರ್ ID ಇಲ್ಲ. ಈ ಮೂರು ಬಿಟ್ಟು ಬೇರೆ ಡಾಕ್ಯುಮೆಂಟ್ಸ್ ಕೊಡಬೇಕು. ಅದು ಯಾವುದು ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಇದು ಅಲ್ಲದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಒಂದು ಈಗ ಹೊಸದಾಗಿ ಬಂದಿದೆ. ಸೊ ಈಗ ಹಾಗಾದರೆ ನಾವೇನು ಮಾಡಬೇಕೀಗ? ನಾವು BLAಗಳಾಗಿ ಇದನ್ನು ಹೇಗೆ ಬಗೆಹರಿಸಬೇಕು ಅಂತ ಹೋಗೋಕ್ಕೆ ಮುಂಚೆ ನಾನು ನಿಮಗೆ ಕೆಲವು ಸಂಗತಿಗಳನ್ನು ಹೇಳಬೇಕು. ಬಿಹಾರದಲ್ಲಿ ಇಲ್ಲೆಲ್ಲ ಏನಾಯಿತು ಅಂತ, ಆಮೇಲೆ ಡೈರೆಕ್ಟಾಗಿ ನಾವು BLA ರೋಲಿಗೆ ಬರೋಣ.
ಬಿಹಾರದಲ್ಲಿ ಇದನ್ನು ಮಾಡಿದಾಗ 64 ಲಕ್ಷ ಜನರ ಹೆಸರನ್ನ ತೆಗೆದುಹಾಕಲಾಯಿತು. ತೆಗೆದುಹಾಕಿದ ಮೇಲೆ ಆಗ ಹೇಳಿದ್ರು ಬೇರೆ ಬೇರೆ ದೇಶದಿಂದ ಅಕ್ರಮ ನುಸುಳುಕೋರರು ಬಂದುಬಿಟ್ಟಿರ್ತಾರೆ, ಅವರು ಎಲೆಕ್ಟ್ರಲ್ ರೋಲಲ್ಲಿ ಅವ್ರ ಹೆಸರು ಇರುತ್ತೆ, ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಾಯಿದ್ದೀವಿ. ಆ ಥರ ಬೇರೆ ದೇಶದಿಂದ ಬಂದವರು ಇದ್ದರ ಬಿಹಾರದ ಮತದಾರರ ಪಟ್ಟಿಯಲ್ಲಿ ಅಂದರೆ ಹೌದು, ಆರಂಭದಲ್ಲಿ ಹೇಳಿದ್ರು 1300 ಜನ ಆ ರೀತಿಯಲ್ಲಿ ಬೇರೆ ದೇಶದವ್ರು ಇದ್ದರು ಅಂತ. ಫೈನಲಿ ಅದನ್ನು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ 300 ಜನ ಆ ರೀತಿಯಲ್ಲಿ ಇದ್ದರು ಅಂತ ಹೇಳಿದ್ರು. ಅದರಲ್ಲಿ 300 ಜನರಲ್ಲಿ 6 ಜನ ಮುಸ್ಲಿಮರು ಮತ್ತು 294 ಜನ ಹಿಂದೂಗಳು. ಈ 294 ಜನ ಹಿಂದೂಗಳು ಬಿಹಾರದ ಜೊತೆಗೆ ಬಾರ್ಡರ್ ಇರತಕ್ಕಂಥ ನೇಪಾಳದಿಂದ ಮದುವೆಯಾಗಿ ಬಿಹಾರಕ್ಕೆ ಬಂದಿರತಕ್ಕಂಥ ಮಹಿಳೆಯರು, ಅವರೇ 294 ಜನ. 6 ಜನ ಮುಸ್ಲಿಮರು ಮಾತ್ರ ಅವರು ಬಾಂಗ್ಲಾದೇಶದಿಂದ ಬಂದಿದ್ದರು ಅಂತ ಹೇಳಿದ್ರು. ಅಲ್ಲಿ 4 ಜನ ಸತ್ತೋಗಿದ್ರು, 2 ಮಾತ್ರ ಇದ್ದರು. ಈ 2 ಹಿಡಿಯೋದಕ್ಕೋಸ್ಕರ 64 ಲಕ್ಷ ಜನರದ ಹೆಸರನ್ನ ತೆಗೆದುಹಾಕಿ ಅದಕ್ಕೆ ಏನು ಮಾಡಿದ್ರು, ಅವ್ರಿಗೆ ನೋಟಿಸ್ ಕೊಟ್ಟರು 64 ಲಕ್ಷ ಜನರಿಗೆ. ಈಗ ಕನ್ನಡದಲ್ಲಿ ಒಂದು ಗಾದೆ ಇದೆ, ಬೆಟ್ಟ ಅಗದು ಇಲಿ ಹಿಡಿದ್ರು ಅಂತ. SIR ಮೂಲಕ ಬಿಹಾರದಲ್ಲಿ ಮಾಡಿದ್ದು, ಬೆಟ್ಟ ಆಗಿದ್ರು ಇಲಿ ಕೂಡ ಹಿಡೀಲಿಲ್ಲ ಅವರು. ಕನಿಷ್ಠ ನಿಮಗೊಂದು 50,000 ಜನ ಬಾಂಗ್ಲಾದೇಶಿಯರು ಬಂದು ಅಕ್ರಮವಾಗಿ ಅಲ್ಲಿದ್ದರು ಅಂತ ಹೇಳಿದ್ರೆ, ಅಲ್ಲಿ ಬಿಹಾರಕ್ಕೆ ಬಾರ್ಡ್ರೇ ನೇಪಾಳ ಇದೆ ಮತ್ತು ಅಲ್ಲಿಂದ ನಿಮಗೊಂದು ಕೆಲವು 100 ಕಿಲೋಮೀಟರ್ ದಾಟಿದ್ರೆ ಬಾಂಗ್ಲಾದೇಶ ಇದೆ. ನಾವು ಇಲ್ಲಿದ್ದೀವಿ ಕರ್ನಾಟಕದಲ್ಲಿ, ನಮ್ಗೆ ಯಾವುದೂ ಬಾರ್ಡ್ರ್ ಇಲ್ಲ. ಇಲ್ಲಿ ನಮಗೆ ಈ ರಾಜ್ಯದಲ್ಲಿ ಲಕ್ಷಾಂತರ ಜನರಿಗೆ, ಬಹುಶಃ ಕೋಟ್ಯಾಂತರ ಜನರಿಗೆ ನೋಟಿಸ್ ಬಂದರೆ, ನೋಟಿಸ್ ಅಂತ ಅವ್ನು ಕೊಡ್ತಾರೆ, ಏನದು ಅಂತ ನಾನು ಹೇಳ್ತೀನಿ, ಬಂದರೆ ಏನು ಮಾಡ್ಬೇಕು ನಾವು? ಇದು ಇರೋವಂಥ ದುರಂತ. ಇದನ್ನು ಹೀಗಾಗಿ ನಾನು ಹೇಳ್ತಿರೋದು, ಇಲ್ಲಿ ಎಲ್ರಿಗೂ ಡಾಕ್ಯುಮೆಂಟ್ಸ್ ಕೇಳೋದು, ಯಾರು ಈ ದೇಶದಲ್ಲಿ ಹುಟ್ಟಿ ಬೆಳೆದಿದ್ದಾರೆ, ಅವರ ತಾತ ಮುತ್ತಾತಂದಿರು ಇಲ್ಲೇ ಇದ್ದಿದ್ದಾರೆ, ಬಹುಶಃ ಅವರ ತಾತ ಮುತ್ತಾತಂದಿರು ಹೋರಾಟ ಮಾಡಿದ್ದಾರೆ ಬ್ರಿಟಿಷರ ವಿರುದ್ಧ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಾಣ ಕೊಟ್ಟಿದ್ದಾರೆ, ಅವರಿಗೆ ನೋಟಿಸ್ ಕೊಡ್ತಾರೆ. ಅಮರ್ತ್ಯ ಸೇನ್ ಅಂತ ಈ ದೇಶಕ್ಕೆ ಖ್ಯಾತಿ ತಂದಂಥ, ವಿಶ್ವಖ್ಯಾತಿ ತಂದಂಥ ಒಬ್ಬರು ಅರ್ಥಶಾಸ್ತ್ರಜ್ಞರಿದ್ದಾರೆ, ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ, ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವರಿಗೆ ನೋಟಿಸ್ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಅವ್ರಿಗೀಗ 85-90 ವರ್ಷ ಆಗಿರ್ಬೋದು. ಅವ್ರು ನೋಟಿಸ್ ಯಾಕೆ ಕೊಟ್ಟಿದ್ದಾರೆ ಅಂದರೆ, ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಗೂ ನಿಮ್ಮ ತಾಯಿ ಹೆಸರಿಗೂ ಲಿಂಕ್ ಮಾಡಿ ತೋರಿಸಿದಿರಿ, ಆದರೆ ನಿಮ್ಮ ತಾಯಿಗೂ ಮತ್ತು ನಿಮಗೆ 15 ವರ್ಷ ಮಾತ್ರ ಏಜ್ ಗ್ಯಾಪ್ ಇದ್ದಂಗೆ ಅದು ತೋರಿಸ್ತಾ ಇದೆ. ಈ ಮತದಾರರ ಪಟ್ಟಿಯಲ್ಲಿರೋ ಫೋಟೋ, ಆಧಾರ್ ಫೋಟೋ ನೋಡಿದ್ರೆ ನಮಗೆ ಗೊತ್ತಾಗಲ್ಲ, ಆ ಥರ ಫೋಟೋಗಳಿರ್ತವೆ ಮತ್ತು ಏನೇನೋ ಅದರೊಳಗಡೆ ವ್ಯತ್ಯಾಸ ಇರ್ತದೆ. ಡೇಟ್ ಆಫ್ ಬರ್ತು ನಿಮಗೆಲ್ಲ ಗೊತ್ತಿದೆ, ಡೇಟ್ ಆಫ್ ಬರ್ತರಲ್ಲಿ ಭಾಳ ವ್ಯತ್ಯಾಸ ಇರುತ್ತೆ. ಅದು ಯಾಕೆ ಹಂಗಿರುತ್ತೆ ಅಂತ ಗೊತ್ತಿಲ್ಲ, ಅಷ್ಟು ನಾವು ಕೊಟ್ಟಿದ್ದನ್ನು ಕೂಡ ತಪ್ಪಾಗಿ ಹಾಕಿರ್ತಾರೆ. ಆ ಕಾರಣಕ್ಕೆ ಅಮರ್ತ್ಯ ಸೇನ್ಗೆ, ಈ ದೇಶದಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದು ಪ್ರಾಣ ಕೊಟ್ಟಂಥ ಸೈನಿಕರ ಹೆಂಡತಿ ಮಕ್ಕಳಿಗೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ಈ ದೇಶದವರಲ್ಲ, ನೀವು ನಿಮ್ಮ ಡಾಕ್ಯುಮೆಂಟ್ ತೊಗೊಂಬರ್ಬೇಕು ಅಂತ ಹೇಳಿದ್ದಾರೆ. ಎಲೆಕ್ಷನ್ ಕಮಿಷನ್ಗೂ ಇದಕ್ಕೂ ಏನು ಸಂಬಂಧ? ನಮ್ಮ ದೇಶದಲ್ಲಿ ಪೌರತ್ವ ಯಾರ್ದು ಅನ್ನೋದನ್ನು ತೀರ್ಮಾನ ಮಾಡುವಂಥ ಜವಾಬ್ದಾರಿ ಮತ್ತು ಅಧಿಕಾರ ಇರೋದು ಗೃಹ ಇಲಾಖೆಗೆ, ಹೋಮ್ ಡಿಪಾರ್ಟ್ಮೆಂಟ್ಗೆ. ಎಲೆಕ್ಷನ್ ಕಮಿಷನ್ ಇಲ್ಲಿ ತನಕ ಈ ಡಾಕ್ಯುಮೆಂಟ್ನ ಚೆಕ್ ಮಾಡೋಂಗೆ ಇರಲಿಲ್ಲ. ಆದರೆ ಸಂವಿಧಾನದಲ್ಲಿ ಏನು ಹೇಳಿದೆ, 18 ವಯಸ್ಸು ತುಂಬಿದ ಭಾರತದ ಎಲ್ಲ ನಾಗರಿಕರಿಗೆ ಮತದಾರರ ಗುರುತಿನ ಚೀಟಿಯನ್ನು ಕೊಟ್ಟು ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಇದೆ. ಹಾಗಾಗಿ ನಾಗರಿಕರು ಅಂತ ಹೇಳಿದ ತಕ್ಷಣ ಅವರು ಇಂಡಿಯನ್ ಸಿಟಿಸನ್, ಪೌರತ್ವ ಇರಬೇಕಲ್ಲ ಅವ್ರಿಗೆ, ಹಾಗಾಗಿ ನಾನು ಚೆಕ್ ಮಾಡ್ತೀನಿ ಅಂತ ಜ್ಞಾನೇಶ್ ಕುಮಾರ್ ಹೇಳ್ತಾ ಇರೋದು. ಸೊ ಸಂವಿಧಾನದಲ್ಲಿರ್ತಕ್ಕಂಥ ಈ ಪದ ಇದನ್ನು ಹಿಡ್ಕೊಂಡು ಇಲ್ಲ, ಎಲೆಕ್ಷನ್ ಕಮಿಷನ್ ಕೂಡ ಪೌರತ್ವದ ಡಾಕ್ಯುಮೆಂಟ್ನ ಕೇಳಬಹುದು ಅಂತ ಹೇಳ್ತಿದ್ದಾರೆ. ಯಾರು ಕೊಡಬೇಕು ಪೌರತ್ವದ ಡಾಕ್ಯುಮೆಂಟು? ಈ ದೇಶದ 140 ಕೋಟಿ ಜನ, ಅಥವಾ ಅವರಲ್ಲಿ 18 ವರ್ಷ ತುಂಬಿದವರು 110 ಕೋಟಿ 115 ಕೋಟಿ ಜನ ಇದ್ದರೆ ಅಷ್ಟು ಜನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಇದರಿಂದ ಏನೇನಾಗುತ್ತೆ ಅನ್ನೋದು ನಿಮಗೆ ನಾನೀಗ ತೋರಿಸೋದ್ರಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು, ಇದು ನಾವು ಸಡನ್ನಾಗಿ ತಯಾರು ಮಾಡಿದ್ರಿಂದಾಗಿ ಇದನ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡಬೇಕಿತ್ತು, ಆಗಿಲ್ಲ. ಇಲ್ಲಿ ನಿಮ್ಗೆ ಕಾಣಿಸ್ತಿರೋದು, ನಿಮ್ಗೆ ಇದು ಗೊತ್ತಿರಬೇಕು, ಒಂದು ಎಲೆಕ್ಷನ್ ಕಮಿಷನ್ ಒಂದು ಸ್ಟೇಟಲ್ಲಿ ಅದರ ಆರ್ಗನೋಗ್ರಾಮ್ ಅಂತ ಕರಿತೀವಿ, ಅದರಲ್ಲಿ ಯಾರ್ಯಾರು ಇರ್ತಾರೆ ಅಂತ. ಒಂದು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಇರ್ತಾರೆ, ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಅಂತ ಇರ್ತಾರೆ, ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು ಸ್ಟೇಟಲ್ಲಿ ಇರ್ತಾರೆ, ಇಬ್ಬರು ಇರ್ತಾರೆ. ಒಂದು ರಾಜ್ಯ ಚುನಾವಣಾ ಆಯೋಗ ಒಂದಿರುತ್ತೆ, ಇನ್ನೊಂದು ಕೇಂದ್ರ ಚುನಾವಣಾ ಆಯೋಗದ ರಾಜ್ಯ ಘಟಕ ಇರುತ್ತೆ. ರಾಜ್ಯ ಚುನಾವಣಾ ಆಯೋಗ ಅದು ನಮ್ಮ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಿದೆ, TP, ZP, ಪಂಚಾಯಿತಿ ಮತ್ತು ಮುನ್ಸಿಪಾಲಿಟಿ, ಅದರ ಚುನಾವಣೆ ನೋಡ್ಕೊಳ್ಳೋದು ರಾಜ್ಯ ಚುನಾವಣಾ ಆಯೋಗ. ಅವರು ರಾಜ್ಯ ಸರ್ಕಾರದ ಅಡಿಯಲ್ಲೇ ಬರ್ತಾರೆ.
ಆದರೆ ಕೇಂದ್ರ ಚುನಾವಣಾ ಆಯೋಗದ ರಾಜ್ಯ ಘಟಕ ಏನಿರುತ್ತೆ ಅವರು ಡೈರೆಕ್ಟಾಗಿ ಅವರು ಜ್ಞಾನೇಶ್ ಕುಮಾರ್ಗೆ ರಿಪೋರ್ಟ್ ಮಾಡ್ಕೊಳ್ತಾರೆ. ಅವ್ರಿಗೂ ರಾಜ್ಯ ಸರ್ಕಾರಕ್ಕೂ ಯಾವ ಸಂಬಂಧ ಇರಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಕೂತಿರೋವಂಥವ್ರು ನಿಮ್ಮ ಮನಸ್ಸಲ್ಲಿ ಏನಿರ್ಬೋದು, ನಮ್ಮ ಪಕ್ಷ ಅಧಿಕಾರದಲ್ಲಿದೆ, ನಾವು ಹೇಳ್ದಂಗೆ ಅವ್ರು ಕೇಳ್ತಾರೆ ಅಂತ. ಇಲ್ಲ, ಅವ್ರು ಕೇಳೋದಿಲ್ಲ. ಅವರು ಭಾಳ ಸ್ಪಷ್ಟವಾಗಿ ಕೇಂದ್ರ ಚುನಾವಣಾ ಆಯೋಗದ ಡೈರೆಕ್ಷನ್ ಮೇಲೇ ಕೆಲಸ ಮಾಡ್ತಾರೆ. ಮತ್ತು ಅದಕ್ಕೆ ಸುಪ್ರೀಂ ಪವರ್ಸ್ ಇದೆ ಈ ದೇಶದಲ್ಲಿ. TN ಶೇಷನ್ ಅವರು ಆ ಪವರ್ಸ್ನ ಇನ್ನೂ ಜಾಸ್ತಿ ಮಾಡಿಸಿ DC ಗೌರ್ಮೆಂಟ್ ಮಾತು ಕೇಳಲ್ಲ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾತು ಕೇಳಲ್ಲ, DC ಏನಿದ್ರು ಅವ್ರ ಮಾತು ಕೇಳ್ತಾರೆ. ಕೇಳದೇ ಇದ್ದರೆ ಅವ್ರನ್ನ ನೇರವಾಗಿ ಸಸ್ಪೆಂಡ್ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ. ಇದನ್ನು ಮಾಡಿದ್ದಾರೆ. ನೆನ್ನೆ ಇಲ್ಲ ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮಾತು ಕೇಳ್ತಾರೆ, ನಮ್ಮ ಮಾತು ಕೇಳ್ತಿಲ್ಲ ಅಂತ 4 ಜನ ಆಫೀಸರ್ಸ್ನ ಎಲೆಕ್ಷನ್ ಕಮಿಷನ್ ಸಸ್ಪೆಂಡ್ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದ ಸರ್ಕಾರಿ ನೌಕರರು 1 ತಿಂಗಳ ಒಳಗಡೆ ಇಡೀ ಇವರೆಲ್ಲರ ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರಿಂದ ಹೃದಯಾಘಾತಕ್ಕೆ ಒಳಗಾಗಿ 36 ಜನ ಸರ್ಕಾರಿ ನೌಕರರು ಸತ್ತೋಗಿದ್ದಾರೆ. ಹಾಗಾಗಿ ನಾವು ಇದ್ರ ವಿರುದ್ಧ ನಿಲ್ತೀವಿ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಅದನ್ನು ಬಿಟ್ಟಿಲ್ಲ. ಬದಲಿಗೆ ಸತತವಾಗಿ ಸಂಘರ್ಷ ನಡೀತಾ ಇದೆ ಪಶ್ಚಿಮ ಬಂಗಾಳದ ಸರ್ಕಾರಿ ನೌಕರರ ಯೂನಿಯನ್ಗೂ ಮತ್ತು ಎಲೆಕ್ಷನ್ ಕಮಿಷನ್ಗೂ. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರದಲ್ಲಿರೋದು TMC, ಇದು BJPಯ ವಿರುದ್ಧ ಅವರು ಫೈಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಿದ್ದಾರೆ ಈಗ ಅಂತಂದರೆ, ನೀವು ಇದರಲ್ಲಿ ಮಿಸ್ಟೇಕ್ ಮಾಡ್ಬೋದು, BJP ರೂಲಿಂಗ್ ಸ್ಟೇಟ್ಸ್ ಇಂದ ಸರ್ಕಾರಿ ನೌಕರರನ್ನು ಮೈಕ್ರೋ ಅಬ್ಸರ್ವರ್ಸ್ ಅಂತ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೂರನೇದಾಗಿ ERO ಅಂದರೆ ತಹಸೀಲ್ದಾರ್ ಇದನ್ನು ಇಲ್ಲಿ ಬರ್ತಕ್ಕಂಥ ಏನು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ನ ಫೈನಲ್ ಮಾಡೋದ್ರಿಂದ ಅವರ ಪಕ್ಕದಲ್ಲಿ ಒಬ್ಬ ಬ್ಯಾಂಕ್ ಎಂಪ್ಲಾಯಿನ ಕೂರಿಸ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿರೋ, ಕೂರಿಸಿ ಅದನ್ನು ಮಾನಿಟ್ರ್ ಮಾಡೋದಕ್ಕೆ ಹೇಳ್ತಾರೆ. ಈ ರೀತಿ ಒಳಗಡೆ ಇಲ್ಲಿ ಹುಚ್ಚಾಪಟ್ಟೆ, ಈ ದೇಶದಲ್ಲಿ ಒಂದು ಹುಚ್ಚಾಟ ನಡೀತಾ ಇದೆ. ಹಾಗಾಗಿ ನೀವು ಇದನ್ನು ತಿಳ್ಕೊಬೇಕು. ಸೊ ಇಲ್ಲಿ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಕೆಳಗಡೆ ನಿಮಗೆ ಒಬ್ಬ ಎಲೆಕ್ಟರಲ್ ರಿಜಿಸ್ಟ್ರೇಷನ್ ಆಫೀಸರ್ ERO ಅಂದರೆ ಇದು ಬಹುತೇಕ ಕೆಲವು AC ಅಥವಾ ತಹಸೀಲ್ದಾರ್ ಇರ್ತಾರೆ. ಅವ್ರ ಕೆಳಗಡೆ ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂದರೆ ಇದು ತಹಸೀಲ್ದಾರ್ ಅಥವಾ ಕೆಲವು ಕಡೆಯಲ್ಲಿ ತಾಲೂಕ್ ಪಂಚಾಯತಿ EOಗಳಿಗೆ ಅದನ್ನು ಕೊಡ್ತಾರೆ. ಅದ್ರ ಕೆಳಗಡೆ BLO ಇರ್ತಾರೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಈ BLO ಡೈರೆಕ್ಟಾಗಿ AC ಕೂಡ BLOನ ಮ್ಯಾನೇಜ್ ಮಾಡ್ತಾರೆ. ಸೊ ಈಗ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇದ್ದೀರಿ. ಸೊ ಮೊದಲಿಗೆ BLAಗೆ ಹೋಗೋದಕ್ಕೆ ಮುಂಚೆ ನೀವು ಮೊದಲು ಈ BLA ಪಟ್ಟಿಯನ್ನು ನಿಮ್ಮದೇನಿದೆ ಅದನ್ನು ನೋಡಬೇಕು. ಇಲ್ಲಿ ನೀವೆಲ್ಲ ಸಾಕಷ್ಟು ಎಲೆಕ್ಷನ್ಗಳು ನಡೆಸಿದ್ದೀರಿ, ಚೆನ್ನಾಗೂ ಮಾಡಿರ್ಬೋದು, ಗೊತ್ತಿಲ್ಲ. ಆದರೆ ಎಲ್ಲ ಕಡೆ ಏನು ಹೇಳ್ತೀವೋ ಅದನ್ನು ಇಲ್ಲಿ ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಮೊದಲಿಗೆ ನಿಮ್ಮ BLA ಪಟ್ಟಿ ಸರಿ ಇದೆಯಾ ಅಂತ ನೋಡ್ಕೋಬೇಕು. ಕೆಲವರು ಈಗಾಗಲೇ ಅವ್ರು ಬೇರೆ ಪಕ್ಷಕ್ಕೆ ಸೇರಿಬಿಟ್ಟಿರೋ ಸಾಧ್ಯತೆಯೂ ಇರ್ತವೆ, ಅದನ್ನು ಕ್ರಾಸ್ ಚೆಕ್ ಮಾಡಬೇಕು. ಎರಡನೇದು ಆ BLA ಆ್ಯಕ್ಟಿವ್ ಆಗಿದ್ದಾರಾ ಅಂತ ನೋಡಬೇಕು. ಮೂರನೇದು ಆ BLAಗೆ ಸ್ಮಾರ್ಟ್ ಫೋನ್ ಬಳಸೋಕ್ಕೆ ಬರುತ್ತಾ ಇಲ್ವಾ. ಇದು ತುಂಬ, ಯಾಕಂದರೆ ಅವರು ತುಂಬ ಒಳ್ಳೆ ಬೂತ್ ಲೆವೆಲ್ ಅಧ್ಯಕ್ಷರು ಇರ್ತಾರೆ, ನೀವು ಬೂತ್ ಲೆವೆಲ್ ಕಮಿಟಿ ಮಾಡಿರ್ತೀರಿ, ಒಳ್ಳೆ ಜನ ಇರ್ತಾರೆ, ಒಳ್ಳೆ ಲೀಡರ್ ಇರ್ತಾರೆ, ಜನರ ಜೊತೆಗೆ ಒಳ್ಳೆ ಸಂಪರ್ಕ ಇರುತ್ತೆ. ಆದರೆ ಅದು ಸಾಕಾಗಲ್ಲ. ಈಗ ಅವರು ಬೂತ್ ಅಧ್ಯಕ್ಷರಾಗಿರಲಿ, ಸಮಸ್ಯೆ ಇಲ್ಲ. ಬಟ್ BLAಗೆ ಅವ್ರಿಗೆ ಸ್ಮಾರ್ಟ್ ಫೋನ್ ಬಳಸೋಕ್ಕೆ ಬರಬೇಕು, ಸಾಧ್ಯ ಆದರೆ ಆನ್ಲೈನ್ ಟ್ರೈನಿಂಗ್ ಅಟೆಂಡ್ ಮಾಡೋಕ್ಕೆ ಬರಬೇಕು, ಡೌನ್ಲೋಡ್ ಮಾಡೋಕ್ಕೆ ಬರಬೇಕು ವೋಟರ್ ಲಿಸ್ಟನ್ನು. ಮತ್ತು ಆ ವೋಟರ್ ಲಿಸ್ಟನ್ನು ಬರೀ ಇವಾಗಿನ ವೋಟರ್ ಲಿಸ್ಟ್ ಅಲ್ಲ, 2002 ವೋಟರ್ ಲಿಸ್ಟು ಇಂಟರ್ನೆಟ್ ಬಳಕೆ ಮಾಡಿ ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ಏನೆಲ್ಲ ಇರುತ್ತೆ ಅದನ್ನು ನೋಡೋಕ್ಕೆ ಬರಬೇಕು ಅವ್ರಿಗೆ. ಅಂಥವ್ರನ್ನ ನೀವು BLAಗಳಾಗಿ ಮರು ನಿಯೋಜನೆ ಮಾಡಬೇಕು. ಅಗತ್ಯ ಇದ್ದರೆ ಇವತ್ತಿನ ಟ್ರೈನಿಂಗ್ ನಿಮ್ಗೆ ಸಾಕಾಗದೆ ಹೋಗ್ಬೋದು, ಇನ್ನೊಂದು ಸರಿ ಆ ಲಿಸ್ಟನ್ನು ಮಾಡಿದ್ಮೇಲೆ ಇನ್ನೊಂದು ಸರಿ ಟ್ರೈನಿಂಗನ್ನು ಮಾಡಬೇಕು. ಆ ಟ್ರೈನಿಂಗ್ ಬೇಕಾಗಿರುವಂಥ ವಿಡಿಯೋಗಳು, ಅದಕ್ಕೆ ಬೇಕಿರೋ ಪವರ್ ಪಾಯಿಂಟು ಎಲ್ಲ ನಾವು ನಿಮಗೆ ಕೊಡ್ತೀವಿ. ಅದನ್ನು ನೀವು ಮಾಡಿಸಿದ್ರೆ ಮಾತ್ರ, ಅಂಥವ್ರನ್ನ BLA ಮಾಡಿದ್ರೆ ಮಾತ್ರ ಇದನ್ನು ಬಗೆಹರಿಸೋಕ್ಕಾಗುತ್ತೆ. ಸೊ ಮೊದಲನೇದು ಇದು ಹೆಂಗೆ ಶುರುವಾಗುತ್ತೆ SIR ಅಂತ, ಮೊದಲಿಗೆ ಮ್ಯಾಚಿಂಗ್ ಆ್ಯಂಡ್ ಮ್ಯಾಪಿಂಗ್ ಅಂತ ಆಗುತ್ತೆ. ಅದು ನಡೀತಾ ಇದೆ ಈಗ ಕರ್ನಾಟಕದಲ್ಲಿ. ಇನ್ನೂ SIR ಶುರುವಾಗಿಲ್ಲ, ಬಟ್ SIR ತಯಾರಿ ಶುರುವಾಗಿದೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಈಗಿರುವಂಥ ಎಲೆಕ್ಟರಲ್ ರೋಲ್ ಏನಿದೆ, ಮತದಾರರ ಪಟ್ಟಿ ಏನಿದೆ, ಇದನ್ನು 2002 ಮತದಾರರ ಪಟ್ಟಿಯ ಜೊತೆಗೆ ಹೋಲಿಕೆ ಮಾಡಿ ನೋಡೋ ಕೆಲಸವನ್ನು ಆಫೀಸರ್ಸು ಇರುವ ಜಾಗದಲ್ಲಿ BLOಗಳ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಅಂದರೆ ಏನದರ ಅರ್ಥ, 2002ರಲ್ಲಿ ಒಂದು ಇಂಟೆನ್ಸಿವ್ ರಿವಿಷನ್ ನಡೆದಿತ್ತು. ಆ ಇಂಟೆನ್ಸಿವ್ ರಿವಿಷನ್ನಲ್ಲಿ ಯಾರ್ದೋ ಒಬ್ಬರ ಹೆಸರು ಏನಿರುತ್ತೆ ಅದು ಇವಾಗ ಅದೇ ರೀತಿಯಲ್ಲಿ ಎಲೆಕ್ಟ್ರಲ್ ರೋಲಲ್ಲಿ ಈಗಲೂ ಕೂಡ ಇದೆಯಾ, ಇದು ನಂಬರ್ 1. ಎರಡನೇದು, ಆವಾಗ ಅವ್ರ ಹೆಸರು ಇರಲಿಲ್ಲ,
ಅಥವಾ ಅವರ ಹೆಸರು ಇನ್ನೊಂದು ಕಡೆ ಇತ್ತು, ಬೇರೆ ಒಂದು ಬೂತಲ್ಲಿತ್ತು. ಇದು ಭಾಳ ದೊಡ್ಡ ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ. ಕಳೆದ 30 ವರ್ಷದಲ್ಲಿ ಸುಮಾರು 30% ಜನ ಮೈಗ್ರೇಟ್ ಆಗಿದ್ದಾರೆ. ಅವರು ಒಂದು ಆ ಬೂತಲ್ಲಿಲ್ಲ, ಬೇರೆ ಅದೇ ವಿಧಾನಸಭಾ ಕ್ಷೇತ್ರದ ಬೇರೆ ಬೂತಲ್ಲಿದ್ದಾರೆ, ಅಥವಾ ಅದೇ ವಿಧಾನಸಭಾ ಕ್ಷೇತ್ರದ ಟೌನ್ಗೆ ಮೈಗ್ರೇಟ್ ಆಗಿದ್ದಾರೆ. ಅಂದರೆ ಈಗ ಬಂಟ್ವಾಳದ ಯಾವುದೋ ಒಂದು ಹಳ್ಳಿಯಿಂದ ಬಂಟ್ವಾಳಕ್ಕೆ BC ರೋಡ್ಗೆ ಬಂದು ವಾಸ ಮಾಡ್ತಿದ್ದಾರೆ, ಅಥವಾ ಅವರು ಜಿಲ್ಲಾ ಕೇಂದ್ರಕ್ಕೆ ಹೋಗಿದ್ದಾರೆ, ಮಂಗಳೂರಿಗೆ ಹೋಗಿದ್ದಾರೆ, ಅಥವಾ ಬೆಂಗಳೂರಿಗೆ ಹೋಗಿದ್ದಾರೆ, ಅಥವಾ ಗಲ್ಫ್ಗೆ ಹೋಗಿದ್ದಾರೆ, ಬೇರೆ ಕಡೆ. ಮತ್ತು ಬಿಹಾರದಂತಹ ರಾಜ್ಯಗಳಿಂದ ಕೋಟಿಗಟ್ಟಲೆ ಜನ ವಲಸೆ ಹೋಗಿದ್ದಾರೆ. ಅವರು ದಕ್ಷಿಣ ಭಾರತಕ್ಕೆ ಬಂದಿದ್ದಾರೆ, ಅಥವಾ ಡೆಲ್ಲಿಗೆ ಹೋಗಿದ್ದಾರೆ, ಅಥವಾ ಕೋಲ್ಕತ್ತಾಗೆ ಹೋಗಿದ್ದಾರೆ. ಸೊ ಈ ರೀತಿಯ ಮೈಗ್ರೇಷನ್ ಇರೋದರಿಂದ ಅವರ ಹೆಸರು ಈಗ ಎಲ್ಲಿದೆ, ಹಿಂದೆ ಎಲ್ಲಿತ್ತು, ಇದನ್ನು ನೀವು ಲಿಂಕ್ ಮಾಡಬೇಕು. ಕುತೂಹಲಕ್ಕೆ ನಾನು ನೆನ್ನೆ ಮಂಗಳೂರು DCC ಕಚೇರಿಯಲ್ಲಿ ಭಾಷಣ ಮಾಡಿದ್ಮೇಲೆ ನಾನು ನನ್ನದು ಎಲ್ಲಿದೆ ಅಂತ ಚೆಕ್ ಮಾಡಿದೆ ನಿನ್ನೆ ರಾತ್ರಿ. ನನಗೆ ಆಶ್ಚರ್ಯ ಆಯಿತು. ಏನಂದರೆ ನಾನು ಇದೆಲ್ಲ ಎಲ್ರಿಗೂ ಭಾಷಣ ಮಾಡ್ತಾ ಇದ್ದೀನಲ್ಲ, ನಂದು ಕರೆಕ್ಟಾಗಿರ್ಬೇಕಲ್ಲ. ನಂದು ನೋಡೋಕ್ಕೆ ಬೆಂಗಳೂರಿನಲ್ಲಿ ನಾವು ನಮ್ಮ ಮನೆಯನ್ನು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡಿದ್ವಿ. ಆ ಏರಿಯಾದು ವಿಧಾನಸಭಾ ಕ್ಷೇತ್ರನೇ ಈಗ ಬದಲಾಗಿದೆ. ಬೆಂಗಳೂರಿನಲ್ಲಿ ಜೈಮಹಲ್ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಇತ್ತು, ಈಗ ವಿಧಾನಸಭಾ ಕ್ಷೇತ್ರ ಇಲ್ಲ. ಈಗ ಅದು ಹೆಬ್ಬಾಳ ಮತ್ತು ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಶಿವಾಜಿನಗರ, ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಂಚಿ ಹೋಗಿದೆ. ನಮ್ಮ ಹಳ್ಳಿ ಇದೆ, ನಮ್ಮ ಹಳ್ಳಿ ಗೌರಿಬಿದನೂರು ಹತ್ರ ಹೊಸೂರು ಅಂತ ನಮ್ಮ ಹಳ್ಳಿ. ಆ ಕ್ಷೇತ್ರದಲ್ಲಿ ಅಲ್ಲಿ ನೆನ್ನೆ ರಾತ್ರಿ ನಾನು ಮಂಗಳೂರು IBನಲ್ಲಿ ಕೂತು ಚೆಕ್ ಮಾಡಿದ್ರೆ ಅಲ್ಲಿ ನನ್ನ ಹೆಸರಿದೆ. ಈಗ ಹೊಸ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ವಾಸು HV ಅಂತ ಇದೆ. ಹಳೆಯ ಮತದಾರರ ಪಟ್ಟಿ ನಮ್ಮ ಹಳ್ಳಿಯಲ್ಲಿ ನನ್ನ ಹೆಸರು HV ವಾಸು ಅಂತ ಇದೆ. ನಿಮ್ಮ ಎದುರಿಗೆ ನಿಂತು ಭಾಷಣ ಮಾಡ್ತಾ ಇರುವ, ನಿಮಗೆ ತರಬೇತಿ ಕೊಡ್ತಾ ಇರುವಂಥ ನನ್ನ ಲಿಂಕ್ ಆಗಲ್ಲ ಈಗ, ಆಯಿತಾ? ಇದು ನೆನ್ನೆ ರಾತ್ರಿ ನಾನು ನೋಡಿದ್ದು. ಮತ್ತು ಈ ಮತದಾರರ ಪಟ್ಟಿಯಲ್ಲಿ ತುಂಬ ಈ CAA NRC ಬಂದಾಗ ದೇವನೂರು ಮಹಾದೇವ ಅವರು ಭಾಷಣ ಮಾಡ್ತಾ ಹೇಳಿದ್ರು, ನಿಮ್ಮ ಹುಟ್ಟಿನ ದಾಖಲೆ ಕೊಡಬೇಕು ಅಂದರೆ ನಾನು ಹುಟ್ಟಿದ್ದು ಯಾವಾಗ ಅಂತಲೇ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ರು. ದೇವನೂರು ಮಹಾದೇವ ಅವ್ರ ಹೆಸರು ನೀವು ಕೇಳಿರ್ತೀರಿ. ಕರ್ನಾಟಕದ ಭಾಳ ಧೀಮಂತರಾಗಿರ್ತಕ್ಕಂಥ ಚಿಂತಕರು, ಬರಹಗಾರರು, ದಲಿತ ಚಳವಳಿಯ ಸಂಸ್ಥಾಪಕರಲ್ಲಿ ಒಬ್ಬರು. ಅವರು ಅವ್ರ ತಾಯಿನ ಕೇಳಿದ್ರಂತೆ, ನಾನು ಹುಟ್ಟಿದ್ದು ಯಾವಾಗ ಅಂತ. ಅವ್ರ ಊರು ನಂಜನಗೂಡು ತಾಲ್ಲೂಕಲ್ಲಿ ಕವಲಂದೆ ಅಂತ ಒಂದು ಊರು ಬರುತ್ತೆ, ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಅವ್ರ ತಾಯಿ ಹೇಳಿದ್ರಂತೆ, ಅವತ್ತು ಸೋಮವಾರ ಕವಲಂದೆ ರೈಲ್ವೆ ಸ್ಟೇಷನ್ನಲ್ಲಿ ರೈಲು ಬಂದು ನಿಂತು ಹೋಗೋ ಹೊತ್ತು ಆವಾಗ ನೀನು ಹುಟ್ಟಿದೆ ಅಂತ ಹೇಳಿದ್ರಂತೆ. ಡೇಟ್ ಏನು, ಆಯಿತಾ? ಅವ್ರ ಡೇಟ್ ಆಫ್ ಬರ್ತ್ ಏನು, ಡೇಟ್ ಆಫ್ ಬರ್ತ್ನ ಹಿಂಗೆ ಸೋಮವಾರ ಕವಲಂದೆ ರೈಲ್ವೆ ಸ್ಟೇಷನ್ನಲ್ಲಿ ರೈಲು ಬಂದು ಹೋಗೋ ಟೈಮ್ನಲ್ಲಿ ನೀನು ಹುಟ್ಟಿದೆ ಅಂದರೆ ಯಾವ ಡೇಟ್ ಆಫ್ ಬರ್ತ್ ನೋಡ್ಬೋದು? ನಾನು ನಮ್ಮೂರು ಪಟೇಲರ ಮಗ, ಮತ್ತು ನಮ್ಮ ಕುಟುಂಬ ಪೊಲಿಟಿಕಲಿ ಅವೇರ್ ಆಗಿದ್ದಂಥ ಕುಟುಂಬ, ಅದರಲ್ಲಿ ಭಾಳ ಸಕ್ರಿಯವಾಗಿದ್ದರು. ನನ್ನ ಡೇಟ್ ಆಫ್ ಬರ್ತು, ನಿಜವಾದ ಡೇಟ್ ಆಫ್ ಬರ್ತ್ ಒಂದು, ನಮ್ಮ ಶಾಲೆಯಲ್ಲಿ ಕೊಟ್ಟಿರೋವಂಥ ಡೇಟ್ ಆಫ್ ಬರ್ತ್ ಒಂದು. ಈ ಥರ ನಮ್ಮ ದೇಶದಲ್ಲಿ ಇರೋವಂಥ ಸಂದರ್ಭದೊಳಗಡೆ ಈ ಲಿಂಕಿಂಗ್ ಅನ್ನೋದು ಭಾಳ ಕ್ಲಿಷ್ಟಕರವಾದಂಥ ಸಂಗತಿ. ಎನಿವೆ, ಈಗ ನಾವು ಇದು ಒಂದೊಂದಾಗಿ BLA ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಡೈರೆಕ್ಟಾಗಿ ಹೋಗೋಣ. ಸೊ ಮೊದಲು ಈ ಡ್ರಾಫ್ಟ್ ಎಲೆಕ್ಟರಲ್ ರೋಲ್ನ ಯಾವ ರೀತಿಯಲ್ಲಿ ತಯಾರು ಮಾಡ್ತಾರೆ ಅಂದರೆ, ಈಗ ಎಕ್ಸಿಸ್ಟಿಂಗ್ ರೋಲ್ ಏನಿದೆ ಅದನ್ನು ತೆಗೆದುಕೊಂಡು ಆ ವ್ಯಕ್ತಿಯ ಹೆಸರಿಗೆ ಈ SIR ಶುರು ಆದಮೇಲೆ BLO ಅವರು ಎನ್ಯೂಮರೇಷನ್ ಫಾರ್ಮ್ ಅಂತ ಅನ್ನೋದನ್ನು ತೊಗೊಂಡು 2 ಫಾರ್ಮ್ ತರಲೇಬೇಕು ಅವರು. ಆದರೆ ಈಗ ನಾವು ಬಿಹಾರದಲ್ಲಿ ನೋಡ್ತಿರೋದು 2 ಫಾರ್ಮ್ ತೊಗೊಂಬರ್ತಿಲ್ಲ, ಒಂದೇ ಫಾರ್ಮ್ ತೊಗೊಂಬರ್ತಿದ್ದಾರೆ. 2 ಫಾರ್ಮ್ ತೊಗೊಂಡು ನಿಮ್ಮ ಮನೆಗೆ ಬರಬೇಕು, ಹೌಸ್ ಟು ಹೌಸ್ ಸರ್ವೆಗೆ ಬರಬೇಕು. ಬಂದು ಅವರು ಅದರ ಜೊತೆಯಲ್ಲಿ ಅವರು ಫಾರಮ್ ನಂಬರ್ 6 ಇದನ್ನು ಕೂಡ ತೆಗೆದುಕೊಂಡು ನಿಮ್ಮ ಮನೆಗೆ ಬಂದು ಹೌಸ್ ಟು ಹೌಸ್ ಸರ್ವೆ ಮಾಡಿ, ಮನೆ ಓಪನ್ ಇದೆಯಾ, ಮನೆ ಕ್ಲೋಸ್ ಆಗಿದೆಯಾ ಅಂತ ಫಸ್ಟು ಟಿಕ್ ಮಾಡಬೇಕು. ಅವ್ರ ಹತ್ರ ಒಂದು ಸಾಫ್ಟ್ವೇರ್ ಇರುತ್ತೆ, ಆ ಸಾಫ್ಟ್ವೇರಲ್ಲಿ ಮನೆಗೆ ಹೋದೆ, ಮನೆಗೆ ಬಾಗಿಲಾಕಿದೆ ಅಂತ ಇರುತ್ತೆ. 2ನೇ ಸರಿ ಹೋಗಬೇಕು, 3ನೇ ಸರಿ ಹೋಗಬೇಕು. ಅವ್ರು 3 ಸರಿ ಹೋಗ್ತಾರಾ ಇಲ್ವಾ ನೋಡ್ಕೊಳ್ಳೋದು ಯಾರು ಜವಾಬ್ದಾರಿ? BLA ಜವಾಬ್ದಾರಿ. ಇದನ್ನು ತಮಿಳ್ನಾಡು ಸರ್ಕಾರ ಇದನ್ನು ಖಾತ್ರಿ ಮಾಡ್ತು. DMK ಕಾರ್ಯಕರ್ತರು BLAಗಳು ಇಲ್ಲದೆ, BLAಗಳು ಅಂತ DMK ಕಾರ್ಯಕರ್ತರು, BLO ಇವ್ರು ಇಲ್ಲದೆ ಹೋಗೋಂಗೆ ಇಲ್ಲ, ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ಆಗಬೇಕು ಅಂದರೆ ಸರ್ಕಾರ ಆ ಥರ ಒಂದು ರೂಲ್ ಮಾಡಿ ಕಳ್ಸೋಕ್ಕಾಗಲ್ಲ. ಏನಂತ ನೋಡಿ, ನೀವು BLO, ನೀವು BLA ಜೊತೆಗೆ ಕಡ್ಡಾಯವಾಗಿ ಹೋಗಬೇಕು. ಎಲ್ಲ ಪಾರ್ಟಿಗೂ BLA ಇರ್ತಾರೆ, ಆದರೆ BLA ಕೆಲಸ ಇದು. BLOಗೆ ನೀವು ಯಾವಾಗ ಹೋಗ್ತೀರಾ ಹೇಳಿ, ನಾನು ಬರ್ತೀನಿ ಅಂತ ಹೇಳಬೇಕು. ಆಗ ಅವರು ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಾರೆ. 3 ಸರಿ ಇಲ್ಲದೆ ಇದ್ದರೆ ಆಬ್ಸೆಂಟ್ ಅಂತ ಮಾರ್ಕ್ ಮಾಡ್ತಾರೆ. ಅವ್ರ ಹೆಸರು
ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಲ್ಲಿ ಇರೋದಿಲ್ಲ. ಅವ್ರ ಹೆಸರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಲ್ಲಿ ಇಲ್ಲದೇ ಇದ್ದರೆ ಅಪೀಲ್ ಕೂಡ ಮಾಡೋಕ್ಕಾಗಲ್ಲ. ಬದಲಿಗೆ ಅಫ್ಕೋರ್ಸ್ ಫಾರಮ್ ನಂಬರ್ 6 ಕೊಟ್ಟು ಹೊಸದಾಗಿ ಹೋಗ್ಬೋದು, ಆದರೆ ನೀವು ಅಪೀಲ್ ಮಾಡೋಕ್ಕಾಗಲ್ಲ. ಕೋರ್ಟಲ್ಲಿ ಹೋಗಿ ನಾನು ಮನೆ ಬಾಗ್ಲಾಕಿತ್ತು ಅಂತ ಹೇಳೋಕ್ಕಾಗಲ್ಲ. ಇದು ದೊಡ್ಡ ಡೇಂಜರ್ ಇರೋದಿರೊಳಗಡೆ. ಸೊ ಇದು ಆಬ್ಸೆಂಟ್ ಇದ್ದರೆ, ಹೌಸ್ ಓಪನ್, ಮನೆ ಓಪನ್ ಇತ್ತು, BLO 2 ಕಾಪಿ ಎನ್ಯುಮರೇಷನ್ ಫಾರಮ್ನ ಕೊಡ್ತಾರೆ. ಕೊಟ್ಟು ಅವರು ಯಾರು ಈಗ ಎಕ್ಸಿಸ್ಟಿಂಗ್ ವೋಟರ್ ಲಿಸ್ಟಲ್ಲಿ ಇದ್ದಾರೋ ಅವ್ರಿಗೆ ಅದನ್ನು ಕೊಡ್ತಾರೆ. ಯಾರು ಎಕ್ಸಿಸ್ಟಿಂಗ್ ವೋಟರ್ ಲಿಸ್ಟಲ್ಲಿ ಇಲ್ಲ, ಮನೆಗೆ ಬರ್ತಾರೆ BLO, ಇಲ್ಲ ನಿಮ್ಮ ಮನೇಲಿ ಯಾರು ಹೊಸಬ್ರು ಇದ್ದಾರಾ ಅಂತ ಕೇಳ್ತಾರೆ. ಕೇಳದೇ ಇದ್ದರೆ ಇವರೇ ಹೇಳಬೇಕು, ಇಬ್ಬರಿದ್ದಾರೆ, ಈಗ ಅವ್ರಿಗೆ 18 ವರ್ಷ ಆಗಿದೆ ಅಥವಾ 19 ವರ್ಷ ಆಗಿದೆ, 20 ವರ್ಷ ಆಗಿದೆ, ಫಾರಮ್ ನಂಬರ್ 6 ಕೊಡಿ ಅಂತ ಹೇಳಬೇಕು. ಫಾರಮ್ ನಂಬರ್ 6 ತೊಗೋಬೇಕು, ತೊಗೊಂಡು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಮೇಲೆ BLO ಜವಾಬ್ದಾರಿ ಏನು ಅಂತಂದರೆ, ನೋಡಿ ಈ ಫಾರಮ್ ನೀವು ಫಿಲಪ್ ಮಾಡಬೇಕು. ಫಾರಮ್ ಫಿಲಪ್ ಮಾಡೋದು ತುಂಬ ಕಷ್ಟದ ಕೆಲಸ. ಏನಕ್ಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಾರಮ್ ಫಿಲಪ್ ಮಾಡೋದು ಅಂದರೆ ನಮ್ಮ ಹೆಸರು ಬರೆದ್ವಿ, ವಯಸ್ಸು ಬರೆದ್ವಿ, ಮತ್ತು ನಮ್ಮ ತಂದೆ ಹೆಸರು ಅಥವಾ ಗಂಡನ ಹೆಸರು ಬರೆದ್ವಿ. ನಾಟ್ ಸೋ ಸಿಂಪಲ್. ಅದರಲ್ಲಿ ಲಿಂಕಿಂಗ್ ಅಂತ ಒಂದಿದೆ, ಅದಕ್ಕೋಸ್ಕರ ಅದು ಪ್ರಾಬ್ಲಮ್ಮು. ಬಟ್ ಅವರ ಫಾರಮ್ ಕೊಟ್ಟು BLO ಅವ್ರಿಗೆ ಹೇಳಬೇಕು, ನಿಮಗೆ ಅಗತ್ಯ ಇದ್ದರೆ ನಾನು ಸಹಾಯ ಮಾಡ್ತೀನಿ, ಸೊ ದಯವಿಟ್ಟು ನೀವು ಸಹಾಯ ಪಡ್ಕೊಂಡು ಇದನ್ನು ಫಿಲಪ್ ಮಾಡಿ ಅಂತ ಹೇಳಬೇಕು. ಸಮಸ್ಯೆ ಏನಾಗಿದೆ ಗೊತ್ತಾ, ಈ ಫಾರಮ್ ಕೊಡಬೇಕು, ನೆಕ್ಸ್ಟು ಫಿಲಪ್ ಮಾಡೋದಕ್ಕೆ ಸಹಾಯ ಮಾಡಬೇಕು, ನೆಕ್ಸ್ಟು ಅದನ್ನು ತೆಗೆದುಕೊಂಡು ಹೋಗಬೇಕು. ಈ ಥರ 3 ಏನು ಕೆಲಸ ಮಾಡಬೇಕು, ಇದನ್ನು ಮಾಡಿ ತನ್ನ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಮತದಾರರಿಂದ ಇದನ್ನು ತಗೊಂಡು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಅದನ್ನು ಅಪ್ಲೋಡ್ ಮಾಡೋದನ್ನು 1 ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿ, ಅದನ್ನು ಮಾಡೋಕ್ಕಾಗದೆ BLOಗಳು ಅವ್ರಿಗೆ ಸತತವಾಗಿ ಮೇಲಿಂದ ಡೆಲ್ಲಿಯಿಂದ, ಯಾಕಂದರೆ ಡೆಲ್ಲಿಲಿ ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಇದೆಲ್ಲ ಒಂದು ಸಾಫ್ಟ್ವೇರಲ್ಲಿ ನಡೆಯುತ್ತೆ. ಸಾಫ್ಟ್ವೇರಲ್ಲಿ ನಡೆಯೋದ್ರಿಂದ ಡೆಲ್ಲಿಲಿರೋರಿಗೆ ಕಾಣ್ತಾ ಇರುತ್ತೆ, ಇವರು ಇನ್ನೂ 30% ಮಾಡಿದ್ದಾರೆ, 40% ಮಾಡಿದ್ದಾರೆ, ಇನ್ನೊಂದು ವಾರ ಮಾತ್ರ ಇದೆ. ಇದನ್ನು ಮಾಡ್ತಾ 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 ಅವ್ರಿಗೆ ಟೆನ್ಷನ್ ಆಗ್ತು. ಟೆನ್ಷನ್ ಆಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಒಂದು ಏನು ಥ್ರೆಟನ್ ಆಗಿದ್ದರಿಂದ ತುಂಬ ಜನ ಹೃದಯಾಘಾತಕ್ಕೆ ಒಳಗಾದರು, ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ನಿಮಗೆ ಇವಾಗ ಅಂಥದ್ದೇನಿರುತ್ತೆ ಅಂತ ಅನ್ನಿಸ್ಬೋದು. ನಮ್ಮಲ್ಲಿ SIR ಶುರುವಾದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯ ಟೆನ್ಷನನ್ನು ಅದು ಕ್ರಿಯೇಟ್ ಮಾಡುತ್ತೆ ಅಂತ. ಸೊ ಈ BLO ಅದನ್ನು ಹೇಳಬೇಕು, ಅವ್ರು ಹೇಳೋ ಪರಿಸ್ಥಿತಿಯಲ್ಲಿ ಇರಲ್ಲ. BLA ಅವರಿಗೆ ಸಹಾಯ ಮಾಡಬೇಕು. ನೆಕ್ಸ್ಟು BLO ಮತ್ತೆ ಬರ್ತಾರೆ, ಬಂದು ಫೋಟೋ ತೊಗೋಬೇಕು. ಅವರೆಲ್ಲರದ್ದು ಕೂಡ ಕಲರ್ ಫೋಟೋ ತೆಗೆದುಕೋಬೇಕು. ಇದನ್ನು ತೆಗೆದುಕೊಳ್ಳೋಕೆ ಮತ್ತೆ ಬರ್ತಾರೆ, ಮತ್ತು ಈ ಫಿಲ್ಡ್ ಆ್ಯಂಡ್ ಸೈನ್ಡ್ ಇದು ಏನಿರುತ್ತೆ ಅದನ್ನು ಅವರು ತೊಗೊಳ್ತಾರೆ. ದೊಡ್ಡ ಪ್ರಾಬ್ಲಮ್ ಆಗಿದ್ದೇನು ಅಂದರೆ, ಮನೇಲಿ ಇರಲ್ಲ ಯಾರೋ ಒಬ್ಬರು, ಅವರನ್ನು ತಗೊಳ್ಳೋದೇ ಇಲ್ಲ ಅಂತ ಹೇಳಿ ಬಿಹಾರದಲ್ಲಿ ಹೇಳಿದರು. ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಬಂದಿದ್ದು ಒಂದೊಂದೇ ವ್ಯತ್ಯಾಸ ಏನಂದರೆ, ಸುಪ್ರೀಂ ಕೋರ್ಟು ಮನೆಯಲ್ಲಿರುವಂಥ ಇನ್ನೊಬ್ಬ ವಯಸ್ಕ ಮತದಾರ ಕೂಡ ಆ ಫಾರಮ್ ಫಿಲಪ್ ಮಾಡ್ಬೋದು ಅಂತ ಹೇಳಿತು. ಹೇಳಿದ್ಮೇಲೆ ಈಗ ಮನೆಯಲ್ಲಿ ಅವರಿಲ್ಲ, ಅವರೆಲ್ಲೋ ಬೇರೆ ಕಡೆ ಉದ್ಯೋಗಕ್ಕೆ ಹೋಗಿದ್ದಾರೆ ಅಂದರೆ ಬೇರೆಯವರು ಕೂಡ ಫಿಲಪ್ ಮಾಡ್ಬೋದು. ಫಿಲಪ್ ಮಾಡಿದ ಮೇಲೆ ಕೆಳಗಡೆದು ಹೈಲೈಟ್ ಮಾಡಿ, ಇದೆಲ್ಲ ಆದಮೇಲೆ ಡಾಕ್ಯುಮೆಂಟ್ ಸಮೇತ, ಏನು ಡಾಕ್ಯುಮೆಂಟ್ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ, ಡಾಕ್ಯುಮೆಂಟ್ ಸಮೇತ BLO ಅದನ್ನು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿ ವೋಟರ್ಸು ಯಾರ್ದು ಈ EF ಅನ್ನೋದು ಅಪ್ಲೋಡ್ ಆಗಿದೆ ನೋಡಿ, ಈ ಎನ್ಯೂಮರೇಷನ್ ಫಾರ್ಮ್ ಏನಿದೆ, ಈ ಎನ್ಯೂಮರೇಷನ್ ಫಾರಮು ಪ್ರಾಪರಾಗಿ ಫಿಲ್ ಆಗಿ ಅಪ್ಲೋಡ್ ಆಗಿದ್ದರೆ ಅದೆಲ್ಲ ಕೂಡ ಎಲೆಕ್ಟರಲ್ ರೋಲ್ನಲ್ಲಿ ಹೋಗಿ ಸೇರ್ಕೊಳ್ಳಿ. ಡ್ರಾಫ್ಟ್ ಎಲೆಕ್ಟರಲ್ ರೋಲ್, ಕರಡು ಮತದಾರರ ಪಟ್ಟಿ ಒಳಗಡೆ ಸೇರ್ಕೊಳ್ಳುತ್ತೆ. ಆಯಿತಾ? ನಿಮಗೇನು ಅನ್ನಿಸ್ಬೋದು ಇದನ್ನು ನಾವೆಲ್ಲ ಮಾಡ್ತೀವಿ ಅಂತ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಎರಡೂ ಕಡೆ ರಾಜಕೀಯ ಪಕ್ಷದ ಕಾರ್ಯಕರ್ತರು ಅಂದರೆ ತಳಮಟ್ಟದಲ್ಲಿ ಅವರು ಅಲ್ಲಿ ಹೆಚ್ಚು ಕಡಿಮೆ ಅಲ್ಲಿಂದು ಪಂಚಾಯಿತಿ ಅಧ್ಯಕ್ಷರಿದ್ದ ರೀತಿಯಲ್ಲಿ ಇರುತ್ತೆ. ಅಲ್ಲಿನ ಪೊಲಿಟಿಕ್ಸ್ ನಡೆಯೋದೇ ಹಾಗೆ. ಅವ್ರು ಏನೇ ಇರಲಿ, ರೂಲಿಂಗ್ ಪಾರ್ಟಿಯ ತಳ ಹಂತದ ಒಬ್ಬ ಬೂತ್ ಲೆವೆಲ್ ಕಮಿಟಿ ಮೆಂಬರ್ ಇದ್ದರೆ ಅವರೇ ಬಾಸ್ ಥರ ಇರ್ತಾರೆ. ಆದರೆ ತಮಿಳ್ನಾಡಲ್ಲಿ 12 ಲಕ್ಷ ಬ್ಲ್ಯಾಂಕ್ ಫಾರ್ಮ್ಸ್ ಇದ್ದವು. 12 ಲಕ್ಷ ಜನ ತುಂಬಲೇ ಇಲ್ಲ, ಫಾರ್ಮೇ ತುಂಬಿಲ್ಲ. ಆಮೇಲೆ 97 ಲಕ್ಷ ಜನಕ್ಕೆ ನೋಟಿಸ್ ಬಂತು, ಅದು ಬೇರೆ. ಬಟ್ ಫಾರ್ಮೇ ತುಂಬಲಿಲ್ಲ ಅನ್ನೋದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಒಂದು ವೇಳೆ ಅಜಾಗರೂಕತೆಯಿಂದ ಇದ್ದರೆ ಈ ಓಟ್ ಹೊಟ್ಟೋಗ್ಬಿಡುತ್ತೆ ಅವ್ರಿಗೆ. ಎರಡನೇದು, ಈ ಕಡೆ ನಿಮಗೆ ಕಾಣಿಸ್ತಾ ಇರ್ಬೋದು, ಆಬ್ಸೆಂಟ್ ಆಗಿರೋವಂಥವ್ರು ಯಾರಿದ್ದಾರೆ ಅವ್ರ ಹೆಸರು ಡ್ರಾಫ್ಟ್ ರೋಲಲ್ಲಿ ಬರಲ್ಲ ಮತ್ತು ಅವ್ರದ್ದು ಮುಗ್ದೋಯ್ತು. ಅವರು ನನ್ನ ಹೆಸರು ಯಾಕೆ ಡ್ರಾಫ್ಟ್ ರೋಲಲ್ಲಿ ಬಂದಿಲ್ಲ ಅಂತ ಕೇಳೋಂಗಿಲ್ಲ. ಆದರೆ ಅವರು ಹೊಸದಾಗಿ ಅರ್ಜಿ ಕೊಡ್ಬೋದು. ಹೊಸದಾಗಿ ಅವರು ಫಾರಮ್ ನಂಬರ್ 6 ಹೊಸದಾಗಿ ಸೇರಿಸೋದಕ್ಕೆ ಕೊಡ್ಬೋದು. ಎಸ್, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್.
ಇದು ಆಯಿತು. ಬಿ ಎಲ್ ಒ ಬಂದರು, ಅರ್ಜಿ ಕೊಟ್ಟರು, ಅರ್ಜಿ ತುಂಬೋದು ಹೆಂಗೆ ಕಷ್ಟದ್ದೇನು ಅಂತ ಆಮೇಲೆ ಹೇಳ್ತೀನಿ. ಅದಾದಮೇಲೆ ಅಲ್ಲಿಂದ ತಗೊಂಡು ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಪ್ರಿಪೇರ್ ಮಾಡಿದ್ರು. ಇದರಲ್ಲಿ ಏನೇನು ಸಮಸ್ಯೆ ಇದೆ ಅಂತ. ಒಂದು ಸಮಸ್ಯೆ ಇಲ್ಲಿ ಕಾಣಿಸ್ತಾ ಇರೋದು, ಇದರಲ್ಲಿ ಈ ಫಿಲ್ಲಿಂಗ್ ಎನ್ಯೂಮರೇಷನ್ ಫಾರ್ಮ್ನ ಮತದಾರರೇ ಮಾಡಬೇಕು ಅಂತ ಫೋರ್ಸ್ ಮಾಡೋದು ಒಂದು ದೊಡ್ಡ ಸಮಸ್ಯೆ ಇದೆ. ಇದನ್ನು ಬಿ ಎಲ್ ಒ ಅವ್ರಿಗೆ ಸಹಾಯ ಮಾಡಬೇಕು, ಇಲ್ಲ ಬಿ ಎಲ್ ಏನಾದರೂ ಮಾಡಬೇಕು. ಮಾಡದೇ ಇದ್ದರೆ ಈ ಸಮಸ್ಯೆ ಕಾಣ್ತದೆ. ಸೊ ಫೋರ್ಸಿಂಗ್ ಫಿಲ್ಲಿಂಗ್ ಎನ್ಯೂಮರೇಷನ್ ಫಾರ್ಮ್ಸ್ ಟು ವೋಟರ್ಸ್, ಇದು ಒಂದು ಸಮಸ್ಯೆ. ಎರಡನೇದು, ಇದು ಒಂದು ಲಿಂಕೇಜ್ ಮಾಡಬೇಕು. 2002 ಮತದಾರರ ಪಟ್ಟಿಯ ಜೊತೆಗೆ ಲಿಂಕೇಜ್ ಮಾಡಬೇಕು, ಅದು ಸಮಸ್ಯೆ. ಆಮೇಲೆ ಮೈಗ್ರೆಂಟ್ ಫ್ಯಾಮಿಲೀಸ್ಗೆ ಭಾಳ ದೊಡ್ಡ ಪ್ರಾಬ್ಲಮ್. ಯಾಕೆ ಅಂದರೆ ಈ ಬಿ ಎಲ್ ಒ ಬಂದವರು ಐಡಿಯಲ್ಲಿ ತುಂಬ ಕಡೆ ತೊಗೊಂಡೋಗಿಲ್ಲ, ಬಟ್ ಅವರು ಈಗಿನ ಮತದಾರರ ಪಟ್ಟಿಯನ್ನು ಮತ್ತು 2002 ಮತದಾರರ ಪಟ್ಟಿಯನ್ನು ಕೈಯಲ್ಲಿ ತೊಗೊಂಬರ್ಬೇಕು. ಅವ್ರ ಮನೆಗೆ ಫಿಲಪ್ ಮಾಡ್ಬೇಕಾದ್ರೆ ತೊಗೊಂಬಂದು ಈ ವೋಟರ್ಗೆ ತೋರಿಸ್ಬೇಕು, ನೋಡಿ ನಿಮ್ಮ ಹೆಸರು ಹಿಂದೆ ಇಲ್ಲಿತ್ತು, ಲಿಂಕ್ ಮಾಡಿ, ಇದರಿಂದ ಇದಕ್ಕೆ ಲಿಂಕ್ ಮಾಡೋದು ಹೀಗೆ ನೀವು ಮಾಡಿ ಅಂತ ತೋರಿಸ್ಬೇಕು. ಆದರೆ ಮೈಗ್ರೆಂಟ್ಸ್ ಆಗಿದ್ದರೆ, ಅವರು ಒಂದು ವಿಧಾನಸಭಾ ಕ್ಷೇತ್ರದಿಂದ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದರೆ, ಮದುವೆಯಾಗಿ ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗಿರುವಂಥ ಮಹಿಳೆ ಇದ್ದರೆ, ಅವ್ರಿಗೆ ಅವರ ಮೂಲ ಏನಿತ್ತು ಅವ್ರದ್ದು ಅಥವಾ ಅವರ ತಂದೆ ಅಥವಾ ತಾಯಿಯ ಮತದಾರರ ಪಟ್ಟಿಯಲ್ಲಿ 2002 ಎಲ್ಲಿತ್ತೋ ಅದ್ರ ಜೊತೆಗೆ ಲಿಂಕ್ ಮಾಡಬೇಕು. ಇದು ಪ್ರಾಬ್ಲಮ್ ಆಗುತ್ತೆ. ಇದು ಮೂರನೇದು. ಇನ್ನೊಂದು, ನಮ್ಮಲ್ಲಿ ಅದೃಷ್ಟವಶಾತ್ ಕರ್ನಾಟಕದ ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ನಾನು ಚೆಕ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ಹುಡುಕೋಕ್ಕೆ ಸಾಧ್ಯ ಇದೆ, ಬಟ್ ಅವ್ರಿಗೆ ಅಲ್ಲಿ ಹೋಗಿ ಹುಡುಕೋದು ಗೊತ್ತಿರಬೇಕು. ಇದು ನಮ್ಮಲ್ಲಿ ತುಂಬ ಜನ ಅನಕ್ಷರಸ್ಥರಿಗೆ ವೆಬ್ಸೈಟಲ್ಲಿ ನೋಡುವಂಥದ್ದು ಗೊತ್ತಾಗಲ್ಲ. ಇದೆಲ್ಲ ಆದಮೇಲೆ ಯಾಕೆ ಇದು ಅಂತಂದರೆ ಸಮಸ್ಯೆ ಅಂದರೆ, ನೋಡಿ ಇದು ಮುಗಿದ ಮೇಲೆ ಡ್ರಾಫ್ಟ್ ಎಲೆಕ್ಟರಲ್ ರೋಲ್ ಬಂದ ಮೇಲೆ ಅದನ್ನು ಅವರು ಚೆಕ್ ಮಾಡ್ತಾರೆ. ಇ ಆರ್ ಒ ಚೆಕ್ ಮಾಡಿ, ಇ ಆರ್ ಒ ಅಂದರೆ ತಹಸೀಲ್ದಾರ್ ಅಥವಾ ಬಿ ಡಿ ಒ ಚೆಕ್ ಮಾಡ್ತಾರೆ. ಅವರ ಹಂತದಲ್ಲಿ ಚೆಕ್ ಆದಮೇಲೆ ನೋಟಿಸ್ ಕೊಡ್ತಾರೆ, ಯಾರ ಹೆಸರನ್ನ ಡ್ರಾಫ್ಟ್ ಎಲೆಕ್ಟರಲ್ ರೋಲಿಂದ ಕೈ ಬಿಡಲಾಗುತ್ತೆ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಆದರೆ ನೀವು ಒಂದು ವೇಳೆ ಈ ಇದನ್ನು ಈ ಎನ್ಯೂಮರೇಷನ್ ಫಾರ್ಮು ಕೊಟ್ಟೇ ಇಲ್ಲ ಅಂತ ಇಟ್ಕೊಳ್ಳಿ, ನಿಮಗೆ ನೋಟಿಸ್ ಕೂಡ ಬರೋದಿಲ್ಲ. ಇದು ಪ್ರಾಬ್ಲಮ್. ಈ ನೋಟಿಸ್ ಕೂಡ ಬರದೇ ಇದ್ದರೆ ಮನೆಗೆ ನಾನು ಹೋಗಿ ಅಲ್ಲಿ ಫಿಲ್ ಮಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ. ಸೊ ಮನೆಗೆ ಒಂದು ಮನೆಯೂ ಬಿಡದಾಗೆ ಇದನ್ನು ಮಾಡಬೇಕಾಗಿರೋದು ಭಾಳ ಮುಖ್ಯ. ನೆಕ್ಸ್ಟು, ಈಗ ಫೈನಲ್ ರೋಲ್ ಹೆಂಗೆ ಪ್ರಿಪೇರ್ ಆಗುತ್ತೆ, ಮತದಾರರ ಪಟ್ಟಿಯ ಅಂತಿಮ ಇದು. ಸೊ ಈ ಡ್ರಾಫ್ಟ್ ರೋಲ್ ಬಂದ ಮೇಲೆ ನಿಮ್ಮ ಹೆಸರು ಡ್ರಾಫ್ಟ್ ರೋಲಲ್ಲಿ ಇದೆ ಅಂತ ಆದರೆ ಅವಾಗ ಯಾರು ಅಬ್ಜೆಕ್ಷನ್ ಹಾಕಿದಾರ, ಈ ಹೆಸರು ಇರಬಾರ್ದು ಅಂತ ಅಬ್ಜೆಕ್ಷನ್ ಹಾಕಿದಾರ. ಅಬ್ಜೆಕ್ಷನ್ ಹಾಕಿದ್ರೆ ಇ ಆರ್ ಒ ಅದನ್ನು ಸ್ಕ್ರೂಟಿನೈಸ್ ಮಾಡಿ ಅವರು ಇವ್ರದ್ದು ಹಿಂದೆ 2002 ಎಲೆಕ್ಟ್ರಲ್ ರೋಲ್ಗೆ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಇಫ್ ದಿ ಲಿಂಕೇಜ್ ಈಸ್ ಸ್ಯಾಟಿಸ್ಫ್ಯಾಕ್ಟರಿ ದೆನ್ ನೋ ಪ್ರಾಬ್ಲಮ್, ಆವಾಗ ಅವ್ರದ್ದು ಫೈನಲ್ ರೋಲ್ಗೆ ಹೊಟ್ಟೋಗುತ್ತೆ. ಒಂದು ವೇಳೆ ಯಾರು ಅಬ್ಜೆಕ್ಷನ್ ಮಾಡಿದರೆ, ಅಬ್ಜೆಕ್ಷನ್ ಮಾಡಿದವ್ರನ್ನೂ ಮತ್ತು ಯಾರ ಬಗ್ಗೆ ಅಬ್ಜೆಕ್ಷನ್ ಮಾಡಿದ್ದಾರೆ ಅವ್ರನ್ನೂ ಕೂಡ ತಹಸೀಲ್ದಾರ್ ಕರೀತಾರೆ. ಕೂತ್ಕೊಂಡು ಎಲಿಜಿಬಿಲಿಟಿ ಡಾಕ್ಯುಮೆಂಟ್ನ ಯಾವ್ಯಾವ ಡಾಕ್ಯುಮೆಂಟ್ ಅಂತ ಹೇಳಿ ಮೇಲಿಗೆ ತೊಗೊಂಡೋಗಿ ಅದನ್ನು ಚೆಕ್ ಮಾಡ್ತಾರೆ. ನೆಕ್ಸ್ಟು ಇನ್ನೂ ಕೆಳಗಡೆ ಬನ್ನಿ. ಓಕೆ, ಇದೆಲ್ಲ ಆದಮೇಲೆ ಅವ್ರ ಹೆಸರು ಫೈನಲ್ ರೋಲಲ್ಲಿ ಬರುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಿದೆ, ಪ್ರಾಬ್ಲಮ್ ಇರೋದು ನಾನು ಆಗಲೇ ಹೇಳಿದೆ. ಈಗ ನನ್ನ ಹೆಸರೇ ವಾಸು ಎಚ್ ವಿ ಮತ್ತು ಎಚ್ ವಿ ವಾಸು ಅಂತ 2 ಸಪ್ರೇಟ್ ಇದೆ. ನಮ್ಮ ಬಿ ಎಲ್ ಒ ಮತ್ತು ನಮ್ಮ ಇ ಆರ್ ಒ ಐ ಆಮ್ ಸ್ಯಾಟಿಸ್ಫೈಡ್, ಪರವಾಗಿಲ್ಲ ಅಂತ ಹೇಳಿ ಓಕೆ ಕೊಟ್ಬಿಟ್ರೆ ಅದು ಓಕೆ ಆಗುತ್ತೆ. ಇದೇ ವ್ಯಕ್ತಿ ಅವರು ನನಗೇನೋ ಅದ್ರ ಬಗ್ಗೆ ತಕರಾರಿಲ್ಲ ಅಂತ, ಸಪೋಸ್ ಅವರು ಇಲ್ಲ ನನಗೆ ಯಾಕೋ ಅನುಮಾನ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಸರಿ ಮಾಡುವಂಥ ಡಾಕ್ಯುಮೆಂಟ್ನ ಕೊಡೋ ಜವಾಬ್ದಾರಿ ನಿಮ್ಮದಾಗುತ್ತೆ. ಇದು ಹೆಸರಲ್ಲೇ ಇರುವ ಸಮಸ್ಯೆಯಲ್ಲಿ. ಹೆಸರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ನಾನು ನೆನ್ನೆ ಕೂಡ ಇದನ್ನು ಮಾತಾಡ್ತಾ ಹೇಳಿದೆ. ಮೊಹಮ್ಮದ್ ಅನ್ನೋವಂಥ ಹೆಸರನ್ನ 17 ರೀತಿಯಲ್ಲಿ ಬರಿಬೋದು. ಓಕೆ, ಎಮ್ ಒ ಬರಿಬೋದು, ಎಮ್ ಎ ಬರಿಬೋದು, ಎಮ್ ಯು ಬರಿಬೋದು, ಡಬಲ್ ಎಮ್ ಬರಿಬೋದು, ಎಮ್ ಆದಮೇಲೆ ಮತ್ತೆ ಇ ಬರಿಬೋದು, ಎಮ್ ಆದಮೇಲೆ ಎ ಬರಿಬೋದು. ಸೊ ಈ ರೀತಿಯಲ್ಲಿ ಭಾರತಿ ಅನ್ನೋ ಹೆಸರಿದ್ರೆ BHARATHI ಬರಿಬೋದು, BHARATI ಬರಿಬೋದು. ಸೊ ಈ ರೀತಿಯಲ್ಲಿ ಸುಮಾರು ಸಮಸ್ಯೆಗಳು ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಲ್ಲಿ ಆಗುವಂಥ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ಸಾಮಾನ್ಯವಾಗಿ ನಿಮ್ಮೂರಲ್ಲಿರುವಂಥ ಬಿ ಎಲ್ ಒ ಅವರು ಕಿಡಿಗೇಡಿತನ ಇಲ್ಲದೇ ಇದ್ದರೆ ಅವರು ಈ ಸಮಸ್ಯೆನ ಅವರು ಮಾಡಲ್ಲ, ಅವರು ಓಕೆ ಅಂತ ಕೊಡ್ತಾರೆ. ನಿಮ್ಮೂರಿನ ತಹಸೀಲ್ದಾರ್ ಕೂಡ ಕೊಡ್ತಾರೆ. ಆದರೆ ಪ್ರಾಬ್ಲಮ್ ಇರೋದು ಎಲ್ಲಿ ಅಂದರೆ ಸಾಫ್ಟ್ವೇರ್ದು. 12 ಲಕ್ಷ ಜನ ಮಾತ್ರ ಬ್ಲ್ಯಾಂಕ್ ಫಾರ್ಮ್ಸ್ ಹೋಗಿತ್ತು ಎಲ್ಲಿ, ತಮಿಳ್ನಾಡಲ್ಲಿ.
ನೋಟಿಸ್ ಕೊಟ್ಟಿದ್ದು 97 ಲಕ್ಷ ಜನರಿಗೆ. ತಮಿಳ್ನಾಡಿನಲ್ಲಿ ಯಾವ ಸರ್ಕಾರ ಇದೆ? DMK ಸರ್ಕಾರ ಇದೆ. ಆದರೆ ನೋಟಿಸ್ ಕೊಡೋದು ಸಾಫ್ಟ್ವೇರು, ತಮಿಳ್ನಾಡಿನ ಸರ್ಕಾರಿ ಅಧಿಕಾರಿಗಳಲ್ಲ. ಈ ಸಾಫ್ಟ್ವೇರೇ ನೋಟಿಸ್ ಜನ್ರೇಟ್ ಮಾಡುತ್ತೆ. ಆ ನೋಟಿಸ್ನ ತೆಗೆದುಕೊಂಡು BLO ತೊಗೊಂಬಂದು ಮನೆಗೆ ತಲುಪಿಸ್ಬಿಟ್ಟು ಹೋಗ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಇರೋದು, ಈ ಹೆಸರುಗಳಲ್ಲಿ ವ್ಯತ್ಯಾಸ ಆದರೆ ನೀವು ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳೇಬೇಕು. ಇದೆಲ್ಲ ಆದಮೇಲೆ ನಿಮಗೆ ನೆಕ್ಸ್ಟ್ ಸ್ಲೈಡ್ ತೊಗೊಳ್ಳಿ. ಇಲ್ಲಿ ಬರೋದೇನಪ್ಪ ಅಂತಂದರೆ ಈ ಎಲಿಜಿಬಿಲಿಟಿ ಡಾಕ್ಯುಮೆಂಟ್ನ ಕೇಳೋವಂಥದ್ದು ಮತ್ತು ಸಿಟಿಜನ್ಶಿಪ್ ಪ್ರೂವಿಂಗ್ ಏನಿದೆ ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ರಾಜಸ್ಥಾನದ ಒಂದು ಫ್ಯಾಮಿಲಿ ಉದಾಹರಣೆ ತೋರಿಸಿ ನಾವು ಹೇಳ್ತಿರೋದು. ಬಜೀರ್ ಅಂತ ಅವ್ರ ಹೆಸರು. ಈ ಬಜೀರ್ ಅನ್ನೋರ ಮನೆಯದು ಏನಾಗುತ್ತೆ ಅನ್ನೋದು ನೀವು ನೋಡಿದ್ರೆ ನಿಮಗೆ ಉಳಿದಿದ್ದೆಲ್ಲ ಗೊತ್ತಾಗುತ್ತೆ. ನಮ್ಮ ಕರ್ನಾಟಕದ ಮಾಡೋಕ್ಕಾಗಿಲ್ಲ. ನಾವು ನೆಕ್ಸ್ಟ್ ಟ್ರೈನಿಂಗ್ ಹೊತ್ತಿಗೆ ಪೂರ್ತಿ ಎಲ್ಲವೂ ಕನ್ನಡದಲ್ಲಿರುವ ಮತ್ತು ಕರ್ನಾಟಕದ ಮತದಾರರ ಪಟ್ಟಿಯಿಂದ ಹಿಂಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀವಿ. ಇವರು ರಾಜಸ್ಥಾನದಲ್ಲಿ ಸಲೀಂಪುರ ಅನ್ನುವಂಥ ಒಂದು ಊರಿನಲ್ಲಿ, ಆ ಮತಗಟ್ಟೆಯಲ್ಲಿ ಇರ್ತಕ್ಕಂಥ ಫ್ಯಾಮಿಲಿ. ಇದು 2025 ಜನವರಿ 1ನೇ ತಾರೀಕು ರೆಡಿ ಆಗಿರುವಂಥ ಮತದಾರರ ಪಟ್ಟಿ. ಓಕೆ, ನೋಡಿ, ಇದು ಬಜೀರ್ ಅವ್ರದ್ದು, ಇವ್ರ ಫ್ಯಾಮಿಲಿ. ಇದು ಬಜೀರ್ ಅವರ ತಾಯಿ, ಅವರು ಇದ್ದಾರೆ. ಇವ್ರ ಹೆಸರು ಮತದಾರರ ಪಟ್ಟಿಲಿದೆ. ಇದು ಮೇಲೆ ರೋಷನ್ ಅಂತ ಅವರ ತಂದೆ, ಅವರು ತೀರ್ಕೊಂಡಿದ್ದಾರೆ. ಆದರೆ ಅವ್ರದ್ದು ಹೆಸರು ಮತದಾರರ ಪಟ್ಟಿಯಲ್ಲಿ 2002ರಲ್ಲಿ ಇದೆ. ಇದು ಸಲ್ಮಾ ಮತ್ತು ಫಾತಿಮಾ, ಇವರ ಮತದಾರರ ಪಟ್ಟಿಯಲ್ಲಿ ಈಗಲೂ ಅವರ ಹೆಸರು ಇಲ್ಲ. ಯಾಕಂದರೆ ಅವರು ಮದುವೆ ಆಗಿ ಜೈಪುರಕ್ಕೆ ಹೋಗಿದ್ದಾರೆ. ಇವ್ರ ಊರು ಸಲೀಂಪುರ. ಈ ಸಲ್ಮಾ ಮತ್ತು ಫಾತಿಮಾ ಅವರು ಇಲ್ಲಿ ಹೆಸರಿಲ್ಲ, ಆದರೆ ಅವರ ಗಂಡನ ಮನೇಲಿ ಹೆಸರಿದೆ. ಅದಕ್ಕೇನು ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ಕೆಳಗಡೆ ಜಾವೇದ್ ಮತ್ತು ಸುಲೇಮಾನ್ ಅಂತ ಇವರ ಮಕ್ಕಳು ಇಬ್ಬರ ಹೆಸರು. ಇದರಲ್ಲಿ ಜಾವೇದ್ ಹೆಸರು ಇದೆ, ಎಲೆಕ್ಟ್ರಲ್ ರೋಲಲ್ಲಿ ಇದೆ. ಸುಲೇಮಾನ್ದು ಇಲ್ಲ, ಯಾಕಂದರೆ ಆತನಿಗೆ ಈಗ 18 ವಯಸ್ಸಾಗಿದೆ. ಇನ್ನೊಂದು ಪ್ರಾಬ್ಲಮ್ ಇದೆ. ಅಮೀನ್ ಅನ್ನುವಂಥ ಆತನ ಹೆಂಡತಿ. ಈ ಹೆಂಡತಿ ಹೆಸರು ಇದಿಷ್ಟು ಎಲೆಕ್ಟ್ರಲ್ ರೋಲಲ್ಲಿ ಇದೊಂದಿಲ್ಲ. ಇನ್ನು ಮಿಕ್ಕವ್ರದ್ದೆಲ್ಲ ಈಗ 2025 ಎಲೆಕ್ಟ್ರಲ್ ರೋಲಲ್ಲಿ ಇವ್ರದ್ದೆಲ್ಲರದು ಇದೆ. ಈಗ ಏನಾಗುತ್ತೆ ಅಂತ ನೀವು ನೋಡಿ. ನೋಡಿ, ಈಗ ಇಲ್ಲಿ ಗ್ರೀನ್ ಹಸಿರು ಬಣ್ಣದಲ್ಲಿ ಇರ್ತಕ್ಕಂಥದ್ದು ಯಾರ್ದಿದೆ? 3 ಜನ. ವಜೀರು, ಅವರ ತಾಯಿ ಜಮೀಲಾ, ತಂದೆ ರೋಷನ್. ಈ 3 ಜನರದು ಕೂಡ ಎಲೆಕ್ಟ್ರಲ್ ರೋಲಲ್ಲಿ ಈಗಲೂ ಇದೆ, 2002ರಲ್ಲೂ ಕೂಡ ಇದೆ. ಆದರೆ ಜಾವೇದ್, ಆತನಿಗೆ ಈಗ 24 ವರ್ಷ. ಆತನ ಹೆಸರು ಆಗಲೂ ಇಲ್ಲ, ಆದರೆ ಈಗಿದೆ. ಇವರು ರೆಡ್ ಕಲರಲ್ಲಿ ಯಾರ್ಯಾರ್ದಿದೆ ಅದು ಯಾರ್ದೂ ಕೂಡ 2002ರಲ್ಲಿ ಇರಲಿಲ್ಲ. 2002ರಲ್ಲಿ ಇಲ್ಲದೇ ಇದ್ದರೆ ಏನಾಗುತ್ತೆ ಸಮಸ್ಯೆ? ಈಗ ನೀವು 2002 ಎಲೆಕ್ಟ್ರಲ್ ರೋಲ್ ಜೊತೆಗೆ ಲಿಂಕ್ ಮಾಡಬೇಕಾಗತ್ತೆ. ಯಾರಿಗೆ ಲಿಂಕ್ ಮಾಡಬೇಕು? ಯಾರಿಗೆ ಅಂದರೆ ತಂದೆ ತಾಯಿ ಜೊತೆಗೆ ಲಿಂಕ್ ಮಾಡಬೇಕು. ಸೊ ಸುಲೇಮಾನ್ ಮತ್ತು ಜಾವೇದ್ ಏನಿದೆ, ಇವರಿಬ್ಬರದು ಕೂಡ 2002 ಎಲೆಕ್ಟ್ರಲ್ ರೋಲಲ್ಲಿ ಇರ್ತಕ್ಕಂಥ ಬಜೀರ್ ಅವರ ಒಂದು ಹೆಸರಿನ ಜೊತೆಗೆ ಲಿಂಕ್ ಮಾಡೋಕ್ಕೆ ಸಾಧ್ಯ ಇದೆ. ಹಾಗೆಯೇ ಬಜೀರ್ ಅವ್ರದ್ದು, ಅವರ ತಂದೆ ರೋಷನ್ ಅವ್ರದ್ದು 2002ರಲ್ಲಿದೆ. ಅವ್ರು ಸತ್ತೋಗಿರೋವಂಥದ್ದು 2008ರಲ್ಲಿ. ಹಾಗಾಗಿ ಅವ್ರ ಜೊತೆಗೂ ಲಿಂಕ್ ಮಾಡ್ಬೋದು, ಅದು ಪ್ರಾಬ್ಲಮ್ ಆಗಲ್ಲ. ಹೆಂಗೆ ಲಿಂಕ್ ಮಾಡ್ಬೋದು ತೋರಿಸ್ತೀನಿ. ಆದರೆ ಹೆಂಡತಿದು ಲಿಂಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಹೆಂಡತಿ ಇದು ಸಲೀಂಪುರ ಅಲ್ಲ. ಹಾಗೆ ಸಲ್ಮಾ ಮತ್ತು ಫಾತಿಮಾ ಅವ್ರಿಗೆ ಈ ಎಲೆಕ್ಟ್ರಲ್ ರೋಲ್ನ ಬಜೀರು ತನ್ನ ಇಬ್ಬರು ಸಿಸ್ಟರ್ಸ್ಗೆ ಕಳಿಸ್ಕೊಡ್ಬೇಕು. ಕಳಿಸ್ಕೊಡದೇ ಇದ್ದರೆ ಆಕೆಗೂ ಲಿಂಕ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಈಗ ಒಂದೊಂದಾಗಿ ನೋಡೋಣ. ಮೊದಲಿಗೆ ಬಜೀರ್ ಅವ್ರದ್ದು ಈಗ ಇದೆ, ಇಲ್ಲಿ 2002 ಎಲೆಕ್ಟ್ರಲ್ ರೋಲಲ್ಲಿ ಇತ್ತು. ಹಾಗಾಗಿ ಏನು ಮಾಡಬೇಕು? ಅವರೂ ಕೂಡ ಎನ್ಯೂಮರೇಷನ್ ಫಾರಮ್ ತುಂಬಬೇಕು. ಎನ್ಯೂಮರೇಷನ್ ಫಾರಮ್ಮು ಈ ರೀತಿಯಲ್ಲಿ ಇರುತ್ತೆ. ಅದರಲ್ಲಿ ಬೇರೆ ಬೇರೆ ಕಾಲಮ್ಗಳಿವೆ. ಸಾಮಾನ್ಯವಾಗಿ ಎಲ್ಲ ಇರೋ ಕಾಲಮ್ಮು ಅದರಲ್ಲಿ ಇಲ್ಲಿ ಬರೀಬೇಕು. ಅದರಲ್ಲಿ ಮೇಲ್ಗಡೆ 2ನೇ ಜಾಗದಲ್ಲಿ 2002ನೇ ಇಸ್ವಿಯ ಮತದಾರರ ಪಟ್ಟಿಯ ಯಾವ ವಿಧಾನಸಭಾ ಕ್ಷೇತ್ರದ ಯಾವ ಬೂತ್ನಲ್ಲಿ ಎಷ್ಟನೇ ನಂಬರ್ ಅವ್ರದ್ದು ಅಂತ ಫಿಲಪ್ ಮಾಡಬೇಕು. ಅದನ್ನು ಫಿಲಪ್ ಮಾಡಿದಾಗ ನಂದಾಗಿದೆಯಲ್ಲ, ಈಗ HV ವಾಸು ಇರೋದು, ವಾಸು HV, ಅದನ್ನು ನಾನು ಬರೆದ್ರೆ BLO ಒಪ್ಪಬೋದು, ಒಪ್ಪದೇ ಇರ್ಬೋದು. ERO ಒಪ್ಪಬೋದು, ಒಪ್ಪದೇ ಇರ್ಬೋದು. ಅದು ಆಮೇಲಿನ ವಿಚಾರ. ಬಟ್ ಇಲ್ಲಪ್ಪ, 2002ರಲ್ಲೂ ನನ್ನ ಹೆಸರಿದೆ, ಈಗಲೂ ಇದೆ. ಸೊ ನೀವು ಅಲ್ಲಿ ಬರಿತೀರಿ. ಬರೆದ್ರೆ ಅದು ಮುಗೀತಾ? ಇಲ್ಲ, ಮುಗಿಯಲ್ಲ. ಅದರ ಜೊತೆಗೆ ನೀವು ತಂದೆ ಹೆಸರನ್ನು ಕೂಡ ಸೆಲೆಕ್ಟ್ ಮಾಡಬೇಕು.
ಆ ತಂದೆ ಹೆಸರು ಕೂಡ ಅದರೊಳಗಡೆ ಇತ್ತು ಅಂತ ಹೇಳಬೇಕಾಗತ್ತೆ. ನಿಮ್ಮ ವಯಸ್ಸು 1980, ನೀವು 1987ಕ್ಕಿಂತ ಮುಂಚೆ ಹುಟ್ಟಿದರೆ ನಿಮ್ಮದು ಅಷ್ಟೇ ಕೊಟ್ಟರೆ ಸಾಕಾಗುತ್ತೆ. 87ರಿಂದ 2004 ಮಧ್ಯೆ ನೀವು ಹುಟ್ಟಿದರೆ ನೀವು ನಿಮ್ಮ ತಂದೆ ಅಥವಾ ತಾಯಿ ಹೆಸರಿನ ಜೊತೆಗೆ ಲಿಂಕ್ ಮಾಡಬೇಕಾಗತ್ತೆ. 2004 ನಂತರ ಹುಟ್ಟಿದರೆ ನೀವು ನಿಮ್ಮ ತಂದೆ ಮತ್ತು ತಾಯಿ ಇಬ್ಬರ ಹೆಸರಿಗೂ ಕೂಡ ಲಿಂಕ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಅದಕ್ಕೆ ನೀವು ಮೊದಲನೇದು ನಿಮ್ಮ ಮನೆಗೆ ಬಂದಿರುವ BLO ಯಾರಿದ್ದಾರೆ, ಆ BLO ಹತ್ರ ಇರುವ ಅದೇ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲೇ ನಿಮ್ಮ ಹೆಸರು 2002ರಲ್ಲಿದ್ದರೆ, ಅದೇ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲೇ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು ಇದ್ದರೆ ನೀವು ಅದನ್ನು ಲಿಂಕ್ ಮಾಡಿದ್ರೆ ಸಾಕಾಗುತ್ತೆ. ಸಪೋಸ್ ಅದರೊಳಗಡೆ ಇರಲಿಲ್ಲ ಅಂತಾದರೆ ನೀವು ಆವಾಗ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ಗೆ ಹೋಗಿ ಆ ಮತದಾರರ ಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಅಲ್ಲಿ ಹೋಗಬೇಕು, ಲಾಸ್ಟ್ SIRಲ್ಲಿ ನನ್ನ ಹೆಸರು ಎಲ್ಲಿತ್ತು ಅಂತ. ಇದು ಕರ್ನಾಟಕದಲ್ಲಿ ಆ ವೆಬ್ಸೈಟಲ್ಲಿ ಇದೆ, ಅದು ನೀವು ತೆಗೆದು ನೋಡಿದ್ರೆ, ಈಗ ನೀವು ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಹೋಗಬೇಕು, ಸ್ಟೇಟ್ ಹುಡುಕಬೇಕು, ಡಿಸ್ಟ್ರಿಕ್ಟ್ ಹುಡುಕಬೇಕು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹುಡುಕಬೇಕು, ಇದೆಲ್ಲ ಆಗಿಬಿಡುತ್ತೆ. ಪ್ರಾಬ್ಲಮ್ ಬರೋದು ಪೋಲಿಂಗ್ ಸ್ಟೇಷನ್. ಆ ಪೋಲಿಂಗ್ ಸ್ಟೇಷನ್ ಯಾವುದು ಅನ್ನೋದು ಮರ್ತೋಗಿರುತ್ತೆ. ತುಂಬ ಜನರಿಗೆ ಅವರಿಗೆ ಪೋಲಿಂಗ್ ಸ್ಟೇಷನ್ ನಂಬರ್ಗಳೆಲ್ಲ ಗೊತ್ತಿರೋದಿಲ್ಲ. ಸಾಮಾನ್ಯ ಅದು ಯಾವುದೋ ಒಂದು ಸ್ಕೂಲು ಆಗಿರುತ್ತೆ, ಆ ಸ್ಕೂಲ್ದಾರು ಹುಡುಕಬೇಕು. ನೀವು ಹುಡುಕಿದ ಮೇಲೆ ನಿಮಗೆ ಸಿಗುತ್ತೆ. ಆದರೆ ಇಲ್ಲಿ ನೋಡಿ 36ನೇ ಹೆಸರಿನಲ್ಲಿ ಒಂದು ಸಲೀಂಪುರ ಇದೆ ಅದನ್ನು ಹುಡುಕಿದಾಗ, ಆದರೆ 159ನೇದು ಒಂದು ಸಲೀಂಪುರ ಇದೆ. ಸೊ ನೀವು ನಿಮ್ಮ ಸಲೀಂಪುರನೇ ಹುಡುಕಿದ್ರೆ ಮಾತ್ರ ನಿಮಗೆ ಸಿಗುತ್ತೆ. ಒಂದೇ ಹೆಸರಿನ ಊರುಗಳು ಒಂದಕ್ಕಿಂತ ಹೆಚ್ಚು ಇರ್ಬೋದಾದ್ರಿಂದ. ಇದಾದ ಮೇಲೆ ಮತದಾರರ ಪಟ್ಟಿ ನಿಮಗೆ ತೆಗೆದುಕೊಳ್ತು. ಇದೆಲ್ಲ ನಾವು ಒಂದಾದ್ಮೇಲೆ ಒಂದು ಮಾಡಿರೋದು, ಮಾಡ್ತಾ ನಮಗೆ ಓಪನ್ ಆಗಿರೋದು. ಮಾಡಿದಾಗ ನಮಗೆ ವಜೀರ್ ಸಿಕ್ತು. 2002ರ ಮತದಾರರ ಪಟ್ಟಿಯಲ್ಲಿ ಬೇರೆ ಬೂತಲ್ಲಿ ಆತನ ಹೆಸರಿತ್ತು, ಯಾಕಂದರೆ ಬೂತ್ ನಂಬರ್ ಚೇಂಜ್ ಆಗಿತ್ತು. ಅಲ್ಲಿ ಸಿಕ್ತು ವಜೀರ್ ಪಿತಾ ರೋಷನ್. ಇಲ್ಲಿ ಪಕ್ಕದಲ್ಲಿ ಅವರ ಒಂದು ಎಪಿಕ್ ನಂಬರು ಎಲ್ಲ ಸಿಕ್ತು. ಇದಾದ ಮೇಲೆ ಈಗ ಲಿಂಕೇಜ್ ಮಾಡಬೇಕು. ಸೊ ಲಿಂಕೇಜ್ ಮಾಡೋದಕ್ಕೆ 2002ರ ವೋಟರ್ ಲಿಸ್ಟ್ನಲ್ಲಿ ಇದ್ದರೆ ನೀವು ಅದನ್ನು ಫಿಲಪ್ ಮಾಡಬೇಕು, ಇಲ್ಲದೇ ಇದ್ದರೆ ಇಲ್ಲ. ಸೊ ಇದೆ, ಅದನ್ನು ಮಾಡಿದ್ದಾರೆ. ಈಗ ಪ್ರಶ್ನೆ ಇರೋದು ಅವರ ತಾಯಿ ಮತ್ತು ತಂಗಿಯರದು. ಸೊ ತಾಯಿದು ಸಮಸ್ಯೆ ಇಲ್ಲ, ಯಾಕೆಂದರೆ ಆಕೆ ಹೆಸರು 1987ರ ಮುಂಚೆನೇ ಅವರು ಹುಟ್ಟಿರೋದ್ರಿಂದ ಅವರು ಅದರೊಳಗಡೆ ಇತ್ತು. ಗಂಡಂದು ಕೂಡ ಅದರಲ್ಲೇ ಇತ್ತು, ಅದು ಮುಗಿದೋಯ್ತು. ಬಟ್ ಈಗ ಸಲ್ಮಾ ಮತ್ತು ಫಾತಿಮಾ ಅವ್ರಿಗೆ ತಂದೆ ಮತ್ತು ತಾಯಿ ಇಬ್ಬರದು ಕೂಡ ಲಿಂಕೇಜ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ. ಆದರೆ ಇದು ಯಾಕೆ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂದರೆ, ರೋಷನ್ ಯಾರು ಸಲೀಂಪುರದಲ್ಲಿದ್ದಾರೆ ಅವರು ಈ ಎಕ್ಸ್ಟ್ರಾಕ್ಟ್ನ ಫೋಟೋ ತೆಗೆದು ಅವರ ತಂಗಿಯರಿಗೆ ಕಳಿಸ್ಕೊಟ್ಟಿದ್ದಾರೆ. ನೀವು ಇದನ್ನು ನಿಮ್ಮಲ್ಲಿ ಬಂದಾಗ ಅದನ್ನು ಮಾಡ್ಬೋದು ಅಂತ. ಸೊ ಸಲ್ಮಾ ಆ್ಯಂಡ್ ಫಾತಿಮಾ ಹ್ಯಾವ್ ನೋ ಅಕ್ಸೆಸ್ ಟು ದ 2002 ER ಇನ್ ಸಲೀಂಪುರ್ ಆ್ಯಸ್ ದೇ ಆರ್ ಇನ್ ಅದರ್ ಸಿಟಿ, ಬಟ್ ದೇರ್ ಬ್ರದರ್ ಬಜೀರ್ ಆಲ್ರೆಡಿ ಹ್ಯಾಸ್ ದ 2002 ER ಎಲೆಕ್ಟ್ರಲ್ ರೋಲ್. ಹಾಗಾಗಿ ಬಜೀರ್ ಶೇರ್ಸ್ 2002 ER ಡೀಟೇಲ್ಸ್ ಆಫ್ ಎದರ್ ರೋಷನ್ ಫಾದರ್ ಆರ್ ಜಮೀಲಾ ಮದರ್ ವಿತ್ ಬೋತ್ ಸಲ್ಮಾ ಆ್ಯಂಡ್ ಫಾತಿಮಾ. ಸೊ ಇದಾಯಿತು. ಈಗ ಇದು ಮುಗೀತು, ರೋಷನ್ದಾಯಿತು, ಜಮೀಲಾದಾಯಿತು. ಆದರೆ 2002ರಲ್ಲಿ ಇಲ್ಲದೇ ಇದ್ದವರೊಬ್ಬರಿದ್ದಾರೆ, ಅದು ಅವರ ವೈಫು ಸುಲೇಮಾನ್ ಇವರ ಒಬ್ಬ ಮಗ. ಆ ಮಗನ ಹೆಸರು ಅದರೊಳಗಡೆ ಇದೆ, ಆ ಮಗನ ಹೆಸರು ಇಲ್ಲ. ಅವನು ಫಾರಮ್ ನಂಬರ್ 6 ತುಂಬಬೇಕು. ಫಾರಮ್ ನಂಬರ್ 6 ತುಂಬಬೇಕಾದ್ರೆ ಇಲ್ಲಿ ತನಕ ಏನು ಮಾಡ್ತಾಯಿದ್ವಿ, ನಮ್ಮ ಐಡೆಂಟಿಟಿ ಪ್ರೂಫು ಮತ್ತು ಏಜ್ ಪ್ರೂಫ್ ಮಾತ್ರ ಕೊಡ್ತಾಯಿದ್ವಿ. ಈಗ ಈ ಫಾರಮ್ ನಂಬರ್ 6 ಬದಲಾಗಿ ಅದರೊಳಗಡೆ ಲಿಂಕೇಜ್ ಮಾಡಬೇಕು. ಸೊ ಲಿಂಕೇಜ್ ಮಾಡೋಕ್ಕೆ ಸಾಧ್ಯ ಇದೆ, ಯಾಕಂದರೆ ಅವ್ರ ತಂದೆ ಜಮೀರ್ದು ಆಗಲೇ ಅಲ್ಲಿ ಲಿಂಕ್ ಆಗಿದೆ. ಸೊ ಬಜೀರ್ ಪಿತಾ ರೋಷನ್ ಇದು ಲಿಂಕ್ ಆಗಿದೆ, ಈ ನಂಬರ್ ಇಲ್ಲಿ ಸಿಗುತ್ತೆ. ಸೊ ಇದನ್ನು ಸುಲೇಮಾನ್ಗೆ ಲಿಂಕ್ ಮಾಡ್ಬೋದು. ಲಿಂಕ್ ಮಾಡೋಕ್ಕೆ ಆ ಸಾಫ್ಟ್ವೇರ್ನಲ್ಲಿ ಅವಕಾಶ ಇರುತ್ತೆ. ಸೊ ಸುಲೇಮಾನ್ದಾಯಿತು, ಪ್ರಾಬ್ಲಮ್ ಇಲ್ಲ. ಜಾವೇಜ್ ಲಿಂಕೇಜ್ ಅಂದರೆ ಇನ್ನೊಬ್ಬ ಮಗಂದು ಸೇಮ್ ಆ್ಯಸ್ ಸುಲೇಮಾನ್. ಪ್ರಾಬ್ಲಮ್ ಬರೋದು ವೈಫುಗೆ ಅಮೀಲಾಗೆ ಈ ಲಿಂಕೇಜ್ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇಲ್ಲೂ ಇಲ್ಲ, ಮತ್ತು 2002ರಲ್ಲೂ ಕೂಡ ಆಕೆದು ಇಲ್ಲಿಲ್ಲ. ಇದಕ್ಕೋಸ್ಕರ ಏನು ಮಾಡಬೇಕು, ಆಕೆ ಈ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೋಬೇಕು. 87ನೇ ಇಸ್ವಿಗೆ ಮುಂಚೆ ಆದರೆ ಅವ್ರದ್ದೇ ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು. 87ರಿಂದ 2004 ಮಧ್ಯೆ ಆದರೆ ಅವ್ರದ್ದು ಬೇಕು. ಏನು ಡಾಕ್ಯುಮೆಂಟ್ ಬೇಕು? ಪ್ಲೇಸ್ ಆಫ್ ಬರ್ತು, ಏಜು ಮತ್ತು ಡೇಟ್ ಆಫ್ ಬರ್ತು, ಇಷ್ಟನ್ನು ಹೇಳೋವಂಥ ಒಂದು ಡಾಕ್ಯುಮೆಂಟ್ ಬೇಕು. 2004ರದಾದರೆ ಅವ್ರದ್ದು
ತಂದೆದು ಮತ್ತು ತಾಯಿದು ಬೇಕು. ಇದರಲ್ಲಿ ಡಾಕ್ಯುಮೆಂಟ್ಸ್ ಯಾವ್ದ್ಯಾವುದು ಅಂತ ಇಲ್ಲಿದೆ ನೋಡಿ, ನಾನು ಓದ್ಬಿಡ್ತೀನಿ. ಸೆಂಟ್ರಲ್ ಗೌರ್ಮೆಂಟು ಕೊಟ್ಟಿರ್ತಕ್ಕಂಥ ಯಾವುದೇ ಐಡೆಂಟಿಟಿ ಕಾರ್ಡು, ಅಂದರೆ ನೀವು ಅದರ ನೌಕರರಾಗಿದ್ದೀರಿ ಅಂತ, ಸ್ಟೇಟ್ ಗೌರ್ಮೆಂಟು ನೀವು ನೌಕರರಾಗಿದ್ದೀರಿ ಅಥವಾ ಪೆನ್ಷನರ್ ಆಗಿದ್ದೀರಿ ಅನ್ನೋದು ಕೊಟ್ಟಿರೋ ಡಾಕ್ಯುಮೆಂಟು, ಬರ್ತ್ ಸರ್ಟಿಫಿಕೇಟು, ಪಾಸ್ಪೋರ್ಟು, SSLC ಸರ್ಟಿಫಿಕೇಟು, ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್, ಇಲ್ಲೇ ಶಾಶ್ವತವಾಗಿ ನೆಲೆಸಿದ್ದಾರೆ ಅನ್ನುವಂಥ ಸರ್ಟಿಫಿಕೇಟು, ಫಾರೆಸ್ಟ್ ರೈಟ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಅಥವಾ NRC ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್, ಇದೆಲ್ಲ ಕಡೆ ಆಗಿಲ್ಲ, ಅಸ್ಸಾಮಲ್ಲಿ ಮಾತ್ರ ಇದೆ. ಫ್ಯಾಮಿಲಿ ರಿಜಿಸ್ಟರ್ ಅಂತ ಕೆಲವು ರಾಜ್ಯಗಳಲ್ಲಿದೆ, ನಮ್ಮಲ್ಲಿಲ್ಲ. ಮತ್ತು 11ನೇದು ಲ್ಯಾಂಡ್ ಆರ್ ಹೌಸ್ ಅಲಾಟ್ಮೆಂಟ್ ಸರ್ಟಿಫಿಕೇಟ್. ಸರ್ಕಾರ ನಿಮಗೆ ಮನೆ ಗ್ರ್ಯಾಂಟ್ ಮಾಡಿದರೆ ಅಥವಾ ಯಾವುದಾದ್ರೂ ಭೂಮಿ ಗ್ರ್ಯಾಂಟ್ ಮಾಡಿದರೆ ಅದನ್ನು ನೀವು ತೊಗೋಬೋದು. ಇಷ್ಟು ಮಾತ್ರ ಸಾಧ್ಯ. 11. 12ನೇದು ಆಧಾರ್ ಕಾರ್ಡು. ಆಧಾರ್ ಕಾರ್ಡನ್ನು ಐಡೆಂಟಿಟಿ ಪ್ರೂಫ್ ಆಗಿ ಮಾತ್ರ ನಾವು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಆಗಿದೆ, ಏನೂ ಇನ್ನೂ ಅದ್ರ ಬಗ್ಗೆ ತೀರ್ಪು ಬಂದಿಲ್ಲ. ಸೊ ಈಗ ಬಜೀರ್ದೇನಿದೆ, ಅವ್ರದ್ದು ತಾಯಿದು ಜಾವೇದು ಮತ್ತು ಸುಲೇಮಾನ್, ಇಷ್ಟೂ ಜನರದು ಹೆಸರುಗಳು ಕರಡು ಮತದಾರರ ಪಟ್ಟಿ ರಿಲೀಸ್ ಆದಾಗ ಬಂತಾ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿದಾಗ ಇರದೇ ಇದ್ದರೆ ನೋಟಿಸ್ ಬರುತ್ತೆ ಅಂತ ಕಾಯಬೇಕು. ಓಕೆ. ಸಲ್ಮಾ ಮತ್ತು ಫಾತಿಮಾ ಅವರು ಭೋಪಾಲಲ್ಲಿದ್ದಾರೆ. ಅವರು ಈಗ ರಾಜಸ್ಥಾನದಲ್ಲಿಲ್ಲ. ಸೊ ಭೋಪಾಲಲ್ಲಿರೋದ್ರಿಂದ ಅಲ್ಲಿ ಅವರು ಮುನ್ಸಿಪಲ್ ಆಫೀಸ್ಗೆ ಹೋಗಿ ತಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನು ಅವ್ರು ಚೆಕ್ ಮಾಡಬೇಕು. ಅವರ ಏನು ಪತ್ನಿ ಅಮೀನಾ ಏನಿದ್ದಾರೆ, ಅಮೀನಾ ಹೆಸರು ಬರೋದೇ ಇಲ್ಲ ಅದರೊಳಗಡೆ. ಹಾಗಾಗಿ ಶಿ ಹ್ಯಾಸ್ ಟು ವೆಯ್ಟ್ ಫಾರ್ ನೋಟಿಸ್ ಬರೋದಕ್ಕೋಸ್ಕರ ಅವರು ಕಾಯಬೇಕು. ನೋಟಿಸ್ ಬಂದ ಮೇಲೆ ಒಂದು ಡೇಟ್ ಆಫ್ ಹಿಯರಿಂಗನ್ನು ಕೊಡ್ತಾರೆ ತಹಸೀಲ್ದಾರು. ಆವಾಗ ಡೇಟ್ ಆಫ್ ಹಿಯರಿಂಗ್ನಲ್ಲಿ ಅಲ್ಲಿಗೆ ಹೋಗಬೇಕು. ಹೋಗಿ ಎಲಿಜಿಬಿಲಿಟಿ ಡಾಕ್ಯುಮೆಂಟ್ ಕೊಟ್ಟು, ಆಧಾರ್ ಕಾರ್ಡ್ ಕೊಟ್ಟು, ERO ಒಂದು ಪ್ರಶ್ನೆ ಕೇಳ್ತಾರೆ, ಯಾಕೆ ನಿನ್ನ ಹೆಸರು 2002ರಲ್ಲಿ ಇರಲಿಲ್ಲ, ನೀನು ಏಜ್ಡ್, ಆವಾಗಲೇ ನಿಂಗೆ 2002ರಲ್ಲೇ 18 ವರ್ಷ ತುಂಬಿತ್ತು, ಯಾಕೆ ಇರಲಿಲ್ಲ? ಇಲ್ಲ, ನಾನು ನಮ್ಮ ಮದುವೆ ಆಗಿ ಬಂದಿರೋದೇ ಇವಾಗ. ಅಲ್ಲಿ ನೀವು ಮೂಲ ಊರಿನಲ್ಲಿ ಅದು ಯಾಕೆ ಇರಲಿಲ್ಲ ಗೊತ್ತಿಲ್ಲ, ಅಲ್ಲಿ ಯಾಕೆ ಸೇರಿಸಿರಲಿಲ್ಲ, ನಾನು ಇಲ್ಲಿ ಬಂದ ಮೇಲೆ ಮಾತ್ರ ಸೇರಿಸಿದ್ರು. ಇದರ ಬಗ್ಗೆ ERO ಒಂದು ವೇಳೆ ಒಪ್ಪಿಗೆ ಕೊಟ್ಟ ಮೇಲೆ ನಮಗೆ ಓಕೆ ಅಂತ ಪರವಾಗಿಲ್ಲ, ಇದು ಕನ್ವಿನ್ಸಿಂಗ್ ಆಗಿದೆ, ಇವರಿಬ್ಬರು ಗಂಡ ಹೆಂಡ್ತಿ, ಇಬ್ಬರು ಮಕ್ಕಳಿದ್ದಾರೆ, ಹಾಗಾಗಿ ಇವ್ರದಕ್ಕೆ ಓಕೆ ಅಂತ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಕೊಡದೇ ಇದ್ದರೆ ಸ್ಪೀಕಿಂಗ್ ಆರ್ಡರ್ ಅಂತ ಒಂದೊಂದು ಕೊಡ್ತಾರೆ. ಅದಕ್ಕೆ ಯಾಕೆ ಸ್ಪೀಕಿಂಗ್ ಆರ್ಡರ್ ಕರೀತಾರೆ ಗೊತ್ತಿಲ್ಲ, ಅದು ಆ್ಯಕ್ಚುಲಿ ರಿಟರ್ನ್ ಆರ್ಡರೇ. ಒಂದು ಆರ್ಡರ್ ಕೊಡ್ತಾರೆ, ನಿನ್ನ ಹೆಸರನ್ನ ನಾನು ಸೇರ್ಸೋಕ್ಕಾಗಲ್ಲ ಅಂತ. ಆವಾಗ DC ಹತ್ರ ಹೋಗಿ ಅಪೀಲ್ ಮಾಡಬೇಕು. DCನೂ ಕೂಡ ಅಪೀಲ್ನ ರಿಜೆಕ್ಟ್ ಮಾಡಿದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಹತ್ರ ಹೋಗಿ ಅಪೀಲ್ ಮಾಡಬೇಕು. ಸೊ ಇಷ್ಟು ಒಟ್ಟು ಇದೆ. ಈಗ ಪ್ರಶ್ನೆ ಇರುವಂಥದ್ದು ನಾವೇನು ಮಾಡಬೇಕು ಇದಕ್ಕೆ. ಇದು BLA ಏನೇನು ಮಾಡಬೇಕು ಅನ್ನೋದನ್ನೇ ನಾನು ಹೇಳಿದ್ದೀನಿ. ಮೊಟ್ಟ ಮೊದಲನೇದು ನನ್ನ ಪ್ರಕಾರ ನಾವು ಮಾಡಬೇಕಾಗಿರೋದು BLA ಕೆಲಸ ಮಾತ್ರ ಅಲ್ಲ, ಈ ದೇಶದ ನಾಗರಿಕರಾಗಿ ಮತ್ತು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ನಾವು ಮೊದಲಿಗೆ SIRನ ವಿರೋಧಿಸಬೇಕು. ಇಂಥ ಒಂದು SIR ಇರಬಾರ್ದು ಅಂತ ನಾವು ಸ್ಪಷ್ಟವಾಗಿ ಹೇಳಬೇಕು. ಎಲ್ಲ ಸಾರ್ವಜನಿಕರಿಗೆ ಇದನ್ನು ಹೇಳ್ಕೊಡ್ಬೇಕು. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಹೆಂಗೆ ನಡೀತು, ನಮಗೆ ಮತದಾನದ ಹಕ್ಕು ಹೆಂಗೆ ಬಂತು ಅಂತ ಹೇಳಬೇಕು. ಸುಕುಮಾರ್ ಸೇನ್ ಬಗ್ಗೆ ಹೇಳಬೇಕು, ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಹೇಳಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಬೇಕು. ಹೇಳಿ ಈ BJP ಪಕ್ಷ ತಾನು ಸೋಲುವ ಭಯದಿಂದ ನಿರಂತರವಾಗಿ ಅಧಿಕಾರದಲ್ಲಿರಬೇಕು ಅಂತ ಹೇಳಿ ಅವರು ಸುಳ್ಳುಗಳನ್ನು ಕಳೆದ 25-30 ವರ್ಷದಲ್ಲಿ ವಾಟ್ಸ್ಯಾಪ್ನಲ್ಲಿ, TV ನಲ್ಲಿ, ಪತ್ರಿಕೆಯಲ್ಲಿ, ಕಿವಿಯಿಂದ ಕಿವಿಗೆ, ಭಾಷಣದಲ್ಲಿ ಎಲ್ಲ ಕಡೆ ಸುಳ್ಳು ಹೇಳಿದ್ರು. ಆ ಸುಳ್ಳು ಈಗ ಈ ದೇಶದಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೆ. ಈ ದೇಶದಲ್ಲಿ ಜನಸಾಮಾನ್ಯರು ಅವ್ರನ್ನ ಸೋಲ್ಸೋಕ್ಕೆ ಶುರು ಮಾಡ್ತಾರೆ ಅಂದ ತಕ್ಷಣ ಅವರು ಚುನಾವಣೆಯನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಳಬೇಕು. ಮತ್ತು ಬಡವರು, ಅನಕ್ಷರಸ್ಥರು, ಮಹಿಳೆಯರು, ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು ಇವ್ರಿಗೆ ಹೆಚ್ಚು ಓಟು ಕಿತ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. SIR ವಿರೋಧಿಸಿ ನಾವು ಪ್ರಚಾರ ಮಾಡಬೇಕು. ಆದರೆ SIR ನಡೆಯುತ್ತೆ, ಅದನ್ನು ನಾವು ತಡೆಯೋಕ್ಕೆ ಬರೋದಿಲ್ಲ. ತಡೆಯೋಕ್ಕೆ ಬರದೇ ಇರೋದ್ರಿಂದ ಅದಕ್ಕೆ ರೆಡಿ ಆಗಬೇಕು ಅಂದರೆ ತಾಲ್ಲೂಕು ಮಟ್ಟದಲ್ಲಿ ಇದಕ್ಕೊಂದು ಟೀಮ್ ಆಗಬೇಕು. ಆ ಟೀಮು ಈಗಲೇ 2002ರ ಎಲೆಕ್ಟರಲ್ ರೋಲ್ ಏನಿದೆ ಅದು ಅಷ್ಟನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಇದಕ್ಕೋಸ್ಕರ ಒಂದು ಆ್ಯಪ್ ಮಾಡಬೇಕು ಅಂತ ನಡೀತಾ ಇದೆ. ಆ್ಯಪ್ನಲ್ಲಿ ಹೋಗಿ ಹೆಸರು ಹಾಕಿದ ತಕ್ಷಣ ಸಿಗೋ ಥರ ಅದನ್ನು ಇನ್ನೂ ಮಾಡೋಕ್ಕಾಗಿಲ್ಲ. ಕೆಲವು ರಾಜ್ಯಗಳಲ್ಲಿ ಮಾಡಿದ್ದಾರೆ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಇನಿಷಿಯೇಟಿವ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ದುಡ್ಡು ಖರ್ಚು ಮಾಡಿ ಇದನ್ನು ಮಾಡಿದ್ರೆ
ಅದು ನಿಮಗೆ ನಿಮ್ಮ ಬಿ ಎಲ್ ಎಗಳಿಗೆ ಒಳ್ಳೆಯದಾಗುತ್ತೆ. ಎರಡನೇದು ತಾಲ್ಲೂಕು ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಇದಕ್ಕಿರೋಂಥ ಟೀಮು ಬಿ ಎಲ್ ಎಗಳಿಗೆ ಇನ್ನೂ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಕೊಡಬೇಕು ಮತ್ತು ಆ ಬಿ ಎಲ್ ಎಗಳು ಅವರಿಗೆ ಮೊದಲೇ SIR ನಡೆಯೋದಕ್ಕೆ ಮುಂಚೆನೇ ಮನೆ ಮನೆಗೆ ಹೋಗಿ ಯಾರ ಹೆಸರು 2002 ಜೊತೆಗೆ ಲಿಂಕ್ ಆಗುತ್ತೆ ಆಗಲ್ಲ, ಲಿಂಕ್ ಆಗದೇ ಇರೋವಂಥವ್ರು ಯಾರಿದ್ದಾರೆ ಅವರು ಡಾಕ್ಯುಮೆಂಟ್ ಏನು ರೆಡಿ ಮಾಡ್ಕೋಬೇಕು, ಇಷ್ಟನ್ನು ಈಗಲೇ ಮಾಡಿಬಿಡ್ಬೇಕು. SIR ಶುರು ಆಗೋದಕ್ಕೆ ಮುಂಚೆನೇ ಮಾಡಬೇಕು. ಮೂರನೇದು SIR ಶುರು ಆದಮೇಲೆ BLO ಹತ್ರ ಹೋಗಿ ನಾನು BLA, ನಂದು ಇದು BLA ಸರ್ಟಿಫಿಕೇಟು, ನೀವು ನನ್ನ ಜೊತೆಗೆ ಬರಬೇಕು, ನಾನು ನಿಮಗೆ ಸಹಕಾರ ಮಾಡ್ತೀನಿ, ನಿಮಗೂ ಕೂಡ ಕಷ್ಟ ಆಗುತ್ತೆ, ನಮ್ಗೆ ಅರ್ಥ ಆಗುತ್ತೆ, ಹಾಗಾಗಿ ಇದನ್ನು ಫಿಲಪ್ ಮಾಡೋದಕ್ಕೆ ನೀವು ಮಾಡಬೇಕು, ನಿಮ್ಮ ಕರ್ತವ್ಯ, ನಿಮಗೆ ಮಾಡೋಕ್ಕಾಗಲ್ಲ, ನಾವು ನಿಮ್ಮ ಜೊತೆಗೆ ಬಂದು ಇದನ್ನು ಫಿಲ್ ಮಾಡೋವಂಥ ಕೆಲಸ ಮಾಡಿಕೊಡ್ತೀವಿ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅವರು ಅದನ್ನು ಒಪ್ಕೊಳ್ತಾರೆ, ಒಪ್ಕೊಳ್ಳೇಬೇಕು. ಅದು ಒಂದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟು ಮತ್ತು ಸರ್ಕಾರದಿಂದ ಅವ್ರಿಗೆ ಇದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡಿಸ್ಬೇಕು. ಈಗಾಗಲೇ ಕ್ಯಾಬಿನೆಟ್ಟಲ್ಲಿ ಕಳೆದ ವಾರದ ಕ್ಯಾಬಿನೆಟ್ಟಲ್ಲಿ ಈ ಬಗ್ಗೆ ಚರ್ಚೆಯಾಗಿ ಕಾನೂನು ಸಚಿವರಿಗೆ ಇದರ ಬಗ್ಗೆ ಕ್ರಮಗಳು ಏನು ತಗೋಬೇಕು ಅನ್ನೋದನ್ನು ಅವರು ಪಟ್ಟಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಬಟ್ ಅದೇನೇ ಇದ್ದರೂ ನಮ್ಮ ಗೌರ್ಮೆಂಟ್ ಇದೆ ಎಲ್ಲ ಮಾಡುತ್ತೆ ಅಂತ ಯಾವುದೇ ಕಾರಣಕ್ಕೂ ನೀವು ಭಾವಿಸ್ಬಾರ್ದು. ಯಾಕಂದರೆ ಫೈನಲಿ ನೋಟಿಸ್ನ ಸಾಫ್ಟ್ವೇರ್ ಇಶ್ಯೂ ಮಾಡಿದಾಗ ಆ ಸಾಫ್ಟ್ವೇರ್ನ ಕಂಟ್ರೋಲು ಜ್ಞಾನೇಶ್ ಕುಮಾರ್ ಕೈಯಲ್ಲಿ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಆ BLAಗಳು BLO ಜೊತೆಗೆ ಹೋಗಬೇಕು. ಪ್ರತಿಯೊಬ್ಬ ಮತದಾರರದು ಕೂಡ SIR ಶುರುವಾಗೋದಕ್ಕೆ ಮುಂಚೆ ಅವ್ರದ್ದು 2002 ಏನು ಮತದಾರರ ಪಟ್ಟಿ ಜೊತೆಗೆ ಲಿಂಕ್ ಆಗಿದೆಯಾ, ಲಿಂಕ್ ಆಗಿಲ್ಲದೆ ಇದ್ದರೆ ಅವರ ಡಾಕ್ಯುಮೆಂಟನ್ನು ನಾವು ಯಾವ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು ಅಂತ ಈಗಿನಿಂದನೇ ಮಾಡಬೇಕು. ಸೊ 2 ಕೆಲಸ, ಒಂದು BLA ಕೆಲಸ, ಇನ್ನೊಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ BJP, ನರೇಂದ್ರ ಮೋದಿ, ಅಮಿತ್ ಶಾ, RSS ಇದರ ಬಗ್ಗೆ ಜನರಿಗೆ ತಿಳಿಸೋವಂಥ ಕೆಲಸ, ಇವೆರಡನ್ನೂ ನಾವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಏನೇ ಪ್ರಶ್ನೆಗಳಿದ್ರು ಕೂಡ ನೀವು ಕೇಳ್ಬೋದು. ಇದು ಜುಬೇರ್ ಅಂತೇಳಿ ಅಮ್ಮುಂಜೆ ವಲಯದಿಂದ. ಈಗ BLA ಅವರಿಗೆ, ಈಗ ನಾನು 7-8 ವರ್ಷದಿಂದ BLA ಕೆಲಸ ಮಾಡ್ತಾ ಇದ್ದೇನೆ. ಈಗ BLA ಅವರಿಗೂ ಇವರು ವರ್ಷದಲ್ಲಿ 2 ಸಲ ನಮ್ಮ ಫೋಟೋವನ್ನು ಕೊಂಡು ಹೋಗ್ತಾರೆ, BLA ನಿಮ್ಮ ಮಾಡ್ತೇವೆ ಅಂತೇಳಿ. ಇನ್ನೂ ಕೂಡ ನಮ್ಮ ಈ ಅಮ್ಮುಂಜೆ ವಲಯದಲ್ಲಿ ಬೇರೆ ಗೊತ್ತಿಲ್ಲ, ಇನ್ನೂ ಕೂಡ BLA ಅನ್ನೋ ಒಂದು ಸರ್ಟಿಫಿಕೇಟ್ ಕೂಡ ನಮಗೆ ID ಕೂಡ ನಮಗೆ ಸಿಕ್ಕಿಲ್ಲ. ಈಗ ನೀವು ಈಗ ಹೇಳಿದರೆ BLO ಅವರೊಟ್ಟಿಗೆ BLAನವರು ಸಂಪರ್ಕ ಇರಬೇಕಂತೇಳಿ. ನಾವೀಗ BLA ಅಂತ ಹೇಳಿ ಅವರಿಗೆ ಯಾವ ರೀತಿಯಾಗಿ ಹೇಳಬೇಕು? ಈಗ ನಮ್ಮಲ್ಲಿ ಅದಕ್ಕೆ ಬೇಕಾದ ID ಇಲ್ಲ. ನಿಮ್ಮ ಪಕ್ಷದಿಂದ ಒಬ್ಬರಿಗೆ ಆಥರೈಸ್ ಮಾಡಿ ಅವರು BLAಗಳನ್ನು ನೇಮಕ ಮಾಡಬೇಕು ಅಂತ ಹೇಳಿರ್ತಾರೆ. ಸೊ ನಿಮ್ಮ DCC ಅನ್ನು ಕೇಳಿ ಯಾರನ್ನು ಇಲ್ಲಿ BLA ಮಾಡೋದಕ್ಕೆ ಆಥರೈಸ್ ಮಾಡಿದ್ದಾರೆ ಅಂತ ಕೇಳಿಕೊಂಡು ವರ್ಷಕ್ಕೆ 1 ಸರಿ ಸಾಮಾನ್ಯ ಅದು ನಡೀತದೆ. ಸೊ ಅವರು ಆಥರೈಸ್ ಮಾಡಿರೋರು ನಿಮ್ಗೆ ಆಥರೈಸೇಷನ್ ಲೆಟ್ರ್ ಕೊಟ್ಟು ನೀವು ಅದನ್ನು EROಗೆ ಸಬ್ಮಿಟ್ ಮಾಡಿ, ಅಂದರೆ ತಹಸೀಲ್ದಾರ್ಗೆ ಸಬ್ಮಿಟ್ ಮಾಡಿ, ನಿಮ್ಮ ಭಾಗದ BLOಗೆ ಅವರು ಕಳಿಸ್ಬೇಕು, ನೀವು BLO ಹತ್ರ ಹೋಗಿ ನಾನು BLA ಅಂತ ಹೇಳಬೇಕು. ಅಲ್ಲ ಸರ್, ನಾನು ಎಲ್ಲ ಕೊಟ್ಟಿದ್ದೇನೆ. ಈಗ ಫೋಟೋ ಅವರು ನಮ್ಮ ವಲಯದ ಅಧ್ಯಕ್ಷರು ಕೊಂಡೋಗಿದ್ದಾರೆ ಆಲ್ರೆಡಿ. ಈಗ ಅವರಿಂದ ಒಂದು OTP ಕೂಡ ತಗೊಂಡಿದ್ದಾರೆ. ಆದರೆ ಇನ್ನೂ ಕೂಡ ID ನಮಗೆ ಸಬ್ಮಿಟ್ ಮಾಡೋದಿಲ್ಲ. ಈಗ 8 ವರ್ಷದಿಂದ ನಾವು ಕೊಡ್ತಾ ಇದ್ದೇವೆ ನಾವು. ಓಕೆ, ಹಾಗಾದರೆ ಇಲ್ಲಿ ತನಕ ಅದೆಲ್ಲ ನಡೀತಾ ಇತ್ತು. ಆ್ಯಕ್ಚುಲಿ BJP ಪಕ್ಷ ಬರೋದಕ್ಕೆ ಮುಂಚೆ ಈ BLAಗಳ ಸದುಪಯೋಗವನ್ನು ಒಟ್ಟಾರೆ ಯಾರೂ ಮಾಡ್ಕೊಂಡಿಲ್ಲ. ಅವರು ಭಾಳ ಚೆನ್ನಾಗಿ ಇದನ್ನು ಸದುಪಯೋಗ ಮಾಡ್ಕೊಂಡಿದ್ದಾರೆ. ಮತ್ತು ನಾವು ಇನ್ಫ್ಯಾಕ್ಟ್ ಮತದಾರರ ಪಟ್ಟಿನೇ ತೆಗೆದು ನೋಡಲ್ಲ, ಮತದಾರರ ಪಟ್ಟಿ ನಿರಂತರವಾಗಿ BLAಗಳು ತೆಗೆದು ನೋಡಬೇಕಾಗಿತ್ತು. ಈಗ ಅದು ಸರಿ ಮಾಡ್ಕೊಳ್ಳಿ ಇದನ್ನು. ಸರಿ, ಮತ್ತು ಎರಡನೇದು, ನಮಗೀಗ 2002 ಈ ವೋಟರ್ ಲಿಸ್ಟ್ ನಮ್ಮ ಕೈ ಸೇರಿಲ್ಲ, BLAನವರಿಗೆ ಕೊಟ್ಟಿಲ್ಲ ಇನ್ನೂ ಕೂಡ. ನಾವು ವಲಯಾಧ್ಯಕ್ಷರವರ ಹತ್ರ ಕೇಳ್ತಾ ಇದ್ದೇವೆ, ಅವರು ಹೇಳ್ತಾ ಇದ್ದರೆ ನಮಗೆ ಮೇಲಿಂದ ಬಂದಿಲ್ಲ ಅಂತ ಹೇಳಿ. ಅದು ಕೂಡ ನಮಗೊಂದು ಕೊಡಬೇಕಲ್ಲ, ಅದನ್ನು ವ್ಯವಸ್ಥೆ ಮಾಡಬೇಕು. ಮತದಾರರ ಪಟ್ಟಿಯನ್ನು ಕೂಡಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲರಿಗೂ ಕೂಡ ತಲುಪಿಸ್ಬೇಕು. ಮತ್ತು ಒಂದೇ ಒಂದು ಸಮಸ್ಯೆ ಆಗೋದೇನಪ್ಪ ಅಂದರೆ ಬೂತ್ ನಂಬರ್ ಕೂಡ ಚೇಂಜ್ ಆಗಿಬಿಟ್ಟಿರುತ್ತೆ, ಬೂತ್ನ ವ್ಯಾಪ್ತಿ ಕೂಡ ಚೇಂಜ್ ಆಗಿರುತ್ತೆ, ಎಲ್ಲವೂ ಕೂಡ ಅದೇ ರೀತಿಯಲ್ಲಿ ಇರಲ್ಲ. ಸರ್, ಇವಾಗ ಮ್ಯಾಪಿಂಗ್ ಕ್ಲಿಯರ್ ಆದರೆ ಆಮೇಲೆ ಏನು ಪ್ರಾಬ್ಲಮ್ ಇಲ್ಲಲ್ಲ? ಇಲ್ಲ ಸರ್, ಮ್ಯಾಪಿಂಗ್ ಕ್ಲಿಯರ್ ಆದರೂ ಪ್ರಾಬ್ಲಮ್ ಇದೆ. ಅದರ ಬಗ್ಗೆ ಸ್ವಲ್ಪ ಕ್ಲಿಯರ್. ಈಗ ಮ್ಯಾಪಿಂಗ್ ಮತ್ತು ಮ್ಯಾಚಿಂಗ್ ಈಗೇನು ನಡೀತಾ ಇದೆ ಅದು ಫೈನಲ್ ಅಲ್ಲ, ಅದು ಒಂದು ರೀತಿಯ ತಯಾರಿ ಮಾತ್ರ. ಫೈನಲಿ ಡ್ರಾಫ್ಟ್ ಎಲೆಕ್ಟರಲ್ ರೋಲ್, ಕರಡು ಮತದಾರರ ಪಟ್ಟಿ ತಯಾರಾಗೋದು, BLOಗಳು ಮನೆಗೆ ಬಂದು ನಿಮಗೆ ಎನ್ಯುಮರೇಷನ್ ಫಾರಮ್ ಕೊಟ್ಟು ಆ ಫಾರಮ್ನಲ್ಲಿ ನೀವು ಲಿಂಕ್ ಮಾಡಿ ಅದನ್ನು ತಗೊಂಡು ಹೋದ್ಮೇಲೇ ಮೊದಲ ಕರಡು ಮತದಾರರ ಪಟ್ಟಿ ತಯಾರಾಗೋದು. ಹಾಗಾಗಿ ಹೌಸ್ ಟು ಹೌಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಹೌಸ್ ಟು ಹೌಸ್ ಸರ್ವೆ ಆದಮೇಲೆ
ಈಗ ಅದು ತಯಾರಿ ಮಾತ್ರ ಈಗ ಆಗ್ತಾ ಇರೋದು. ಸರ್ ಇನ್ನೊಂದು ನಮ್ಮದು ನೀವು ಹೇಳಿದ ಹಾಗೆ ನಾವು 2002ರಲ್ಲಿ ಆವಾಗ ವಿಟ್ಲ ವಿಧಾನಸಭಾ ಕ್ಷೇತ್ರ ಇತ್ತು. ಈಗ ಅದೊಂದು ಡಿಲೀಟ್ ಮಾಡಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಮಾಡಿದ್ದಾರೆ. ಇವಾಗ ಏನಾಗಿದೆ ಅಂದರೆ ಪ್ರಾಬ್ಲಮ್, ಈಗ 2002ರಲ್ಲಿ ಅಮ್ಮುಂಜೆ ಇದರಲ್ಲಿ 4 ಮನೆ ನಂಬರ್ ಇದ್ದು ವಾಟರ್ ಲಿಸ್ಟಲ್ಲಿ ಇಲ್ಲ. ಸಾಧಾರಣ ಒಂದು 700 ವೋಟರ್ಸ್ ಇದೆ, ಇನ್ನೂ ಕೂಡ ಅದು ಬಂದಿಲ್ಲ. ನಾವು ಅವರು ಚುನಾವಣಾಧಿಕಾರಿ ನವೀನ್ ಸರ್ ಹತ್ರ ಮಾತಾಡುವಾಗ ಆಗ್ತದೆ 1 ವಾರದಲ್ಲಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವರು ಮುಂಚೆ ಅವ್ರ ಓಟ್ ಎಲ್ಲಿತ್ತು? 2002ರಲ್ಲಿ ಇತ್ತು, ಅದು ಲೀಸ್ಟೇ ಬಂದಿಲ್ಲ. ಅಲ್ಲಲ್ಲ ಸರ್, ಎರಡು ಇರೋಕ್ಕೆ ಸಾಧ್ಯ. ಒಂದು 2002ಕ್ಕೆ ಮುಂಚೆ ಅವ್ರು ಬೇರೆ ಎಲ್ಲೋ ಅವ್ರ ಹೆಸರು ಇರ್ಬೋದು, ಅಥವಾ ಅವರು 18 ವರ್ಷ ವಯಸ್ಸಾಗಿದ್ದೇ 2002 ನಂತರ ಇರ್ಬೋದು. ಅಲ್ಲ ಸರ್, ಆಗಲ್ಲ. ನಮ್ದಂದರೆ 2002ರ ಲೀಸ್ಟಲ್ಲಿ ಈಗ ಬಂದಿದೆಯಲ್ಲ, ಅದರಲ್ಲಿ ಆ ಲೀಸ್ಟೇ ಇಲ್ಲ. ಅವರು ಅಲ್ಲ, ಅವರೆಲ್ಲ ಇದ್ದಾರೆ ಸರ್, ಅಂದರೆ ಲೀಸ್ಟೇ ಬಂದಿಲ್ಲ. 700 ವೋಟರ್ಸ್ ಇದ್ದಾರೆ. 2002ರಲ್ಲಿ ಆ ಏರಿಯಾದಲ್ಲಿ ಮನೆಗಳೇ ಇರಲಿಲ್ಲ ಅಂತ ತಿಳ್ಕೊಳ್ಳಿ, ಹೊಸದಾಗಿ ಮನೆ ಆಗಿರ್ಬೋದು. ಆದರೆ ಅಲ್ಲಿ ಬಂದು ವಾಸ ಮಾಡ್ತಾ ಇರೋರು 2002ಕ್ಕಿಂತ ಮುಂಚೆ ಅವರು ವಯಸ್ಕರಾಗಿದ್ದಲ್ಲಿ ಅವರ ಯಾವುದೋ ಒಂದು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಇದ್ದೇ ಇರುತ್ತೆ. ಒಂದು ವೇಳೆ ಇಲ್ಲ ಅಂದರೆ ಅವರ ತಂದೆ ಅಥವಾ ತಾಯಿದಿರುತ್ತೆ, ಅದನ್ನು ಹುಡುಕ್ಬೇಕು. ಅಲ್ಲ ಸರ್, ಹಾಗೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ಹೇಳಿ ಸರ್. ಅಂದರೆ 2002ರಲ್ಲಿ ವೋಟ್ ಹಾಕಿದ್ದೇವೆ, ಆವಾಗ ಅದು ಬೂತ್ ನಂಬರ್ ಬೇರೆ ಇತ್ತು. 10ರಲ್ಲಿ 2 ಇತ್ತು, 2 ಡೋರ್ ನಂಬರ್ ಮತ್ತು 4 ಡೋರ್ ನಂಬರ್. ಈಗ ಏನಾಗಿದೆ ಅಂದರೆ 2 ಡೋರ್ ನಂಬರ್ ಮಾತ್ರ ಬಂದಿದೆ. 2002 ನಿಮ್ಮ ಹತ್ರ ಸಿಕ್ಕಿದೆಯಾ ಈಗ? ಹೌದು, ಈಗ ಇವರು ಕೊಟ್ಟದ್ದು ಸಿಕ್ಕಿದೆ, ಅದರಲ್ಲಿ ಇಲ್ಲ. ಉದಾಹರಣೆ ನಂದೇ ಇಲ್ಲ. ಆದರೆ ನೀವು ಅವಾಗ ಅದೇ ಜಾಗದಲ್ಲಿ ವೋಟ್ ಅದೇ ಹಾಕಿದ್ದೀರಿ. ಜಾಗದಲ್ಲಿ ಇದ್ದೇವೆ, ಅದೇ ಜಾಗದಲ್ಲಿ ವೋಟ್ ಹಾಕಿದ್ದೇವೆ ನಾನು ಕೂಡ. ಇವಾಗ ಏನಾಗಿದೆ ಅಂದರೆ 2 ಬ್ಲಾಕ್ ನಂಬರ್ ಉಂಟು, 4ನೇದಿಲ್ಲ. ಅದರ ಬಗ್ಗೆ ಅವರ ಹತ್ರ ಹೇಳಿದ್ದೇನೆ, ಇನ್ನೂ ಕೂಡ. ನಿಮಗೆ ಅವಾಗ ಯಾವ ಬೂತಲ್ಲಿ ವೋಟ್ ಹಾಕಿದ್ವಿ ಅನ್ನೋದು ಮರೆತಿರುವ ಸಾಧ್ಯತೆ ಇರ್ಬೋದು, ಅದರ ಪಕ್ಕದ ಬೂತಲ್ಲಿ ನಿಮ್ಮ ಹೆಸರು ಇರ್ಬೋದು. ಅಲ್ಲ ಸರ್, ಹಾಗೆಲ್ಲ ಉಂಟು. ಏನಂದರೆ 2002ರಲ್ಲಿ ಡೋರ್ ಭಾಗ ಸಂಖ್ಯೆ 10ರಲ್ಲಿ 2 ಇತ್ತು, 4 ಮತ್ತು 2. ಇವಾಗ ಏನಾಗಿದೆ ಅಂದರೆ 2 ಇದೆ, ಪಾರ್ಟ್. ಓಕೆ ಓಕೆ ಓಕೆ. ಈಗ ಏನಾಗಿದೆ 4 ಕಂಪ್ಲೀಟ್ ಇಲ್ಲ. ಕಂಪ್ಲೀಟ್ ಇಲ್ಲ. ಈಗ ಅವರಿಗೆ ಹೇಳುವಾಗ ಈಗ ಅವರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಲಾಸ್ಟ್ ಈಗ ನವೀನ್ ಸರ್ ಹತ್ರ ನಮ್ಮ RI ಹತ್ರ ಮಾತಾಡಿದಾಗ ಅವರು ಹೇಳಿದರು, ನೋಡ್ತೇವೆ ನಾವು ಮಾಡಿ ಕೊಡ್ತೇವೆ ಅಂತೇಳಿ. ಇನ್ನೂ ಕೂಡ ಬಂದಿಲ್ಲ. ಈಗ ಮ್ಯಾಪಿಂಗ್ ಮುಗೀತಾ ಬರ್ತಾ ಉಂಟಂತೇಳಿ BLನವರು ನಮಗೆ ಪ್ರೆಷರ್ ಆಗ್ತಾ ಇದ್ದಾರೆ, ಉಂಟಂತ. ಮತ್ತು ಅದು ಒಂದು, ಈಗ ಇಲ್ಲಿ ಕೆಲವರು ಇರ್ಬೋದು, ಅವರಿಗೆ ನೀವು ತಹಸೀಲ್ದಾರ್ ಹತ್ರ ನಿಲ್ಲದೆ ಕೂಡಲೇ DC-ಗೆ ಇದು ಮಾಡಬೇಕು, ಮತ್ತು ಅಲ್ಲಿಂದ ಚೀಫ್ ಎಲೆಕ್ಷನ್ ಆಫೀಸರ್ CEO ಸ್ಟೇಟ್ಗೆ ಕಂಪ್ಲೇಂಟ್ ಕೊಡಬೇಕು, ಸುದ್ದಿ ಮಾಡಬೇಕು. ತಹಸೀಲ್ದಾರ್ ಅವರಿಗೂ ಸರ್ ನಮ್ಮದು ರೈ ಸರ್ ಅವರು ಮಾಡಿದ್ದಾರೆ, ಆದರೂ ಕೂಡ ಇನ್ನೂ ಕೂಡ ಬಂದಿಲ್ಲ ಅದರದ್ದು. ಏನಂದರೆ ಈಗ ನಮ್ದು ಇಲ್ಲಿಂದ ಮದುವೆಯಾಗಿ ಹೋದವ್ರದ್ದು ಅವರ ಗಂಡನ ಮನೆಯಿಂದ ನಮಗೆ ಫೋನ್ ಬರ್ತಾ ಉಂಟು, ನಮ್ಮದು ಮ್ಯಾಪಿಂಗ್ ಕೊಡಿ. ನಾವು ಇಲ್ಲ ಅಂತ ಹೇಳುವಾಗ ಅವರು ನಗಾಡ್ತಾರೆ, ಎಂತ ಎಲ್ಲ ಇದರಲ್ಲಿ ಉಂಟು, ನಿಮ್ದು ಒಂದು ಸಿಗೋದಿಲ್ಲ ಅಂತ ಹೇಳಿದ್ರೆ. ಈ ಥರ ಆಗಿರ್ಬೋದು. ನೀವು ಕೂಡಲೇ ಅದರ ಬಗ್ಗೆ ಮೇಲೆ ಕಂಪ್ಲೇಂಟ್ ಮಾಡಿ ರೈಸ್ ಮಾಡೋದು ಒಳ್ಳೆಯದು. ಅದೇ ನಮ್ಮ ಮಾಜಿ MLA ಸರ್ ಅವರು ಅದರ ಬಗ್ಗೆ ಮಾತಾಡಿದ್ದಾರೆ. ಇನ್ನೂ ಕೂಡ ಅದರ ಬಗ್ಗೆ ಏನು ನಮಗೆ ಸರಿಯಾಗಿ ಮಾಹಿತಿ ಬಂದಿಲ್ಲ ಇನ್ನೂ ಕೂಡ. ಆದಷ್ಟು ಬೇಗ ಅದನ್ನು ಮಾಡುವ ಒಂದು ವ್ಯವಸ್ಥೆ ಮಾಡಿಸ್ಬೇಕು ಸರ್. ಎಸ್ ಸರ್. ಸರ್, ಈಗ ಹೊಸ ಪರಿಷ್ಕೃತ ಪಟ್ಟಿ ಬರ್ತದಲ್ಲ, ಈಗ ನೆಕ್ಸ್ಟ್ ಇದು ಅವು ಯಾವಾಗ ಒಂದು ಅಂದಾಜು 1 ತಿಂಗಳ 2 ತಿಂಗಳು ಗೊತ್ತಿಲ್ಲ. ಅದು ಶುರು ಆದಮೇಲೆ 1 ತಿಂಗಳಲ್ಲಿ ಕರಡು ಮತದಾರರ ಪಟ್ಟಿ ಬರಬೇಕು. ಯಾವಾಗ ಶುರು ಆಗುತ್ತೆ ಅಂತ ನೋಡಬೇಕು. ಬಹುಶಃ ಮಾರ್ಚ್ ಏಪ್ರಿಲ್ ಹೊತ್ತಿಗೆ ಶುರು ಆಗ್ಬೋದು. ನಾವು ನೇರವಾಗಿ ಈಗ ಅಥವಾ ಎಲೆಕ್ಷನ್ ಕಮಿಷನ್ನು ಅವ್ರು ಬ್ಯುಸಿ ಇರ್ತಾರೆ ಅನ್ನೋ ಕಾರಣಕ್ಕೆ ಉಳಿದ ರಾಜ್ಯಗಳ ಚುನಾವಣೆ ಆದಮೇಲೆ ಕೂಡ ಮಾಡ್ಬೋದು. ಬಟ್ ಸದ್ಯಕ್ಕೆ ನಾವು ರೆಡಿಯಾಗಿರಬೇಕು, ಮಾರ್ಚಲ್ಲೇ ಆಗುತ್ತೆ ಅಂತ. ಈಗ ನಾವು ನೇರವಾಗಿ ಈಗ ವೆಬ್ಸೈಟಿಗೆ ಹೋಗಿ ಹುಡುಕೋದಾದ್ರೆ ಅದು ಹೇಗೆ ನೋಡಬೇಕು? ನಮಗೆಲ್ಲ ಐಡಿಯಾ ಇರೋದಿಲ್ಲ. ಹೌದು, ಅದಕ್ಕೆ ಅದರದ್ದೊಂದು ಪ್ರತ್ಯೇಕ ಟ್ರೈನಿಂಗ್ ಇಟ್ಕೊಂಡ್ರೆ ಒಳ್ಳೆಯದು. ವೆಬ್ಸೈಟಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಎಲೆಕ್ಷನ್ ಕಮಿಷನ್ನ ವೆಬ್ಸೈಟ್ನ ಕರ್ನಾಟಕದ ಭಾಗಕ್ಕೆ ನೀವು ಹೋದರೆ ಅಲ್ಲಿ ನಿಮಗೆ 2002 SIR ಅಂತ ಒಂದು ಭಾಗ ಇದೆ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅವತ್ತಿನ ಅಸೆಂಬ್ಲಿ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟು ಜಿಲ್ಲೆ ಆದಮೇಲೆ ಅವತ್ತಿನ ಅಸೆಂಬ್ಲಿ ಕ್ಷೇತ್ರ ಆದಮೇಲೆ ನಿಮ್ಗೆ ಒಂದು ವೇಳೆ ಬೂತ್ ಗೊತ್ತಿಲ್ಲದೆ ಇದ್ದರೂ ಕೂಡ ಸರ್ಚ್ ಮಾಡೋದಕ್ಕೆ ಅಲ್ಲಿ ಆಪ್ಷನ್ ಇದೆ. ಅಸೆಂಬ್ಲಿ ಕ್ಷೇತ್ರ ಅಷ್ಟೇ ನಿಮ್ಗೆ ಸಿಕ್ಕಿದ್ರೂ ಕೂಡ ಅಲ್ಲಿ ಹೋಗಿ ನೀವು ನಿಮ್ಮ ಹೆಸರನ್ನ ಅದರಲ್ಲಿ ಹೇಗಿರ್ಬೋದು ಅದನ್ನು ನೀವು ಟೈಪ್ ಮಾಡಿದ್ರೆ ಅಲ್ಲಿ ನಿಮ್ಮದೇ ಹೆಸರದ್ದು ಏನೇನೆಲ್ಲ ಇದೆ ಅದೆಲ್ಲ ಹೆಸರುಗಳು ತೆರೆದುಕೊಳ್ಳುತ್ತೆ. ನಿಮ್ದು ಇದೆಯಾ ಅದರಲ್ಲಿ ಅಂತ ಹುಡುಕಿ, 8 ಇರ್ಬೋದು, 10 ಇರ್ಬೋದು, 50 ಇರ್ಬೋದು, ಅದರಲ್ಲಿ ಹುಡುಕಿದ್ರೆ ನಿಮ್ಮದು ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರದ್ದು ಸ್ಕ್ರೀನ್ಶಾಟ್ ತಗೋಬೇಕು ನೀವು. ಸರ್, ಈಗ 18 ವರ್ಷ 6 ತಿಂಗಳು ಆಗಬೇಕಂತ ಹೇಳ್ತಾರೆ OTID ಆಗಲಿಕ್ಕೆ ಹೊಸತ್ತು. 18 ವರ್ಷ 6 ತಿಂಗಳು ಇಲ್ಲ, 18 ವರ್ಷ ಅಷ್ಟೇ. ಆ ಥರ ನಾನು 2-3 ಕೊಟ್ಟಿದ್ದೆ, ಅದು ಡಿಟೆಕ್ಟ್ ಆಗಿದೆ.
ಹೊಸತ್ತಿದ್ದು 18 ವರ್ಷ 6 ತಿಂಗಳಾಗಬೇಕು, ಅದೆಂಥದ್ದು ಮಾಹಿತಿ? ಇಲ್ಲ, ನೆನ್ನೆನೂ ಹೇಳಿದ್ರು ಆ ಥರ ಮಾಡಿದಾಗ 2-3 OTPಗಳು ಏನು ಬರಬೇಕು, ಥರ್ಡ್ OTP ಜನ್ರೇಟ್ ಆಗ್ತಾ ಇಲ್ಲ ಅಂತ. ಹಾಗೆ ಮಾಡಬೇಕಿಲ್ಲ. ಅಂದರೆ ಇದು ನೀವು ಅವರು ಇವತ್ತಿನಿಂದ ಹೊಸ ಮತದಾರರ ಪಟ್ಟಿ ಅಂತ ಹೇಳಿದ್ರೆ ಇವತ್ತಿಗೆ 18 ವರ್ಷ ಆಗಿದ್ರೆ ಪರವಾಗಿಲ್ಲ. ಸಮಸ್ಯೆ ಇರೋದು 6 ತಿಂಗಳದ ಹಿಂದಿನ ಡೇಟಲ್ಲಿ ಅದು ತಗೊಳ್ತಾ ಇರುತ್ತೆ. ಅದನ್ನು ನೀವು ERO ಹತ್ರ ಹೋಗಿ ಜಗಳ ಮಾಡಬೇಕು. ಮೊನ್ನೆ ಕೊಟ್ಟಿದ್ದೆ 18 ವರ್ಷ, ನೀವು ಹೋಗಿ 2 ತಿಂಗಳಾಯ್ತು. ನೀವು ಹೋಗಿ ಅದನ್ನು ಡೈರೆಕ್ಟಾಗಿ ಮ್ಯಾನ್ಯುವಲ್ ಆಗಿ ತಹಸೀಲ್ದಾರ್ ಆಫೀಸಲ್ಲಿ ಕೊಡೋದು ಒಳ್ಳೇದು. ಅಕ್ಕನದಾಗಿದೆ, ತಮ್ಮನದಾಗಲಿಲ್ಲ. ಹೌದು, ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲೇ ಕೊಡಿ ಮ್ಯಾನ್ಯುವಲಿ. ನೀವು ವೆಬ್ಸೈಟಲ್ಲಿ ಮಾಡೋದಕ್ಕಿಂತ ಅಲ್ಲಿ ಹೋಗಿ ಕೊಡಿ. ಅದೇ ದಾರಿ ಸದ್ಯಕ್ಕೆ. ಇದೆಲ್ಲ ತಪ್ಪು, ಹಂಗಾಗಬಾರ್ದಾಗಿತ್ತು ನಾನು ಹೇಳೋದು. ಆದರೆ ಇವತ್ತು ನಾವು ಒಂದು ಕಡೆ ಪ್ರಚಾರ ಮಾಡಬೇಕು ಅವ್ರ ವಿರುದ್ಧ, ಇನ್ನೊಂದು ಕಡೆ ನಾವು ನಮ್ಮ ಮತದಾರರ ಪಟ್ಟಿಲಿ ನಮ್ಮ ಹೆಸರು ಉಳಿಸ್ಕೋಬೇಕಾಗಿರೋದ್ರಿಂದ ಎರಡೂ ಮಾಡ್ಬೇಕು ನಾವು. ನೀವು ಯಾಕೆ ನಿಮ್ಮ ವೆಬ್ಸೈಟ್ ಸರಿ ಇಲ್ಲ ಅಂತ ಜಗಳ ಮಾಡ್ತಾ ಕೂತ್ರೆ ನಮ್ಮ ಹೆಸರು ಬರೋದಿಲ್ಲ. ಹಾಗಾಗಿ ಅದನ್ನಂತೂ ಮಾಡೋದಕ್ಕೆ ಮ್ಯಾನ್ಯುವಲಿ ಕೈಯಲ್ಲಿ ಬರೆದಿದ್ದ ಅಪ್ಲಿಕೇಶನ್ ತೊಗೊಂಡೋಗಿ ತಹಸೀಲ್ದಾರ್ ಆಫೀಸಲ್ಲಿ ಎಲೆಕ್ಷನ್ ಸೆಕ್ಷನ್ನಲ್ಲಿ ತೆಗೆದುಕೊಂಡು ಹೋಗಿ ಕೊಡಬೇಕು. ಈಗ 2002 ವೋಟರ್ ಲಿಸ್ಟಲ್ಲಿ ಕೂಡ ಒಬ್ಬರದ್ದು ಹೆಸರಿಲ್ಲ. ಈಗ ಆ ಟೈಮಲ್ಲಿ ಅವರು ಇನ್ನೊಂದು ಊರಿಗೆ ಬಂದು ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಅವರ ಹೆಸರು ಆ 2002 ವೋಟರ್ ಲಿಸ್ಟಲ್ಲಿ ಇಲ್ಲ, ಆಮೇಲೆ ಇದೆ. ಆದರೆ 2002ರಲ್ಲಿ ಅವರು ಎಲ್ಲಿದ್ದರು, ಅಲ್ಲಿ ಕೂಡ ಅವರ ತಂದೆ ತಾಯಿ ಹೆಸರು ಕೂಡ ಇಲ್ಲ. ಅಂಥವ್ರು ಹೇಗೆ ಅವರ ಹೆಸರನ್ನು ಮ್ಯಾಪಿಂಗ್ ಮಾಡಬೇಕು? ಹೌದು, ಇದರ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಚರ್ಚೆ ನಡೆದು ಮೊದಲನೇದು ತಹಸೀಲ್ದಾರ್ ಈ ಪ್ರಶ್ನೆ ಕೇಳ್ತಾರೆ, 2002ರಲ್ಲಿ ಯಾಕೆ ನಿಮ್ಮ ಹೆಸರು ಇರಲಿಲ್ಲ ಅಂತ. ಅದಕ್ಕೊಂದು ಸಮಂಜಸವಾದ ಉತ್ತರ ಕೊಡಬೇಕು ಅಂತ. ಇರಲಿಲ್ಲ, ನಾವು ಯಾಕೋ ಮಾಡಿಸಿಲ್ಲ ಏನೋ ಅಂತ ಹೇಳ್ತೀವಿ. ತಂದೆ ತಾಯಿ ಹೆಸರಿಲ್ಲದೆ ಇದ್ದರೆ ತಂದೆಯ ತಂದೆ ತಾಯಿ ಅಥವಾ ತಾಯಿಯ ತಂದೆ ತಾಯಿ ಅವ್ರದ್ದು ಯಾರ್ದಾದ್ರ ಜೊತೆಗೆ ಲಿಂಕ್ ಮಾಡೋಕ್ಕೆ ಸಾಧ್ಯ ಆದರೂ ಕೂಡ ನಿಮಗೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರ್ಕೊಳ್ಳಿ. ಅದು ಯಾವುದು ಆಗಲಿಲ್ಲ. ನಾವು ತುಂಬ ಟೈಮಿಂದ ಸರ್ಚ್ ಮಾಡ್ತಾ ಇದ್ದೇವೆ, ಯಾವುದೂ ಆಗಲಿಲ್ಲ. 95ಯಲ್ಲಿ ಉಂಟು ಅವರ ಹೆಸರು, 1995ರಲ್ಲಿ ಉಂಟು, 2002ರಲ್ಲಿ ಇಲ್ಲ. ತುಂಬ ಕೇಸಸ್ ಇದೆ, ಏನು ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲ, 95ನ್ನು ಅವರು ಪರಿಗಣನೆಗೆ ಯಾಕೆ ತಗೊಳ್ಳಲ್ಲ ಅಂದರೆ 95ರಲ್ಲಿ ಏನೋ ತಪ್ಪಿದ್ದಿರ್ಬೋದು. ತಪ್ಪಿರೋದನ್ನು ನಾವು 2002ರ ಇಂಟೆನ್ಸಿವ್ ರಿವಿಷನಲ್ಲಿ ಸರಿ ಮಾಡಿದ್ದೀವಿ. ಹಾಗಾಗಿ ಅದೇ ಆಗಬೇಕು ಅಂತ ಅವ್ರದ್ದಿದೆ. ಇವರ ಮುಂಚೆ ಬಿಹಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ತಂದೆ ತಾಯಿ ತಾತ ಅಜ್ಜಿ ಅಲ್ಲದೆ ಇನ್ನು ಬೇರೆ ಎಲ್ಲ ಸಂಬಂಧಿಕರ ಜೊತೆಗೂ ಲಿಂಕ್ ಮಾಡೋದು ಸಾಧ್ಯ ಇತ್ತು. ಈಗ ಅದನ್ನು ಒಪ್ತಾ ಇಲ್ಲ. ಬಿಹಾರದ ವಿಚಾರಕ್ಕೆ ಮಾತ್ರ ಒಪ್ಕೊಳ್ತು, ಬೇರೆದಕ್ಕೆ ಒಪ್ತಾ ಇಲ್ಲ. ಅಲ್ಲ, ಸರ್ಕಾರ ಏನಾದರೂ ಕ್ರಮ ತಗೊಳ್ಬೋದಲ್ಲ ಅದರ ಬಗ್ಗೆ ಅಂತ ನಮ್ಮ ಹೌದು, ನಿಮ್ಮ ಪಕ್ಷದಿಂದ ಕೂಡಲೇ ಈ ವಿಚಾರನ ರೈಸ್ ಮಾಡಬೇಕು ಮತ್ತು ಕಂಪ್ಲೇಂಟ್ ಮಾಡಬೇಕು. ಎಲೆಕ್ಷನ್ ಇನ್ಫ್ಯಾಕ್ಟ್ ಇಂಥ ಎಲ್ಲ ಇಶ್ಯೂಸ್ನ ತೆಗೆದುಕೊಂಡು ಹೋಗಿ ಸ್ಟೇಟ್ ಚೀಫ್ ಎಲೆಕ್ಷನ್, ಈಗ ಅವರೊಬ್ಬರು ಹೇಳಿದ್ರಲ್ಲ ಅದು ಮತ್ತು ಇದು ಇವೆರಡನ್ನೂ ಕೂಡ ಸ್ಟೇಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಹತ್ರ ಹೋಗಿ ಮಾತಾಡಬೇಕು. ಮಾತಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ರಾಜ್ಯ ಮಟ್ಟದಲ್ಲಿ ಒಂದು ಟೀಮ್ನ ಮಾಡಬೇಕು. ಮಾಡಿದರೆ ಆಗ್ಬೋದು. ಸರ್ ಇದ್ದಾರೆ, ಹೌದೌದು, ಮಾಡಿಸ್ತಾರೆ. ನೀವು ಹೇಳಿದ್ರಲ್ಲ. ಆಯಿತು ಸರ್, ಇವರು ಹೇಳಿದೆ ಮ್ಯಾಪಿಂಗ್ ಬೇರೆಯವರ ಹೆಸರಲ್ಲಿ ಆದರೆ ಮ್ಯಾಪಿಂಗ್ ಆದರೆ ಅದು ಬೇರೆಯವ್ರ ಹೆಸರಲ್ಲಿ ಹೆಂಗಾಗುತ್ತೆ? ಅಲ್ಲ ಸರ್, ಮ್ಯಾಪಿಂಗ್ ಆಗ್ತದೆ. ಒಂದೊಂದು ಹತ್ತಿರದವರದ್ದು ಯಾರಾದರೂ ಅದನ್ನು ಮ್ಯಾಪಿಂಗ್ ಮಾಡಿದರೆ ಮ್ಯಾಪಿಂಗ್ ಆದರೂ ಓಕೆನಾ? ಇಲ್ಲ, ಹತ್ತಿರದ ಹೆಸರು ಅಂದರೆ ಏನು ನನಗೆ ಅರ್ಥ ಆಗಲಿಲ್ಲ. ಅಲ್ಲಲ್ಲ, ಹತ್ತಿರ ಮನೆಯವರದ್ದು ಯಾರ್ದಾರ್ದು ಹೆಸರಲ್ಲಿ ಮ್ಯಾಪಿಂಗ್ ಆದರೆ ಇಲ್ಲ. ಮುಂಚೆ ತುಂಬ ಬೇರೆ ಬೇರೆ ರಿಲೇಟಿವ್ಸು, ಅಣ್ಣ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಎಲ್ಲದರ ಜೊತೆಗೂ ನಡೀತಾ ಇತ್ತು. ಈಗ ಅದು ಇಲ್ಲ, ಆ ರೀತಿಯಲ್ಲಿ ನಡೆಯೋದಿಲ್ಲ. ಅದು ಮ್ಯಾಪಿಂಗ್ ಆಗಿದೆ ಒಂದು, ಆದರೆ ಓಕೆನಾ ಅಂತ ಇಲ್ಲ, ಆಮೇಲೆ ನೋಟಿಸ್ ಬರುತ್ತೆ. ನಮಸ್ತೆ ಸರ್, ಶೈಲೇಶ್ ಪೂಜಾರಿ ಅಂತ ಸಜಿಪಮೂಡ ವಲಯದಿಂದ. ನನ್ನ ಕ್ವಶನ್ ಅಂದರೆ, ಈಗ ನಮ್ಮಲ್ಲಿ ಈಗ ಕಾಂಗ್ರೆಸ್ ಪಾರ್ಟಿಯಿಂದ ಬಿ ಅಲ್ಲಿ ಇದ್ದಾರೆ, ಆ ಥರನೇ ಬೇರೆ ಪಾರ್ಟಿಯಿಂದ ಕೂಡ ಬಿ ಅಲ್ಲಿ ಇರ್ತಾರಲ್ಲ. ಈಗ ನಮ್ಮದು ಮತದಾರರಿಗೆ ಪರಿಷ್ಕರಣೆ ಆಗುವ ಅಂದರೆ ಒಂದೊಂದರಲ್ಲಿ ಹೆಸರು ಚೇಂಜಸ್ ಇರ್ತದೆ, ಅಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಎಲ್ಲ ಚೇಂಜಸ್ ಇರ್ತದೆ. ಈಗ ನಾವು ನಮ್ಮ ಈಗ ವೋಟರ್ಸ್ ನಮ್ಗೆ ಗೊತ್ತಿರ್ತದೆ, ಅವರನ್ನು ಹೋಗಿ ಈಗ ಬಿ ಎಲ್ ಹತ್ರ ಅವ್ರದ್ದೆಲ್ಲ ಇದು ಲೀಸ್ಟ್ ಕೊಡುವಾಗ ಬೇರೆ ಈಗ ಬಿ ಎಲ್ ಎಗಳು ಅದನ್ನ ಅಬ್ಜೆಕ್ಷನ್ ಮಾಡಿದ್ರು ಅಂದರೆ ನಮ್ಮದು ಹೆಸರು ಚೇಂಜ್ ಇದ್ದರೆ ಅವರು ಅಬ್ಜೆಕ್ಷನ್ ಮಾಡಿದರೆ ನಾವು ಏನು ಮಾಡ್ಬೋದು, ಮುಂದೆ ಏನಾಗ್ತದೆ ಅಂತ ಬೇಕು. ಅದನ್ನೇ ನಾನು ಅಲ್ಲಿ ತೋರಿಸಿದೆ. ನೀವು ಅದನ್ನು ಟೈಮ್ ಆಗ್ತಾ ಇದೆ ಅಂತ ವಿವರವಾಗಿ ಹೇಳಲಿಲ್ಲ ನಾನು. ಆಗಲೇ ನಾನು ತೋರಿಸಿದಂಥ ಗ್ರಾಫ್ನಲ್ಲಿ ಒಂದು ವೇಳೆ ERO ಏನು ಮಾಡ್ತಾರೆ, ಎಲ್ಲ ಎನ್ಯುಮರೇಷನ್ ಫಾರ್ಮ್ ಬಂದಿದೆ, ಬಂದ ತಕ್ಷಣ ನಿಮ್ಮ ಹೆಸರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಲ್ಲಿ ಹೋಗಲ್ಲ. ಬದಲಿಗೆ ಅದಕ್ಕೆ ಯಾರ್ದಾದ್ರು ಅಬ್ಜೆಕ್ಷನ್ ಬಂದಿದೆಯಾ ಅಂತ ತಹಸೀಲ್ದಾರ್ ನೋಡ್ತಾರೆ. ಅಬ್ಜೆಕ್ಷನ್ನು ಬೇರೆ ಪಕ್ಷದ BLAಗಳು ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಅವರು ಹೇಳಿದ್ರಲ್ಲ, ಈಗ ಮ್ಯಾಚಿಂಗ್ ಆಗಿಬಿಟ್ರೆ ಓಕೆನಾ ಅಂತ. ಇಲ್ಲ, ನಾಟ್ ಓಕೆ. ನಿಮಗೆ ಖಾತ್ರಿ ಇರಬೇಕು ನಿಮ್ಮದು ಕರೆಕ್ಟಾಗಿ 2002ರ ಜೊತೆಗೆ ಲಿಂಕ್ ಆಗಿದೆ, ಮತ್ತು ಲಿಂಕ್ ಆಗದೇ ಇದ್ದರೆ ಅಗತ್ಯ ಇರುವ ಡಾಕ್ಯುಮೆಂಟ್ ಇದೆ ಅಂತ ನಿಮಗೆ ಖಾತ್ರಿ ಇರದೇ ಇದ್ದರೆ ಸಮಸ್ಯೆ ಆಗುತ್ತೆ. ಅದು ಆಗಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಕೂಡಲೇ ಲಿಸ್ಟ್ ಮಾಡಬೇಕು, ಕೂಡಲೇ ನಿಮ್ಮ
ಬ್ಲಾಕ್ ಅಧ್ಯಕ್ಷರಿಗೆ ಹೇಳಬೇಕು, ಬ್ಲಾಕ್ ಅಧ್ಯಕ್ಷರು ಅದನ್ನು ಸ್ಟೇಟ್ DCC ಮುಖಾಂತರ ಸ್ಟೇಟ್ ಟೀಮ್ಗೆ ಹೇಳಬೇಕು. ಸ್ಟೇಟ್ ಟೀಮ್ ಹೋಗಿ ಚೀಫ್ ಎಲೆಕ್ಷನ್ ಕಮಿಷನರ್ ಹತ್ರ ಕೂತ್ಕೋಬೇಕು. ನೋಡಿ ಈ ಥರ ಇದೆ, ನಮಗೆ ಇದು ಈ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ನಿಮ್ಮ ಕಡೆಯಿಂದ ಅಂತ ಕೇಳಬೇಕು. ಪ್ರತಿದಿನ 10 ಸರಿ ಭೇಟಿ ಮಾಡಬೇಕು, ತಲೆ ಕೆಟ್ಟು ಹೋಗ್ಬೇಕು ಅವ್ರಿಗೆ ಮಾಡಿ. ಎಲ್ಲರೂ ಕೂಡ ಸರ್ಕಾರಿ ನೌಕರರು ಹೆಂಗೆ ಪಶ್ಚಿಮ ಬಂಗಾಳದಲ್ಲಿ ತಲೆ ಕೆಡಿಸ್ಕೊಂಡು ಫೈಟ್ ಮಾಡ್ತಿದ್ದಾರೆ, ಇವರು ಫೈಟ್ ಮಾಡಬೇಕು. ಸರ್ ಇನ್ನೊಂದು, ಈಗ ವಲಯದ ಮಟ್ಟದಲ್ಲಿ BLAಗಳಿಗೆ ಮಾಡಿದ್ದಾರೆ, ಒಬ್ಬೊಬ್ಬರಿಗೆ ಮಾಹಿತಿ ಇಲ್ಲ, ಸುಮ್ಮನೆ ಈಗ ಮಾಡಿದಾಗಿದೆ. ಹೆಚ್ಚಿನವರು ಒಬ್ಬೊಬ್ಬರು ಬರಲಿಲ್ಲ ಇವತ್ತು. ಹಾಗೆ ಇಂಟ್ರೆಸ್ಟ್ ಅವ್ರಿಗೆ ಅವ್ರದ್ದು ಏನಾದರೂ ರೂಲ್ ಅಂತ ಅವ್ರಿಗೆ ಗೊತ್ತಿಲ್ಲ, ಒಬ್ಬೊಬ್ಬರು ಮಾಡಿದ ಅದು ಈಗ ಮಾಡೋದು ಬೇರೆ, ಈಗ ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಇದೆಯಾ ಅಂತ BLAಗಳನ್ನು ಚೇಂಜ್ ಮಾಡಬೇಕು. ಅದಿಲ್ಲದೆ ಇದ್ದರೆ ಅವರು ಸ್ಮಾರ್ಟ್ಫೋನ್ ಬಳಸುವುದು, ಕಂಪ್ಯೂಟರ್ ಬಳಸುವುದು, ಇಂಟರ್ನೆಟ್ ಬಳಸೋದು ಗೊತ್ತಿರುವವರೇ BLA ಆದರೆ ಒಳ್ಳೆಯದು. ಬೂತ್ ಲೆವೆಲ್ ಅಧ್ಯಕ್ಷರು ಬೇರೆಯವರು ಇರ್ಬೋದು, ಅವರು ತಮ್ಮ ಪಾರ್ಟಿ ವರ್ಕ್ ಮಾಡ್ತಾ ಇರ್ಬೋದು. ಬಟ್ ಈಗ SIR ಕಾರಣಕ್ಕಾಗಿ BLAಗಳು ಅವರು ಕಂಪ್ಯೂಟ್ರು ಮತ್ತು ಇದು ಗೊತ್ತಿರೋರೇ ಆದರೆ ಒಳ್ಳೆಯದು. ಸರ್, ಕರಿಯಂಗಲ ಗ್ರಾಮದಲ್ಲಿ 4 ಬೂತ್ ಇದೆ. ಅದರಲ್ಲಿ 2 ಬೂತ್ ಇದ್ದು ಮ್ಯಾಪಿಂಗ್ ಎಲ್ಲ ನಾನು ಮಾಡ್ತಾ ಇದ್ದೇನೆ. ಒಂದು ಕಲ್ಕುಡ ಬೂತು, ಇನ್ನೊಂದು ಪಲ್ಲಿಪಾಡಿ ಬೂತು. ಆ ಪಲ್ಲಿಪಾಡಿ ಮತ್ತು ಕಲ್ಕುಡ ಬೂತಲ್ಲಿ ಮ್ಯಾಪಿಂಗ್ ಕರೆಕ್ಟಾಗಿ ಕ್ಲಿಯರೆನ್ಸ್ ಆಗಿತ್ತು. ಅದು ಪಲ್ಲಿಪಾಡಿದ್ದು ಈಗ ಕ್ಲಿಯರೆನ್ಸ್ ಉಂಟು, ಕಲ್ಕುಡ ಬೂತಿದ್ದು ಅದು ಅನ್ಮ್ಯಾಪಿಂಗ್ ಅಂತ ಹೇಳಿ ಬರ್ತಾ ಉಂಟು. ಅದು ಯಾವ ಕಾರಣಕ್ಕೆ ಬರ್ತಾ ಉಂಟು? ಅಲ್ಲ, ನೀವು 1,500 ವೋಟರ್ಸ್ ಉಂಟು, ಅದರಲ್ಲಿ ಸಾಧಾರಣ 600 ಚಿಲ್ಲರೆ ವೋಟರ್ಸ್ ಉಂಟಲ್ಲ, ಅನ್ಮ್ಯಾಪಿಂಗ್ ಅಂತೇಳಿ ಬರ್ತಾ ಉಂಟು. ಎಲ್ಲ ಕೊಟ್ಟಿದೆ, 2002 ಎಲ್ಲ ಇದು ಮಾಡಿ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿದು BLOಗಳು. ನಾವು ಸಹ ಅಲ್ಲಿ ಸಹಕಾರ ಕೊಡ್ತಾ ಇದ್ದೇವೆ 2ರಲ್ಲಿ. ಆದರೆ ಅದರಲ್ಲಿ ಪಲ್ಲಿಪಾಡಿದು ಕರೆಕ್ಟ್ ಉಂಟು, ಆ ಕಲ್ಕುಡ ಬೂತ್ ಇದ್ದು 600 ಚಿಲ್ಲರೆ ವೋಟರ್ಸ್ ಇದ್ದು ಅದೇನು ಅನ್ಮ್ಯಾಪಿಂಗ್ ಅಂತೇಳಿ, ಮ್ಯಾಪಿಂಗ್ ಕರೆಕ್ಟ್ ಆಗಿತ್ತು, ಈಗ ಅನ್ಮ್ಯಾಪಿಂಗ್ ಅಂತೇಳಿ ಬರ್ತಾ ಉಂಟು. ಓಕೆ, ಏನು ಅದು ಯಾಕೆ ಬರ್ತಿದೆ ಅಂತ ನನಗೆ ಗೊತ್ತಿಲ್ಲ, ಅದನ್ನು ಚೆಕ್ ಮಾಡಬೇಕು. BLOಗೆ ಅದು ಗೊತ್ತಾಗದೇ ಇದ್ದರೆ ತಹಸೀಲ್ದಾರ್ ಹತ್ರ ಹೋಗಬೇಕು. ಬಟ್ ಪ್ರಾಬ್ಲಮ್ ಇರೋದು ಇದು ಒಂದು ಪ್ರಿಪರೇಟರಿ ಫೇಸ್ ಅಲ್ಲ. ಅವರದ್ದು ಒಂದು ಸೂಪರ್ವೈಸರ್ ಅಂತೇಳಿ ಇದ್ದಾರಂತೆ, ಅವ್ರದ್ದು ನಂಬರ್ ನನಗೆ ಕೊಟ್ಟರು. ಅವ್ರ ಹತ್ರ ನಾನು ಮಾತಾಡಿದೆ, ಅವರು ಹೇಳಿದರು ಅದು ಹಾಗೇನೆ ಇರಲಿ, ಅದು ಏನಾಗಲ್ಲ, ಹಾಗೇನೆ ಇರ್ತದೆ. ಆದರೆ ಮತ್ತೆ ಅದು ಸಮಸ್ಯೆ ಬಂದರೆ ಸಮಸ್ಯೆ ಬರ್ಬೋದು. ಸಮಸ್ಯೆ ಈಗ ಯಾರ್ದೆಲ್ಲ ಮ್ಯಾಚಿಂಗ್ ಆ್ಯಂಡ್ ಮ್ಯಾಪಿಂಗ್ ಆಗಿದೆ ಅವ್ರಿಗೂ ಸಹ ಸಮಸ್ಯೆ ಬರ್ಬೋದು ಅನ್ನೋದು ಗಮನದಲ್ಲಿ ಇಟ್ಕೋಬೇಕು. ಈಗ ನಡೀತಾ ಇರೋದೇ SIR ಅಲ್ಲ, ಈಗ ನಡೀತಿರುವ ಮ್ಯಾಪಿಂಗ್ SIRಗೆ ಒಂದು ಪೂರ್ವ ತಯಾರಿ ಮಾತ್ರ. ಹಾಗಾಗಿ ಈಗ ಬಂತು ಅಂದ ತಕ್ಷಣ ನಿರಾಳವಾಗಿರೋಕ್ಕೆ ಸಾಧ್ಯ ಇಲ್ಲ. ನೀವಂತೂ ಈಗಲಿಂದನೇ ಅವರು ಸೂಪರ್ವೈಸರ್ ಹೇಳಿದ ಮಾತನ್ನು ಕೇಳದೆ ಅವ್ರ ಮೇಲಿರ್ತಕ್ಕಂಥವ್ರನ್ನ ಹೋಗಿ ಭೇಟಿ ಮಾಡಬೇಕು, ಮಾತಾಡಬೇಕು. ಬಶೀರ್ ಅಂತ ಕರಿಯಂಗ ಗ್ರಾಮದಿಂದ. ಈಗ ನೀವು ಹೇಳಿದಾಗ ಏನಾಗಿದೆ ಅಂದರೆ, ನಮ್ಮ ಪಕ್ಷದಿಂದ ಇದಕ್ಕೆ ಅತಿ ಜರೂರಾಗಿ ಯಾರಿಗೂ ಕೂಡ ಇದರ ಬಗ್ಗೆ ಮ್ಯಾಪಿಂಗ್ ಮಾಡುವಂಥ ಕೆಲಸ ಜರೂರಾಗಿ ಆಗ್ತಾಯಿದೆ. ಆದರೂ ಕೂಡ ಇದರ ಬಗ್ಗೆ ನಮ್ಮ ಪಾರ್ಟಿ ಅದರ ಬಗ್ಗೆ ಗಂಭೀರವಾಗಿ ಪರಿಗಣನೆ ತೆಗೆದುಕೊಳ್ಳುವುದಿಲ್ಲ. ಈಗೆಂದರೆ ಅಲ್ಲಿ ಅಮುಂಜೆಯಲ್ಲಿ 2 ತಿಂಗಳಿಂದ ಈ ಸಮಸ್ಯೆ ಆಗ್ತಾ ಉಂಟು. ಅಲ್ಲಿ ಆ ವಾಟರ್ ಲಿಸ್ಟೇ ಇಲ್ಲ, ಆ ಬೂತಿದ್ದು ವಾಟರ್ ಲಿಸ್ಟ್ ನಮಗೆ ಕೂಡ ಅದರ ಅಗತ್ಯತೆ ಉಂಟು. ಕೇಳುವಾಗ ಅಲ್ಲಿ ವಾಟರ್ ಲಿಸ್ಟ್ ಇಲ್ಲ, ಇದೊಂದು ಸಮಸ್ಯೆ. ನಮ್ಮ ಕರಿಯಂಗಲ ಗ್ರಾಮದಲ್ಲಿ ಇದ್ದಂಥ ಒಂದು ಸಮಸ್ಯೆ ಏನಂದರೆ, ಅಲ್ಲಿ BLOನೇ ಇಲ್ಲ, ಯಾರಂತಲೇ ಗೊತ್ತಿಲ್ಲ. ಇದೊಂದು ಸಮಸ್ಯೆ. ಇದನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳದಿದ್ದರೆ ಆ ಬರುವ ದಿನಗಳಲ್ಲಿ SIR ಆಗುವಾಗ ನಮಗೆ ತುಂಬ ಸಮಸ್ಯೆ ಆಗ್ತದೆ. ಇದನ್ನು ಪಕ್ಷ ಅತಿ ಜರೂರಾಗಿದ್ದಕ್ಕೆ ಕೂಡಲೇ ತೀರ್ಮಾನ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಸರ್, ನಮ್ಮಿಂದ ಒಂದು 20 ಊರಿನಿಂದ ಬೆಂಗಳೂರು ಯಲಹಂಕಕ್ಕೆ ಒಂದು ಮದುವೆ ಆಗಿದೆ. ಆ ಹುಡುಗಿಗೆ ನಾವು ಮ್ಯಾಪಿಂಗ್ ಕಳಿಸಿದರೆ, ಇದು ವಾಟರ್ ಲಿಸ್ಟ್ ಇದು ಮಾಡಿ ಕಳಿಸಿದ್ದೇವೆ. ಆದರೆ ಅವರು ಹೇಳ್ತಾರೆ ಅದು ಸಾಕಾಗೋದಿಲ್ಲ ಅಂತ. ಏನು ಮಾಡೋದು? ಯಾಕೆ ಸಾಕಾಗಲ್ಲ ಅಂತ ಹೇಳಿದ್ದಾರೆ? ಅದು ಏನೋ ಹೇಳ್ತಾರಂತಲ್ಲಿ, ನಾವು ಕಳಿಸಿದ್ದೇವೆ, ಅವರು ಇದು ಸಾಕಾಗೋದಿಲ್ಲ ಅಂತ ಹೇಳ್ತಾರಂತೆ. ಅದು ಯಾಕೆ ಅಂತ ಕೇಳ್ಕೋಬೇಕು. ಈಗ ಅದರಲ್ಲಿ ಇಲ್ಲಿ ಏನು ಮಾಡಬೇಕು? ಬೂತ್ ನಂಬರ್ ಇರಬೇಕು ಇದರಲ್ಲಿ, ಮತ್ತು ಹೆಸರು ಇರಬೇಕು. ಇದು 2002ರಲ್ಲೇ ಇಲ್ಲೂ ಇದ್ದು ಅಲ್ಲೂ ಇದ್ದರೆ ಅದೇ ಅವ್ರದ್ದೇ ಆಗುತ್ತೆ, ಇಲ್ಲದೆ ಇದ್ರೆ ತಂದೆ ಅಥವಾ ತಾಯಿದಾಗಬೇಕು. ಅವ್ರದ್ದಿಲ್ಲ, ಅವ್ರ ತಂದೆದು ಕಳಿಸಿದ್ದೇವೆ. ಹಂಗಿದ್ಮೇಲೆ ಹೇಳ್ತಾರೆ ಗೊತ್ತಾ, ಇಲ್ಲಿ BO ಇವರ ಹತ್ರ BLO ಅವ್ರ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ. BLO ಹತ್ರ ಮಾತಾಡಬೇಕು. ಇಲ್ಲಿ BLO ಹತ್ರ ಮಾತಾಡಿ ಏನು ಇದೇ ಕೆಲಸ, BLA ಕೆಲಸನೇ ಇದು. ಅಲ್ಲಲ್ಲ, BLO ಹತ್ರ ಏನೋ ಮಾತಾಡಿ ಅಲ್ಲಿಗೆ ಕಲಿಸ್ಬೇಕಂತೆ. ಹೌದು, BLO ಹತ್ರ ಮಾತನಾಡುವ ಕೆಲಸನೇ BLAದು ಅಂತ ಏನು ರೂಲ್ಸ್ ಉಂಟಾ? ರೂಲ್ಸ್ ಏನಿಲ್ಲ, ಮಾತಾಡಬೇಕು. ಕೊಟ್ಟ ಮೇಲೂ BLO ಏನಾದ್ರೂ ಇಲ್ಲಿ ಮಾಡ್ತಾರಾ ಅಲ್ಲಿಗೆ? ಇಲ್ಲ, ಅಲ್ಲಿ BLO ಅವ್ರಿಗೆ ಇದು ಯಾಕೆ ಆಗಲ್ಲ ಅಂತ ನೀವು ಅವರನ್ನು ಕೇಳಬೇಕು. ಕೇಳಿದ್ರೆ ಅವರು ನಿಮಗೆ ಒಂದು ಕಾರಣ ಕೊಡಲೇಬೇಕು. ಆಯ್ತಾಯ್ತು. ಅದು ಅವ್ರು ಕೊಡದೇ ಇದ್ರೆ ತಹಸೀಲ್ದಾರ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು.
ಆಯ್ತು, ಥ್ಯಾಂಕ್ ಯು ಸರ್. ಎಸ್. ಹಲೋ, ನಿಮ್ಮ ಊರಿನ ಪ್ರಶ್ನೆಯನ್ನು ಅವ್ರಿಗೆ ಕೇಳಿದರೆ ಅವ್ರ ಉತ್ತರ ಸಿಗೋದಿಲ್ಲ, ಗೊತ್ತಾಯ್ತಲ್ಲ. ಸುಮಾರು ಪ್ರಶ್ನೆಗಳು ನಿಮ್ಮ ಊರಿನ ಸಮಸ್ಯೆಯನ್ನು ಅವರಲ್ಲಿ ಕೇಳಿದ್ರೆ ನೀವು ಆ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ನೀವು BLO ಮಾಡಿದ್ದೇವೆ. BLA ಮಾಡಿದವರು ನಮಗೆ BLA ಕೆಲಸ ಏನು ಅಂತ ಸ್ವಲ್ಪ ತಿಳುವಳಿಕೆ ನಿಮ್ಮಲ್ಲಿ ನಿಮ್ಮ ಕಾಮನ್ ಸೆನ್ಸ್, ಅದು ಕಾಮನ್ ಸೆನ್ಸನ್ನು ಉಪಯೋಗ ಮಾಡಬೇಕು. ಇದು ಪ್ರಶ್ನೆ ಕೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿರ್ತಕ್ಕ ಕಾಮನ್ ಸೆನ್ಸನ್ನು ಎಚ್ಚರಿಕೆ ಮಾಡಬೇಕು. ಆದಾಗ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆದರೆ ನಿಮ್ಮ ಸ್ಥಳೀಯವಾದ ಒಂದು ಬೂತಲ್ಲಿ ಏನು ಸಮಸ್ಯೆ ಅಂತ ಅವ್ರು ಬಂದು ಕೇಳಿದರೆ ಅವ್ರಿಗೆ ಅದು ಸಮಂಜಸವಾದ ಸಿಗೋದಿಲ್ಲ. ನಾವು ಈಗ ನಿಮಗೆ ಒಂದು ಪ್ರಶ್ನೆ ಕ್ಲಿಯರ್ ವಿಷಯ, SIR ಇನ್ನೂ ಶುರುವಾಗಬೇಕಷ್ಟೇ. ಇದು ಅವರವರ ಆಸಕ್ತಿ ಮೇಲೆ ಮ್ಯಾಪಿಂಗ್ ಬಗ್ಗೆ ಇನ್ನೊಂದು ಬಗ್ಗೆ ಎಲ್ಲ ನೋಡ್ತಾ ಇದ್ದಾರೆ, ಸಮಸ್ಯೆಗಳು ಬರ್ತದೆ. ಮತ್ತು ಈಗ BLO ಅವನು ಮನೆಗೆ ಬರ್ತಕ್ಕಂಥ ಕಾರ್ಯಕ್ರಮ ಇದ್ದಾಗ BLAಗಳು ಜವಾಬ್ದಾರಿ, ನೀವು ಅವರ ಜೊತೆ ಇರಬೇಕು. ನೀವು BLO ಜೊತೆ ಸಂಬಂಧ ಇಟ್ಕೊಳ್ಳಿ, ನೀವು ಅವರಲ್ಲಿ ಜಗಳ ಮಾಡ್ಕೊಳ್ಬೇಡಿ. ನೀವು ಒಳ್ಳೆತನದಲ್ಲಿ ಅವರು ಇರಿ. ಅವರು ಮನೆಗೆ ಹೋದಾಗ ನೀವು ಅವ್ರ ಜೊತೆ ಸೇರಿಕೊಳ್ಳಿ, ಆವಾಗ ನಿಮ್ಮ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ಸುಮ್ಮನೆ ಇಲ್ಲಿ ನಮ್ಮ ಸಮಸ್ಯೆಯನ್ನು ನೀವು ಅವ್ರಿಗೆ ಕೇಳಿದ್ರೆ ಆಗೋದಿಲ್ಲ. ನಾವು ಇದು ಪ್ರಾರಂಭ, ನಾವು ಇವತ್ತೇನು ಈ ಒಂದು SIR ಆಗಿ ಹೋಗಿ ಮುಗಿದೋಯ್ತು, ಇನ್ನೇನು ಸಮಸ್ಯೆ ಪರಿಹಾರ ಆಗೋದಿಲ್ಲ ಅಂತ ಹೇಳೋದನ್ನು ಇನ್ನೂ ಶುರುವಾಗಬೇಕಷ್ಟೆ. ಅದು ಮುಖ್ಯವಾಗಿ ನೀವು ತಿಳ್ಕೊಳ್ಳಿ. ಇನ್ನೂ ಕೆಲವು ಜನ ಇದರಲ್ಲಿ ಏನಾದರೂ ಒಂದು ಸಮಸ್ಯೆ ಇದೆ ಅಂತೇಳಿ ನಿಮಗೆ ಸ್ವಲ್ಪ ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಜನ ಏನು ಮಾಡಿಲ್ಲ, ನೀವು ಇನ್ನೇನು ಮಾಡ್ತಿದ್ದೀರಿ ಅಂತೇಳಿ. ಏನು ನೀವು ನಿಮ್ಮ ಸಮಸ್ಯೆ ಈಗ ಮುಕ್ತಾಯ ಆಗಿಲ್ಲ, ಇನ್ನು ಶುರುವಾಗಬೇಕಷ್ಟೇ, ಪ್ರಾರಂಭ ಆಗಿಲ್ಲ. ಆ ಪ್ರಾರಂಭ ಆಗದಾಗ ನೀವು ಅದನ್ನು ಎಚ್ಚರಿಕೆಯಿಂದ ಇದ್ದರೆ ಸಾಕು. ಇದು ಪ್ರಾರಂಭದ ಪೂರ್ವಭಾವಿಯನ್ನೇ ಸಮಸ್ಯೆ ಅಂತ ಹೇಳಿದರೆ ಅದು ಕಠಿಣ ಆಗ್ಬೋದು. ಬಹುಶಃ ಅದನ್ನು ಮಾಡೋದಲ್ಲ. ಇಸ್ ಎ ಕಾಮನ್ ಸೆನ್ಸ್. ನೀವು ಸಾಮಾನ್ಯ ಜ್ಞಾನವನ್ನು ಉಪಯೋಗ ಮಾಡಿ. ಕಾಮನ್ ಸೆನ್ಸ್ ಇದ್ದರೆ ಮಾತ್ರ ಇದರಲ್ಲಿ BLA ಆಗಿ ಇರಲಿಕ್ಕೆ ಆಗುತ್ತೆ. ಆಗೋದಿಲ್ಲ ಅಂತ ಹೇಳಿದರೆ BLAಗಳು ಯಾರಾದರೂ ಇದ್ದರೆ ನಮ್ಮಲ್ಲಿ ಹೇಳಬೇಕು, ನಾವು BLA ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ಮತ್ತೆ ಅವರನ್ನು ಬೇರೆ ಮಾಡಿ ಹೊಸ BLOಗಳನ್ನು ನಾವು ನೇಮಕ ಮಾಡ್ತೀವಿ. ನಮಸ್ಕಾರ. ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು BLAಗಳು, ನಾವು ಈ ಒಂದು BLA ತರಬೇತಿಯನ್ನು ಸ್ಥಳೀಯವಾಗಿ ಮತ್ತೊಮ್ಮೆ ನಾವು ನಿಮ್ಮನ್ನು ಕರೆದು ಅದರ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಾಗಾರವನ್ನು ಮತ್ತೆ ಮಾಡ್ತೀವಿ. ಯಾಕಂತ ಹೇಳಿದರೆ 1-2 ಸಾರಿ ಆಗಬೇಕಾದ ಒಂದು ಸಮಸ್ಯೆ. ನಾವು ಇದನ್ನು ಪ್ರಾಥಮಿಕವಾಗಿ ಈ ವಿಚಾರವನ್ನು ನಾವು ಹೇಳುವಾಗ ಬಹುಶಃ ಡಾಕ್ಟರ್ ವಾಸು ಅವರು SIR ಮತ್ತು ಅದರ ಬಂದು ನಮಗೆ ತೊಂದರೆಗಳೇನಾಗುತ್ತೆ ಅನ್ನೋದನ್ನು ಮುನ್ನೆಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ. ಅದು ಅಷ್ಟಕ್ಕೆ ಮಾತ್ರ ಇಟ್ಕೊಂಡು ಮುಂದಿನ ಸಂದರ್ಭದಲ್ಲಿ ನಮ್ಮ ಅಧಿಕೃತವಾಗಿ SIR ಬರುವಾಗ ಆ ಒಂದು BLOಗಳು ನಿಮ್ಮ ಬೂತ್ಗೆ ವ್ಯಾಪ್ತಿಗೆ ಬರುವಾಗ ಅದರಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮತ್ತೆ ಅದಕ್ಕಾಗಿ ಪ್ರತ್ಯೇಕವಾಗಿ ಇವತ್ತು ಈ ಒಂದು ಕಾರ್ಯಾಗಾರ ಮತ್ತೊಂದು ಸಾರಿ ಮಾಡ್ತೀವಿ. ಬಹುಶಃ 100ಕ್ಕೆ 100 ಆನ್ಲೈನ್ ಲಿಂಕ್ ಆದಮೇಲೆ ಈ 100ಕ್ಕೆ 100 ಆನ್ಲೈನ್ ಲಿಂಕ್ ಆದಮೇಲೆ ಈಗ ನಮಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಈಗ ನಮಗೆ BLAಗಳ ಪಟ್ಟಿಯನ್ನು ಕೇಳ್ತಾ ಇದೆ. ನಾವು ಆ ಪಟ್ಟಿಯನ್ನು OTP ತಗೊಂಡು ಕೊಡ್ತಾ ಇದ್ದೇವೆ. ಅದು ಭಾಳ ಸುಲಭದ ಕೆಲಸ ಅಲ್ಲ, ಅದರಲ್ಲಿ ಸ್ವಲ್ಪ ತಿಳುವಳಿಕೆ ಬೇಕಾಗಿದೆ. ರಮಣಾತ್ರೆಗೆ ಹೇಳಿದ್ರೆ ನನಗೆ ಅದು ಹೆಚ್ಚು ಅದರ ನಾಲೆಜ್ ಇರುವುದಿಲ್ಲ. ಸಣ್ಣ ಹುಡುಗರಿಗೆ ಹೆಚ್ಚು ನಾಲೆಜ್ ಇರ್ತದೆ. ಅದು ಆದಮೇಲೆ ನಿಮಗೆ BLA ಕಾರ್ಡುಗಳು ಬರ್ತದೆ. ಅದು ಅಧಿಕೃತವಾದ ಏಜೆಂಟ್ ಅಂತ ಆದಮೇಲೆ ಬಂದು ನಾವು ಒಪ್ಪಿಗೆ ಆದಮೇಲೆ ಈಗ ನಾವು ಅದನ್ನು ಪ್ರದೇಶ ಕಾಂಗ್ರೆಸ್ ಸಮಿತಿ ಕಳಿಸಿ ಅದು ಚುನಾವಣಾ ಆಯೋಗಕ್ಕೆ ಹೋಗ್ತೇವೆ. ನಿಮ್ಮ ಫೋಟೋ ಸಹಿತ ID ಕಾರ್ಡು ಆ ನಂತರ ಬರ್ತಕ್ಕಂಥದ್ದು. ಆ ಬರುವ ಕಾಲದಲ್ಲಿ ನಿಮಗೆ ಅದು ಸಿಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು, ಇದು ಯಾರಿಗೂ ಸಿಕ್ಕಿಲ್ಲ, ಇದು ನನಗೆ ಸಿಕ್ಕಿಲ್ಲ, ಅವನಿಗೆ ಸಿಕ್ಕಿಲ್ಲ ಅಂತ ಹೇಳುವ ಪ್ರಶ್ನೆ ಅಲ್ಲ. ಇದು ಯಾರಿಗೂ ಸಿಗದೇ ಇರತಕ್ಕಂಥ ವಿಚಾರ, ಇಲ್ಲಿವರೆಗೆ ಯಾರಿಗೂ ಸಿಕ್ಕಿಲ್ಲ. ಅದನ್ನು ನಾವು ಸಿಗದೇ ಇರತಕ್ಕಂಥದ್ದು ನಾವು ಕೇಳಿದ್ರೆ ಅವರಿಗೂ ಉತ್ತರ ಕೊಡಲಿಕ್ಕೆ ಆಗುವುದಿಲ್ಲ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.